ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಲ್ನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನ ಭಾರತೀಯ ಕಾವ್ಯಮೀಮಾಂಸೆಯ ಮುಂದುವರೆದ ಭಾಗದ ತರಗತಿಯನ್ನು ನಿಮಗೆ ತೆಗೆದುಕೊಳ್ತಾ ಇದ್ದೇನೆ. ಇಂದಿನ ತರಗತಿ ಬಹಳ ಮುಖ್ಯವಾದಂತಹದ್ದು, ರಸಪ್ರಸ್ಥಾನ. ಇದರ ಕುರಿತು ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂದು ಮಾಡುವಂತಹ ತರಗತಿಯನ್ನು ಸ್ನೇಹಿತರೆ ಎಲ್ಲರೂ ಸಹ ಗಮನವಿಟ್ಟು ಕೇಳಿಬಿಟ್ಟು ಓದ್ಕೊಳ್ಳಿ ಅಂತ ಕೇಳ್ತಾ, ಇಲ್ಲಿವರೆಗೂ ಸಹ ಯಾರೆಲ್ಲ ಕಲ್ನಾಡು ಜಾಬ್ ಅಲರ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ಮುಖಾಂತರ ಇನ್ನೂ ಹೆಚ್ಚಿನ ಈ ತರದ ವಿಡಿಯೋಗಳನ್ನು ಮಾಡೋದಕ್ಕೆ ತಮ್ಮ ಸಹಕಾರ ಇಲ್ಲಿ ಅಂತ ಕೇಳ್ತಾ ಸ್ನೇಹಿತರೆ, ಬನ್ನಿ ಹಾಗಾದ್ರೆ ತರಗತಿಯನ್ನ ನೋಡೋಣ. ಸ್ನೇಹಿತರೆ, ತೀನಂ ಶ್ರೀಯವರ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಮೊದಲಿಗೆ ಭಾವ, ವಿಭಾವ ಮತ್ತು ಅನುಭಾವಗಳ ಕುರಿತು ಮೊದಲು ಪ್ರಾರಂಭವನ್ನ ಮಾಡ್ತಾರೆ ತರಗತಿಯಲ್ಲಿ. ಇದು ರಸಪ್ರಸ್ಥಾನದಲ್ಲಿ ಬರುವಂತಹ ರಸಸೂತ್ರದ ಹಿನ್ನೆಲೆಯಲ್ಲಿ ಇದರ ಹೆಸರನ್ನು ಇಡುವಂತಹದ್ದು. ಈ ಪುಸ್ತಕದಲ್ಲಿಯೇ ಅತ್ಯಂತ ದೀರ್ಘವಾದಂತಹ ಒಂದು ಪಾಠ ಆಗಿದೆ ಇದು. ನೋಡೋಣ ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಏನರ್ಥವನ್ನು ಸೂಚಿಸ್ತದೆ ಅಂದ್ರೆ, ಭಾವದ ಮೂಲಾರ್ಥ ಅಂದ್ರೆ ಏನಪ್ಪಾ ಅಂದ್ರೆ ಇರುವಿಕೆಯಾಗಿದೆ ಎನ್ನುವಂತಹದನ್ನ ಮೊದಲಿಗೆ ಸೂಚಿಸ್ತಾರೆ. ರೂಢಿಯ ಮಾತಿನಲ್ಲಿ ಕೂಡ ಇದನ್ನ ಎಷ್ಟೊಂದು ವಿಧವಾಗಿ ಬಳಸ್ತೇವೆ ಅಂದ್ರೆ ಸಾಕಷ್ಟು ವಿಧವಾಗಿ ಬಳಸ್ತೇವೆ ನಾವು. ಸ್ಥಿತಿ ಅಥವಾ ಒಂದು ವಸ್ತುವಿನ ಸ್ಥಿತಿ ಇರ್ಬೋದು, ಭಾವದ ಸ್ಥಿತಿ ಇರ್ಬೋದು, ಇವೆಲ್ಲವನ್ನು ಸಹ ನಾವು ಬಳಸ್ತೇವೆ. ಆಶಯ, ಇಂಗಿತ, ತಾತ್ಪರ್ಯ, ಭಾವ, ಈ ಚಿತ್ತವೃತ್ತಿ ಇತ್ಯಾದಿಗಳನ್ನು ನಾವು ಏನಾಗಿ ಬಳಸ್ತಾ ಇರ್ತೀವಿ ಎನ್ನುವಂತಹದ್ದು ಇರುವಿಕೆ ಹಿನ್ನೆಲೆಯಲ್ಲಿ. ನಂತರ ಪ್ರೀತಿ, ಕ್ರೋಧ, ಭಯ, ಆಶ್ಚರ್ಯ, ಚಿಂತೆ, ಔತ್ಸುಕ್ಯ, ನಾಚಿಕೆ, ಹರ್ಷ ಇಂಥವುಗಳು ಚಿತ್ತವೃತ್ತಿಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಇವೆಲ್ಲಾ ಗುಣಗಳು ಸಹ ಏನಾಗಿರ್ತವೆ, ಬರ್ತಾ ಇರ್ತವೆ, ಅವನಿಗೆ ಭಾವದಲ್ಲಿ ಅನುಕರಣಿತವಾಗಿ ಇರ್ತವೆ ಎನ್ನುವಂತಹದನ್ನ ನೋಡುವಂತಹದ್ದು. ಈಗ ರಸಕ್ಕೆ ಪ್ರವೇಶ ಪಡೆಯುವುದರ ಮುಂಚೆ ಸ್ನೇಹಿತರೆ ನಾವೊಂದಿಷ್ಟು ಅದರ ಒಳ ಅರ್ಥಗಳನ್ನ ತಿಳ್ಕೊಳ್ತಾ ಹೋಗ್ಬೇಕು. ಭಾವ ಅಂದ್ರೆ ಎಲ್ಲಾ ಮನುಷ್ಯನಲ್ಲೂ ಸಹ ಏನಾಗಿರುತ್ತೆ, ಒಂದು ಇರುವಿಕೆಯಾಗಿದೆ ಎನ್ನುವಂತಹದನ್ನ ಗೊತ್ಕೊಂತೇವೆ. ಅದು ಯಾವ ರೀತಿ ಆಗಿರ್ಬೋದು, ಸ್ಥಿತಿ, ಆಶಯ, ಇಂಗಿತ, ತಾತ್ಪರ್ಯ, ಭಾವಗಳಾಗಿರ್ಬೋದು. ನಂತರ ಅದೇ ರೀತಿಯಲ್ಲಿ ಪ್ರೀತಿ, ಕ್ರೋಧ, ಭಯ, ಆಶ್ಚರ್ಯ, ಚಿಂತೆ, ಔತ್ಸುಕ್ಯ, ನಾಚಿಕೆ, ಹರ್ಷ ಇಂಥವುಗಳು ಸಹ ಏನಾಗಿದ್ದಾವೆ, ಚಿತ್ತವೃತ್ತಿಗಳಾಗಿ ನಮಗೆ ಗೋಚರಿಸುವಂತಹ ನೋಡ್ಬೋದು. ನಂತರ ಸಾಳ್ವ ಭಾರತದಲ್ಲಿ ರಸರತ್ನಾಕರದಲ್ಲಿ ಏನನ್ನ ಹೇಳಲಾಗಿದೆ ಅಂತಂದ್ರೆ ನೋಡ್ಬೋದು. ಇದು ಅಂದ್ರೆ ಇಷ್ಟು ಭಾವದ ಕುರಿತು ಯೋಚನೆಯನ್ನ ಮಾಡ್ತಾನೆ. ದುಃಖದ್ವೇಷಿ ಸುಖಸ್ವಾದ ನಲಪಂಟನಾಗಿರ್ಪದು ರತಿ, ಆಂ ಭೋಗಿ ತಾನ್ ದುಃಖಿ ಎಂದು ನಗುವನ್ನು ಮಾಲ್ಪುದು ಆಸಂ, ತನ್ನ ಸುಖೋತ್ಪರ್ಷಿಗೆ ವಿಪತ್ತು ಬತ್ಪುದೆಂದು ಶೋಕಿಪುದೇ ಶೋಕಂ, ಅಪಾಯಮಂ ಕುರಿತು ಶೋಪಿಸುವುದೇ ಕ್ರೋಧಂ, ಅಪಾಯ ಏತುಂ ಪರಿಹರಿಪೆಡೆಯೋಳ್ ಉತ್ಸಾಹಂ ಮಾಳ್ಪುದು ಉತ್ಸಾಹಂ, ಅಪಾಯದತ್ರಣಿಂ ಬೇದರುವುದು ಭಯಂ, ತಾಂಗೈವ ಕಜ್ಜಮೊಳಿತ್ತಪ್ಪೆಂದು ಉಪ್ಪಿಸುವುದು ಜಿಗುಪ್ಸೆ ತಾನ್ನಿಂ, ಪೆರರಿಂದಾದಂ ಕಾರ್ಯವೈಚಿತ್ರ್ಯ ದರ್ಶನಾದಿಯಂ ವಿಸ್ಮಯಿಪುದು ವಿಸ್ಮಯಂ, ತಾಂ ಬಿಡುವುದರೋಳ್ ವೈರಾಗ್ಯಪರನಾಗಿ ಶಾಂತತ್ವಂ ಭಜಿಪುದು ಶಮಂ, ಈ ಪೇಳ್ದಂ ಚಿತ್ತವೃತ್ತಿಗಳು ಶೂನ್ಯಮಾದು ದೇವನಿಂ ಅನ್ನುವಂತಹದನ್ನ ಹೇಳ್ತಾನೆ. ಅಂದ್ರೆ ಈ ಇಷ್ಟು ರಸಗಳನ್ನ ಒಂದಿಷ್ಟು ಸೂತ್ರದಲ್ಲಿ ಇಲ್ಲಿ ಏನ್ ಮಾಡಿದ್ದಾನೆ, ಸಾಳ್ವ ಭಾರತದಲ್ಲಿ ಹಿಡಿದಿಟ್ಟಿರುವಂತಹದನ್ನ ನೋಡ್ಬೋದು. ನಂತರ ರಸರತ್ನಾಕರದಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ, ಮಾನವನ ಜೀವಿತಕ್ಕೆ ಅಂಟಿಕೊಂಡು ನೆಲೆಯಾಗಿ ನಿಲ್ಲತಕ್ಕ ಭಾವಗಳಿಗೆ ಸ್ಥಾಯಿ ಭಾವಗಳೆಂದು ಕರೀತಾರೆ, ಹೆಸರು ಇದೆ ಅಂತ ಹೇಳಲಾಗುತ್ತೆ. ಅಂದ್ರೆ ಮಾನವನ ಬದುಕಿಗೆ ಯಾವೆಲ್ಲ ಭಾವಗಳು ಅಂಟಿಕೊಂಡಿರ್ತವೆ, ನೆಲೆಯಾಗಿ ನಿಲ್ತವೋ ಅಂತವುಗಳಿಗೆಲ್ಲ ಏನ್ ಹೇಳಲಾಗಿದೆ ಅಂದ್ರೆ ಸ್ಥಾಯಿ ಭಾವಗಳೆಂದು ಹೆಸರನ್ನ ಕರೀಲಾಗಿದೆ ಅನ್ನುವಂಥದ್ದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೊಬೇಕು ಸ್ನೇಹಿತರೆ. ನಂತರ ಭರತನ ಮತದಂತೆ ಒಟ್ಟು 8 ರಸಗಳು ಅನ್ನುವಂತಹದನ್ನು ನೋಡ್ಬೋದು. ನಂತರ 9ನೇ ರಸ ಶಾಂತರಸವಾಗಿ ಬರುವಂತಹದನ್ನು ನೋಡ್ಬೋದು. ನಂತರ 10ನೇ ರಸವನ್ನು ಸಹ ಹೇಳುವಂತಹದನ್ನು ನೋಡ್ಬೋದು. ಹಾಗಾಗಿ ಈ 8 ರಸಗಳ ಬಗ್ಗೆ ಬಹುಮುಖ್ಯವಾಗಿ ಅದರ ಅರ್ಥವನ್ನ ತಿಳ್ಕೊಂತ ಹೋಗೋಣ. ಮೊದಲನೇದಾಗಿ ರತಿ ಆಸಚ್ಚ ಶೋಕಶ್ಚ ಕ್ರೋಧೆ ಉತ್ಸಾಹ ಭಯಂ ತತ್ ಜಿಗುಪ್ಸಾ ವಿಸ್ಮಯಶ್ಚೇತಿ ಸ್ಥಾಯಿ ಭಾವ ಪ್ರಕೀರ್ತಿತಃ ಅಂತ ಭರತನ ಸೂತ್ರ ಇದು. 8 ರಸಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಇವುಗಳನ್ನ ಸ್ಥಾಯಿ ಭಾವಗಳನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸ್ನೇಹಿತರೆ, ಇವು 8 ಸ್ಥಾಯಿ ಭಾವಗಳು, ಭರತನ 8 ಸ್ಥಾಯಿಗಳು. ನಂತರ ಶಂಕೆ, ಔತ್ಸುಕ್ಯ, ನಾಚಿಕೆ, ವಿಷಾದ ಮೊದಲಾದ ಭಾವಗಳು ಹೀಗೆ ಸ್ಥಿರವಾಗಿ ನಿಲ್ಲತಕ್ಕವಲ್ಲ, ಸಂದರ್ಭೋಚಿತವಾಗಿ ಬರುತ್ತವೆ ಹೋಗುತ್ತವೆ. ಆದ ಕಾರಣ ಇವಕ್ಕೆ ವ್ಯಭಿಚಾರಿ ಭಾವ ಅಥವಾ ಸಂಚಾರಿ ಭಾವಗಳೆಂದು ಕರೀತಾರೆ ಎನ್ನುವಂತಹದ್ದು. ಮೊದಲೇ ಇವುಗಳನ್ನು ಅರ್ಥ ಮಾಡ್ಕೊಳ್ಳೋಣ, ನಂತರ ಸೂತ್ರದ ಹಿನ್ನೆಲೆಯಲ್ಲಿ ಅವುಗಳ ಅರ್ಥಗಳನ್ನ ನಾವು ಮಾಡ್ಕೊಂತ ಹೋಗೋಣ ಅನ್ನುವಂತಹದ್ದು ನೋಡ್ಬೋದು. ಶಂಕೆ, ಔತ್ಸುಕ, ನಾಚಿಕೆ, ವಿಷಾದ ಮೊದಲಾದ ಭಾವಗಳು ಹೀಗೆ ಸ್ಥಿರವಾಗಿ ನಿಲ್ಲತಕ್ಕವಲ್ಲ,
ಸಂದರ್ಭೋಚಿತವಾಗಿ ಬರುತ್ತವೆ ಹೋಗುತ್ತವೆ, ಆದ ಕಾರಣ ಇವಕ್ಕೆ ವ್ಯಭಿಚಾರಿ ಅಥವಾ ಸಂಚಾರಿ ಭಾವಗಳೆಂದು ಕರೀತಾರೆ ಎನ್ನುವಂತಹದ್ದು. ನಂತರ ಸ್ನೇಹಿತರೆ, ಸ್ಥಾಯಿ ಭಾವವನ್ನು ಒಂದು ಸೂತ್ರಕ್ಕೂ ಸಂಚಾರಿ ಭಾವಗಳನ್ನು ಅದರಲ್ಲಿ ಪೋಣಿಸಿರುವ ಬಣ್ಣ ಬಣ್ಣದ ಮಣಿಗಳಿಗೂ ಅಭಿನವ ಗುಪ್ತ ಹೋಲಿಸುತ್ತಾನೆ ಅಂತ ಇದನ್ನ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ಸ್ಥಾಯಿ ಭಾವವನ್ನು ಒಂದು ಸೂತ್ರಕ್ಕೂ ಸಂಚಾರಿ ಭಾವಗಳನ್ನು ಅದರಲ್ಲಿ ಪೋಣಿಸಿರುವ ಬಣ್ಣ ಬಣ್ಣದ ಮಣಿಗಳಿಗೂ ಹೋಲಿಸಿದಂತಹ ಮೀಮಾಂಸಕಾರ ಯಾರು ಅಂತಂದ್ರೆ ಅಭಿನವ ಗುಪ್ತ ಅದನ್ನ ವರ್ಣಿಸಿರುವಂತಹದ್ದು. ನಂತರ ಅದೇ ರೀತಿ ಬರುವಂತಹದ್ದು ನೋಡ್ಬೋದು, ಸ್ಥಾಯಿಯನ್ನು ಸಮುದ್ರಕ್ಕೂ ಸಂಚಾರಿ ಭಾವಗಳನ್ನು ಅದರಲ್ಲಿ ಏಳುತ್ತಾ ಬೀಳುತ್ತಾ ಇರುವ ತರಂಗಗಳಿಗೂ ಹೋಲಿಸುವುದು ಉಂಟು ಅಂತ ಹೇಳಲಾಗುತ್ತೆ. ನಂತರ ಒಂದು ಕೆಳಗಡೆ ಒಂದು ಸೂತ್ರವನ್ನು ನೋಡಿ, ಉನ್ಮಜ್ಜಂತೋ ನಿಮಜ್ಜಂತಹ ಸ್ಥಾಯಿಂಬ್ಯ ಇದಾವೀವ ಉರ್ಮಿವಾವರ್ಧಃ ಯತ್ಯೇನ ಯಂತಿ ತಾಮ್ರಪಂತಂ ಹೆಂಚತೆ ಅಂತ ರಸಾರ್ಣವ ಸುಧಾಕರದಲ್ಲಿ ಹೇಳುವಂತಹ ನೋಡ್ಬೋದು. ಒಟ್ಟು ಸಂಚಾರಿ ಭಾವಗಳು ಎಷ್ಟಿದಾವಪ್ಪ ಅಂದ್ರೆ 33 ಎಂದು ಭರತನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ. ನೋಡ್ಬೋದು, ನಿರ್ವೇದ ಅನ್ನುವಂತಹದ್ದು, ದಾರಿದ್ರ್ಯ, ಆಪತ್ತು, ತತ್ವಜ್ಞಾನ ಈ ಮೊದಲಾದವುಗಳಿಂದ ಒದಗುವ ಸ್ವಮಾನವೇ ತನ್ನ ವಿಷಯದಲ್ಲಿ ಇಳಿಕೆಯ ಭಾವ ಅಂತ ಹೇಳಲಾಗುತ್ತೆ. ಗ್ಲಾನಿ, ಅತಿ ಕ್ಲೇಶದಿಂದ ಶಕ್ತಿಯೊಡಗುವುದು ಬಳಲಿಕೆಯ ಪರಮಾವಧಿ ಅಂತ ಹೇಳಲಾಗುತ್ತೆ. ಶಂಕೆ, ಅನರ್ಥವಾದೀತೆಂದು ಶಂಕಿಸುವುದು. ಅಸಹನೀಯ, ಅಸೂಯೆ ಅಂತ ಹೇಳಲಾಗುತ್ತೆ. ಮದ, ಮದ್ಯಪಾನದಿಂದ ಉಂಟಾಗುವ ಉಲ್ಲಾಸರಹಿತವಾದ ಮರೆವು. ಶ್ರಮ, ಮನಶರೀರ ಖೇದ ಶ್ರಮ, ಪ್ರಯಾಣ, ವ್ಯಾಯಾಮ ಮೊದಲಾದವುಗಳಿಂದ ಜನಿಸುತ್ತದೆ ಅಂತ. ಆಲಸ್ಯ, ವ್ಯಾಧಿ, ಗರ್ಭಭಾರ ಮೊದಲಾದವುಗಳಿಂದ ಒದಗುವುದು ಯಾವುದು ಬೇಡವೆನಿಸುತ್ತದೆ ಅದು ಆಲಸ್ಯ ಅನ್ನುವಂತಹದ್ದು. ದೈನ್ಯ, ದುರ್ಗತಿಯಿಂದ ಜನಿಸುವುದು. ಚಿಂತೆ, ಧ್ಯಾನವ ಚಿಂತೆ, ಮೋಹ, ಎಚ್ಚರ ತಪ್ಪುವುದು, ಸುಖಗಳಿಗೆಯಲ್ಲೂ ಉಂಟಾಗುವಂತಹದ್ದು. ಸ್ಮೃತಿ, ನೆನಹು, ಧೃತಿ, ಜ್ಞಾನ ಮೊದಲಾದವುಗಳಿಂದ ಉಂಟಾಗುವುದೇ ಸಮಷ್ಟಿ ಅನ್ನುವಂತಹದ್ದು. ನಂತರ ವೀಡ, ನಾಚಿಕೆ, ಚಾಪಲ್ಯಂ, ಚಿತ್ತಂ ಚಲಿಪುವುದೇ ಚಾಪಲ್ಯಂ ಅಂದ್ರೆ ಇತ್ಯಾದಿ ಇನ್ನೂ 33 ಸಂಚಾರಿ ಭಾವಗಳಿದಾವೆ. ಯಾವುದಾದರೂ ಒಂದನ್ನು ಕೊಟ್ಟು ಉದಾಹರಣೆ ಹೊಂದಿಸಿ ಬರಿ ಅಂತ ಕೊಡ್ಬೋದು. ಹಾಗಾಗಿ ನೀವು 33 ಸಂಚಾರಿ ಭಾವಗಳನ್ನ ನೋಡ್ಕೊಂಡು ಹೋದ್ರೆ ಪರೀಕ್ಷೆಗೆ ಒಳ್ಳೆಯದು ಅನ್ನುವಂತಹದನ್ನು ಹೇಳ್ತೇನೆ. ಇದನ್ನು ನೆಟ್ ಸ್ಲೆಟ್ ಅಲ್ಲಿ ಈ ತರ ಹೊಂದಾಣಿಕೆ ಮಾಡೋದನ್ನು ಕೇಳಿದಾನೆ, ಯಾರಾದ್ರೂ ಅದೇ ಪ್ರಶ್ನೆ ತೆಗೆಯುವಂತಹ ವ್ಯಕ್ತಿಗಳಿಗೆ ಹೋದ್ರೆ ಕೇಳೋ ಸಾಧ್ಯತೆಯೂ ಸಹ ಇರುತ್ತೆ ಸ್ನೇಹಿತರೆ. ನಂತರ ನೋಡ್ಬೋದು, ಇಲ್ಲಿ ಬಹಳ ಮುಖ್ಯವಾಗಿದೆ, ಭಾವದ ಕಾರಣಗಳನ್ನು ವಿಭಾವಗಳೆಂದು ಕರೀತಾರೆ, ಕಾರ್ಯಗಳನ್ನು ಅನುಭಾವಗಳೆಂದು ಕರೀತಾರೆ ಅನ್ನುವಂತಹದನ್ನ ನಾವು ನೋಡ್ಬೇಕು ಸ್ನೇಹಿತರೆ. ಭಾವದ ಕಾರಣಗಳನ್ನು ವಿಭಾವಗಳೆಂದು ಕರೀತಾರೆ, ಕಾರ್ಯಗಳನ್ನು ಅನುಭಾವಗಳೆಂದು ಕರೀತಾರೆ ಅಂತ ಈ ಪ್ರಶ್ನೆಯನ್ನು ನೆನ್ಪಿಟ್ಕೊಂಡಿರಿ. ಯಾಕಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಅನುಸರಿಸಿ ಒಂದೆಷ್ಟು ಉದಾಹರಣೆಗಳನ್ನ ಕೇಳಿ ಪ್ರಶ್ನೆಯನ್ನು ತೆಗೆದಿದ್ದ. ನೋಡ್ಬೋದು, ಭಾವ ಕಾರ್ಯಕ್ಕೆ ಮಾತ್ರ ಅನುಭಾವವೆಂದು ಹೆಸರು. ರಸಾನುಭವ ಮಾಡಿದಾಗ ರಸಿಕನಲ್ಲಿ ಉಂಟಾಗುವ ರೋಮಾಂಚಕ, ಕಣ್ಣೀರು, ನಂತರ ಮುಂಬನಿ ವಿಕಾಸ ಮೊದಲಾದವನ್ನು ಅನುಭವವೆಂಬ ಹೆಸರಿನಿಂದ ಕರೆಯುತ್ತಾರೆ ಅಂತ ಹೇಳಲಾಗುತ್ತೆ. ಮೊನ್ನೆ ಈ ಕೆಳಗಿನ ಯಾವುವು ಈ ಕಂಬನಿ ಮತ್ತು ಗದ್ಗದ ಇವೆರಡು ಏನಂತ ಕೇಳಿದ್ದ ಸ್ನೇಹಿತರೆ. ಅನುಭವ ಅಂತ ನಾನು ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕಿದ್ದೆ. ಏನು ಅದಕ್ಕೆ ಯಾಕೆ ಸರಿ ಅಂದ್ರೆ ಇಲ್ಲಿ ಶ್ರೀ ಸ್ಪಷ್ಟಪಡಿಸ್ತಾರೆ. ಭಾವದ ಕಾರಣಗಳನ್ನ ಏನಂತ ಕರಿತೇವೆ, ವಿಭಾವಗಳೆಂದು ಕರೀತೇವೆ, ಕಾರ್ಯಗಳನ್ನು ಅನುಭವಗಳೆಂದು ಕರೀತೇವೆ ಅಂತೇಳಿ ಅಂತ. ಇಲ್ಲಿ ನೋಡ್ಬೋದು, ಭಾವ ಕಾರ್ಯಕ್ಕೆ ಮಾತ್ರ ಅನುಭವವೆಂದು ಹೆಸರು. ರಸಾನುಭವ ಮಾಡಿದಾಗ ರಸಿಕನಲ್ಲಿ ಉಂಟಾಗುವ ರೋಮಾಂಚಕ ಮತ್ತು ಕಣ್ಣೀರು ಇವೇನಾಗ್ತವೆ ಅನುಭವವೆಂಬ ಹೆಸರಿನಿಂದ ಕರೀತಾರೆ ಅಂತ. ಈ ರೀತಿಯಾಗಿ ನಾವು ತಿಳ್ಕೊಂಡಾಗ ಮಾತ್ರ ಸ್ನೇಹಿತರೆ ಸರಿಯಾದ ರೀತಿಯಾದಂತಹ ಉತ್ತರವನ್ನ ಹಾಕೋದಿಕ್ಕೆ ಸರಿಯಾಗುತ್ತೆ. ನಂತರ ರಸರತ್ನಾಕರದಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಭಾವದೇ ಪುಟ್ಟಿದ ರಸಂ ಭಾವುಕರ ನರಿದು ಸವಿಯುವುದೇ ಅನುಭಾವಂ ಅಂತ ಹೇಳಲಾಗಿದೆ. ಅಂದ್ರೆ ಈ ಸ್ಟೇಟ್ಮೆಂಟ್ ನೇರವಾಗಿ ಪ್ರಶ್ನೆಯನ್ನ ಕೇಳಿದರೆ ಭಾವದೇ ಪುಟ್ಟಿದ ರಸಂ ಅನ್ನುವಂತಹದ್ದು ಇದನ್ನು ರಸರತ್ನಾಕರದಲ್ಲಿ ಹೇಳಲಾಗಿದೆ ಅನ್ನುವಂತಹದನ್ನು ನೀವು ನೆನ್ಪಿಡ್ಕೊಬೇಕು. ನಂತರ ಈ ಬಗೆಯ ಅಭಿಪ್ರಾಯವನ್ನು ಲೊಲ್ಲಟ ಖಂಡಿಸಿದ್ದಾನೆ. ಅನುಭಾವಶ್ಚನ ರಸಜನ್ಯ ಅರ್ಥವಿವಕ್ಷಿತ ತೇಷಂ ರಸಕಾರಣತ್ವೇನ ಗಣಾನಹಸ್ತ್ವಾತ ಅಪಿ ತುಭಾವನಾಮೇವ ಅಂತ ಅಭಿನವ ಭಾವತಿಯಲ್ಲಿ ಅಂದ್ರೆ ಲೊಲ್ಲಟ ಮತ್ತು ಶಂಕಕ ಅನ್ನುವಂತಹ ರಸಪ್ರಸ್ಥಾನ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ. ಅವರು ಭರತನ ಕಾಲದಲ್ಲಿ ಇದ್ದಂತಹ ಒಂದಿಷ್ಟು ಚರ್ಚೆ ಮಾಡುವಂತಹ ಮೀಮಾಂಸಕಾರರು. ಅವರು ರಸಪ್ರಸ್ಥಾನ ಕುರಿತು ಚರ್ಚೆ ಮಾಡಿದರೆ ಅವರ ಆಲೋಚನೆಗಳನ್ನ ಎಲ್ಲಿ ಹೇಳಲಾಗಿದೆ ಅಂದ್ರೆ ಅಭಿನವ ಭಾರತಿಯಲ್ಲಿ ಅಭಿನವ ಗುಪ್ತ ಹೇಳಿದ್ದಾನೆ. ಅಭಿನವ ಭಾರತಿ ರಸ ಕುರಿತು ಬರೆದಂತಹ ಒಂದು ವ್ಯಾಖ್ಯಾನ ಗ್ರಂಥ ಅನ್ನುವಂತಹದನ್ನ ನಾವು ನೆನ್ಪಿಡ್ಕೊಬೇಕು. ಇದನ್ನು ಸಹ ಪ್ರಶ್ನೆಯನ್ನ ಕೇಳೋ ಸಾಧ್ಯತೆ ಇರುತ್ತೆ. ಅಂದ್ರೆ ಈ ತರನಾದಂತಹ ಆಲೋಚನೆಗಳು ಈಗ ರಸರತ್ನಾಕರದಲ್ಲಿ ಹೇಳಲಾಗಿದೆಯಲ್ಲ, ಭಾವದೇ ಪುಟ್ಟಿದ ರಸಮಂ ಭಾವುಕರಾದನ್ನ ಅರಿದು ಸವಿಯುವುದೇ ಅನುಭವಂ ಅನ್ನುವಂತಹ ಹೇಳಿಕೆ ಸ್ಟೇಟ್ಮೆಂಟ್ಗಳನ್ನು ಕುರಿತು ಲೊಲ್ಲಟ ಇದನ್ನ ಖಂಡಿಸಿದ್ದಾನೆ ಅಂತ ಹೇಳಲಾಗುತ್ತೆ ಅಂತ. ನಂತರ ಕಾವ್ಯ ಪ್ರಕಾಶದಲ್ಲೂ ಬರುವಂತಹ ನೋಡ್ಬೋದು,
ಕಾರಣಾನ್ಯಾತ ಕಾರ್ಯಾಣಿ ಸಹಕಾರಿಣೀಯಾನಿ ಚ ವಿಭಾವ ಅನುಭಾವಶ್ಚ ವ್ಯಭಿಚಾರಿಣಃ ವ್ಯಕ್ತಂ ಸತ್ತೈರ್ವಿಭಾವ್ಯದೆ ಸ್ಥಾಯಿಂ ಭಾವೋರಸಂ ಸ್ತುತಃ ಅಂತ ಕಾವ್ಯ ಪ್ರಕಾಶದಲ್ಲಿ ಹೇಳಲಾಗಿದೆ. ಏನಪ್ಪಾ ಅಂದ್ರೆ ವಿಭಾವವನ್ನ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು ಆಲಂಬನ ವಿಭಾವ, ನಂತರ ಉದ್ದೀಪನ ವಿಭಾವ ಅಂತ. ಅದರ ಏನರ್ಥ ಅಂತಂದ್ರೆ ಭಾವವು ಆವಿರ್ಭವಿಸುವುದಕ್ಕೆ ಮೂಲ ಆಶ್ರಯವಾದ ಕಾರಣವೇ ಆಲಂಬನ ವಿಭಾವ. ಭಾವಕ್ಕೆ ಯಾವುದು ಮೂಲ ಆಶ್ರಯವಾಗಿ ಬರುತ್ತೋ ಅದು ಆಲಂಬನ ವಿಭಾವ ಅಂತ. ಇದನ್ನ ಪ್ರೇರಣಾತ್ಮಕವಾಗಿ ಪ್ರೋತ್ಸಾಹದಾಯಕವಾಗಿ ಮುನ್ನಡೆಸ್ಕೊಂಡು ಹೋಗುವಂತಹದ್ದು ಯಾವ್ದಾಗುತ್ತೆ, ಉದ್ದೀಪನ ವಿಭಾವ ಅಂತ ಆಗುತ್ತೆ. ಹೀಗೆ ಉದಿಸಿದ ಭಾವಕ್ಕೆ ಪ್ರಬಲಪಡಿಸುವ ಸಾಮರ್ಥ್ಯ ಯಾವುದಿರುತ್ತೋ ಅದನ್ನ ಉದ್ದೀಪನ ವಿಭಾವ ಅಂತ ಕರೆಯಲಾಗುತ್ತೆ. ಹಾಗಾಗಿ ವಿಭಾವಗಳಲ್ಲಿ ಎರಡು ವಿಭಾವ ಅಂದ್ರೆ ಒಂದು ಭಾವಕ್ಕೆ ಯಾವುದು ಮೂಲ ಕಾರಣ ಮೂಲ ಆಶ್ರಯವಾಗಿರುತ್ತೋ ಅದು ಆಲಂಬನ ವಿಭಾವ ಆಗುತ್ತೆ. ಅದಕ್ಕೆ ಮತ್ತೆ ಆ ಭಾವಕ್ಕೆ ಪ್ರಬಲಪಡಿಸುವಂತಹ ಸಾಮರ್ಥ್ಯ ಯಾವುದು ಬರುತ್ತೋ ಅದೇನಾಗುತ್ತೆ, ಉದ್ದೀಪನ ವಿಭಾವ ಅಂತ ಕರೆಯಲಾಗುತ್ತೆ. ನಂತರ ಚಿತ್ರದಲ್ಲಿ ಭಾವವು ಉದ್ರೇಕಗೊಂಡ ವ್ಯಕ್ತಿಯ ನಡೆನುಡಿಗಳಲ್ಲಿ ಗೋಚರವಾಗುವ ಕ್ರಿಯೆಗಳೇ ಅನುಭಾವ ಅಂತ ಹೇಳಲಾಗುತ್ತೆ. ಅಂದ್ರೆ ಭಾವ ಅನ್ನುವಂತಹದ್ದು ನಮಗೆ ಮನಸ್ಸಿನಲ್ಲಿ ಅದು ಉಟ್ಕೊಳ್ಳುತ್ತೆ. ಆದ್ರೆ ವಿಭಾವ ಅನ್ನುವಂತಹದ್ದು ಏನಾಗಿರುತ್ತೆ, ವ್ಯಕ್ತಿಯ ನಡೆನುಡಿಗಳಲ್ಲಿ ಬರುತ್ತೆ. ಈಗ ನಮಗೆ ಯಾವ್ದಾದ್ರು ಒಂದು ದೃಶ್ಯವನ್ನ ನೋಡಿದಾಗ ಕೆಲವೊಂದ್ಸತಿ ಅಳು ಬರುತ್ತೆ. ಯಾವ್ದಾದ್ರು ಸಿನಿಮಾವನ್ನು ನೋಡುವಾಗ, ನಾಟಕವನ್ನು ನೋಡುವಾಗ, ಯಾವುದೋ ಒಂದು ಸಂದರ್ಭವನ್ನು ನೋಡುವಾಗ ಅದು ಅಳು ಬರುತ್ತೆ. ಅಳು ಮೊದಲು ನಮಗೆ ಎಲ್ಲಿಗೆ ತಟ್ಟುತ್ತೆ, ಮನಸ್ಸಿಗೆ ತಟ್ಟುತ್ತೆ. ಅಲ್ಲಿ ಭಾವ ನಮಗೆ ಉಂಟಾಗುತ್ತೆ. ಆ ಭಾವದ ಮುಖಾಂತರ ನಮಗೆ ದೇಹದಲ್ಲಿ ಬದಲಾವಣೆಗಳಾಗುವಂತಹದ್ದು ಅಥವಾ ದೇಹದ ಹಲವಾರು ಸಹಚರ್ಯಗಳು ಬದಲಾವಣೆ ಆಗುತ್ತೆ. ಅದರಲ್ಲಿ ಕಂಬನಿಯೂ ಸಹ ಬರುತ್ತೆ, ಅಥವಾ ಮುಖ ಕೆಂಪಗಾಗುವಂತಹದ್ದು, ಮುಖದಲ್ಲಿರುವಂತಹ ಸಾಕಷ್ಟು ವಿವರಗಳಿದಾಗುವಂತಹದ್ದು. ಈ ರೀತಿಯಾದಂತಹದನ್ನ ಏನ್ ಮಾಡ್ತೇವೆ ನಾವು, ಅನುಭಾವಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಭಾವಗಳು ಉದ್ರೇಕಗೊಂಡಾಗ ವ್ಯಕ್ತಿಯ ನಡೆಗುಡೆಗಳಲ್ಲಿ ಗೋಚರವಾಗುವ ಕ್ರಿಯೆಗಳೇ ಅನುಭಾವಗಳಾಗಿದ್ದಾವೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಉದಾಹರಣೆಗೆ ಅಂಗಾಂಗಗಳ ಚಲನೆ, ಹೋಗುವುದು, ಬರುವುದು, ನಿಲ್ಲುವುದು, ಮಾತನಾಡುವುದು, ನಂತರ ಮರಸುವುದು, ಮೈನಡುಕ, ಪುಳಕ, ಕಂಬನಿ. ಇದನ್ನ ಕೇಳಿದ ಸ್ನೇಹಿತರೆ ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದು ಅಂತೇಳಿ ಅಂತ. ಅಂದ್ರೆ ನಾವು ಇದನ್ನ ಏನ್ ತಿಳ್ಕೊಬೇಕು, ಇದರಲ್ಲಿ ಬದಲಾವಣೆ ಆಗುತ್ತೆ, ಅದು ಅನುಭಾವ. ಈ ಮೊದಲಾದ ಅನುಭಾವಗಳೇ ನಾವು ಅರ್ಥದಲ್ಲಿ ತಿಳ್ಕೊಂತೇವೆ. ನೋಡ್ಬೋದು, ಸ್ತಂಭ ಸ್ವೇದಂತಹ ರೋಮಾಂಚ ಸ್ವರಭೇದತಃ ವಿಪತ್ತು ವೈವರ್ಣಮಷ್ಟು ಪ್ರಲಯ ಇತ್ಯಷ್ಟೋ ಸಾತ್ವಿಕೋ ಮಾತಃ ಅಂತ ನಾಟ್ಯಶಾಸ್ತ್ರದಲ್ಲಿ ಇದನ್ನ ಕರೆಯಲಾಗಿರುವಂತಹದ್ದು. ನಂತರ ಇನ್ನೊಂದು ವಿಶೇಷವಾಗಿ ನೋಡ್ಬೋದು, ಮೈಮರವಾಗುವುದು, ಬೆವರು, ರೋಮಾಂಚನ, ಧ್ವನಿ ವಿಕಾರ, ನಡುಕ, ಮುಖಬಣ್ಣ ವ್ಯತ್ಯಾಸವಾಗುವುದು, ಕಂಬನಿ, ಮೂರ್ಛೆ, ಈ 8 ಪ್ರತ್ಯೇಕಿಸಿ ಇವಕ್ಕೆ ಸಾತ್ವಿಕ ಭಾವಗಳು ಅಂತ ಹೆಸರನ್ನ ಕೊಟ್ಟಿರುವಂತಹದ್ದು ನೋಡ್ಬೋದು ಸ್ನೇಹಿತರೆ. ಈಗ ಮೀಮಾಂಸೆ ಅಂತಿದ್ದಾಗ ನಮಗೆ ಇದನ್ನೇ ಕೊಡ್ಬೇಕು ಪ್ರಶ್ನೆ ಅಂತ ಹೇಳಿಲ್ಲ. ರಸದಲ್ಲಿ ಯಾವ್ದು ಬೇಕಾದ್ರೂ ಪ್ರಶ್ನೆಗಳನ್ನ ತೆಗೆದು ಕೊಡ್ಬೋದು. ಹಾಗಾಗಿ ನಾವು ತಿಳ್ಕೊಂಡು ಹೋದ್ರೆ ಇನ್ನೂ ಅನುಕೂಲ, ಯಾವುದನ್ನು ಬಿಡಬಾರ್ದು ಅನ್ನುವಂತಹದ್ದು ನನ್ನ ಆಶಯ ಅಷ್ಟೇ. ನಂತರ ಸ್ನೇಹಿತರೆ, ಈ 8 ಸಾತ್ವಿಕ ಭಾವಗಳಾದ ನಂತರ ಸಾಹಿತ್ಯ ದರ್ಪಣದಲ್ಲಿ ಹೇಳುವಂತಹ ನೋಡ್ಬೋದು, ಸ್ವಾರ್ಥ ವಿಶ್ರಾಮ ಪ್ರಕಾಶಕಾರಿ ಇಚ್ಛನ್ನ ಅಂತಾರೋ ಧರ್ಮ ಅಂತ ಹೇಳುವಂತಹದ್ದು. ನಂತರ ಮನಸ್ಸಹ ಸಮೌದೋ ಸತ್ಯ ನಿಷ್ಪತ್ತಿ ಭವತಿ ಅಂತ ನಾಟ್ಯಶಾಸ್ತ್ರದಲ್ಲಿ ಹೇಳಿರುವಂತಹ ನೋಡ್ಬೋದು ಈ 8 ಸಾತ್ವಿಕ ಗುಣಗಳ ಕುರಿತು. ನಂತರ ನಾಟ್ಯ ರೂಪವನ್ನು ತಾಳಿದ ಹೊರತು ಕಾವ್ಯದಲ್ಲಿ ಆಸ್ವಾದ ಉಂಟಾಗುವುದು ಎಂಬುದು ಭಟ್ಟತೌತನ ಸಿದ್ಧಾಂತ. ಭಟ್ಟತೌತನ ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ನಾಟ್ಯ ರೂಪವನ್ನು ತಾಳದ ಹೊರತು ಕಾವ್ಯದಲ್ಲಿ ಆಸ್ವಾದ ಉಂಟಾಗುವುದು ಅನ್ನುವಂತಹದನ್ನ ಹೇಳ್ತಾನೆ. ಅಂದ್ರೆ ನಾವು ನಾಟ್ಯವನ್ನ ಮಾಡ್ತೀವೋ ಅದು ರೂಪವನ್ನ ತಾಳ್ಬೇಕು. ಅದನ್ನ ತಾಂದ್ರೆ ಮಾತ್ರ ಏನಾಗುತ್ತೆ, ಕಾವ್ಯದಲ್ಲಿ ಆಸ್ವಾದ ಉಂಟಾಗುತ್ತೆ ಎನ್ನುವಂತಹದನ್ನ ಹೇಳ್ತಾನೆ. ಏನಪ್ಪಾ ಅದು ಅಷ್ಟು ಸ್ಟೇಟ್ಮೆಂಟ್ ನೋಡ್ಬೋದು. ಪ್ರಯೋಗತ್ವಂ ನಾಂತತ್ನೇ ಕಾವ್ಯ ನಾಸ್ವದ ಸಂಭವಂ ಅಂತ ಹೇಳುವಂತಹದ್ದು. ಕೆಲವು ಉಕ್ತಿಯಿಂದಲೇ ವಸ್ತು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಶಕ್ತಿ ಕವಿಗೆ ಉಂಟೆಂಬುದನ್ನು ಅವನು ಬಲ್ಲನು ಅಂತ ಹೇಳಲಾಗುತ್ತೆ. ನಂತರ ವರ್ಣನೋತ್ಕಲಿ ಕಾಭೋಗ ಪ್ರೌಢಿಕ್ತ ಸಂಯಜ್ಞೋಪಿತಃ ಉದ್ಯಾನ ಕಾಂತ ಚಂದವ್ಯ ಭಾವ ಪ್ರತ್ಯಕ್ಷವಾದ ಸ್ಫುತಃ ಅಂತ ಹೇಳುವಂತಹದ್ದು ಸ್ಟೇಟ್ಮೆಂಟು ಭಟ್ಟತೌತನ ಹೇಳುವಂತಹ ಸ್ಟೇಟ್ಮೆಂಟ್. ನಂತರ ಕಾವ್ಯದಲ್ಲೂ ಕೂಡ ನಾಟ್ಯವಾಡಿದಂತಿರುವುದರಲ್ಲಿ ರಸ ಕಾವ್ಯಾರ್ಥ ವಿಷಯದಲ್ಲಾದರೆ ಪ್ರತ್ಯಕ್ಷವಾಗಿದ್ದಂತೆ ಅನುಭವ ಒದಗಿದಾಗಲೇ ರಸವು ಉದಿಸತಕ್ಕದ್ದು ಅಂತ ಹೇಳಲಾಗುತ್ತೆ. ಅಭಿನವ ಭಾರತಿಯಲ್ಲಿ ಹೇಳುವಂತಹದ್ದು ಕಾವ್ಯದಲ್ಲಿ ಕೂಡ ನಾಟ್ಯವಾಡಿದ, ಈಗ ಕಾವ್ಯದ ಅದೇನಾಗುತ್ತೆ, ಕಾವ್ಯ ನಾಟಕ ರೂಪಕ್ಕೆ ಬಂದಾಗ ಮಾತ್ರ ಆಸ್ವಾದ ಉಂಟಾಗುವುದು ಅಂತ ಹೇಳ್ತಾರಲ್ಲ, ಆ ರೂಪವನ್ನು ಕೊಡ್ತಿರುವಂತಹದ್ದು. ಕಾವ್ಯದಲ್ಲೂ ಕೂಡ ನಾಟ್ಯವಾಡಿದಂತಿರುವುದರಲ್ಲೇ ರಸ ಕಾವ್ಯಾರ್ಥ ವಿಷಯದಲ್ಲಾದರೆ ಪ್ರತ್ಯಕ್ಷವಾಗಿದ್ದಂತೆ ಅನುಭವ ಮೊದಲಾದಾಗ ರಸವು ಉದಿಸತಕ್ಕದ್ದು ಅಂತ ಹೇಳಲಾಗುತ್ತೆ. ಅದನ್ನ ನೋಡ್ಬೋದು ಅಭಿನವ್ ಭಾರತಿಯಲ್ಲಿ ಅಭಿನವ್ ಗುಪ್ತ ಹೇಳ್ತಾನೆ,
ಕಾವ್ಯೇಪಿ ನಾಟ್ಯಮಾನ ಏವ ರಸಃ. ಈ ಸ್ಟೇಟ್ಮೆಂಟ್ ಅನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇದನ್ನ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕಾವ್ಯೇಪಿ ನಾಟ್ಯಮಾನ ಏವ ರಸಃ ಕಾವ್ಯರ್ಥ ವಿಷಯೇ ಪ್ರತ್ಯಕ್ಷ ಕಲ್ಪ ಸಂವೇದನೋದಯೇ ರಸಾದೀಯ ಅಂತ. ಇದು ಬಹಳ ಮುಖ್ಯವಾದಂತಹದ್ದು. ಏನಪ್ಪಾ ಅಂದ್ರೆ ನಾಟ್ಯ ಅನ್ನುವಂತಹದ್ದು ಕಾವ್ಯ ಅನ್ನುವಂತಹದ್ದು ನಾಟ್ಯ ರೂಪಕ್ಕೆ ಬಂದಾಗ ರಸಾಸ್ವಾದವಾಗುತ್ತೆ ಎನ್ನುವುದಕ್ಕೆ ಇದನ್ನ ಬಹುಮುಖ್ಯವಾಗಿ ಚರ್ಚೆಯನ್ನು ಮಾಡ್ತಿರುವಂತಹದ್ದು. ನಂತರ ಇವೆರಡನ್ನು ಮಾಡುವಂತಹ ಸಂದರ್ಭದಲ್ಲಿ ಕಾವ್ಯ ಶ್ರೇಷ್ಠವೋ ನಾಟ್ಯ ಶ್ರೇಷ್ಠವೋ ಎಂಬ ವಿಚಾರದಲ್ಲಿ ಕಾವ್ಯವೆಂದರೆ ಮುಖ್ಯವಾಗಿ ನಾಟಕವೆಂದೇ ಅಭಿನವಗುಪ್ತನ ಅಭಿಪ್ರಾಯವಾಗುತ್ತೆ ಎನ್ನುವಂತಹದ್ದು. ಕಾವ್ಯ ಅಂದ್ರೆ ಏನಪ್ಪಾ ಅಂದ್ರೆ ನಾಟಕವೆಂತನ್ನೇ ತಿಳ್ಕೊಳ್ಳುವಂತಹದನ್ನ ನಾವು ನೋಡ್ಬೋದು. ಕಾವ್ಯಂ ತವನ್ಮುಖ್ಯತೆಯು ದಶರೂಪಕಾತ್ಮಕಮೇವ ಅಂತ ಅಭಿನವ ಭಾರತಿಯಲ್ಲಿ ಅಭಿನವಗುಪ್ತ ಹೇಳುವಂತಹದ್ದು ನಮಗೆ ಬಹುಮುಖ್ಯವಾಗಿ ಕಂಡುಬರುತ್ತೆ. ನಂತರ ನೋಡ್ಬೋದು ಕಾವ್ಯವೆಂದರೆ ನಾಟಕವೆಂದು ವಾಮನನ ಬೆಂಬಲವನ್ನ ಸೂಚಿಸ್ತಾನೆ. ಅದನ್ನ ನೋಡ್ಬೋದು. ಸಂದರ್ಭೇಶು ದಶರೂಪಕಂ ಶ್ರೇಯ ಅಂತ ವಾಮನನು ಹೇಳ್ತಾನೆ. ಕಾವ್ಯವೆಂದ್ರೆ ನಾಟಕನೇ ಕಣಪ್ಪ ಅಂತ ವಾಮನನು ಹೇಳುವಂತಹದ್ದು. ನಂತರ ನಟರಿಗಿಂತ ಕವಿಗಳಲ್ಲಿ ಅಭಿನಯಕ್ಕಿಂತ ಕಾವ್ಯದಲ್ಲಿ ನಮಗೆ ಗೌರವ ಹೆಚ್ಚು ಎಂದು ಭೋಜರಾಜನು ಅಭಿಪ್ರಾಯ ಪಡ್ತಾನೆ ಅಂತ ಹೇಳಲಾಗುತ್ತೆ. ಸ್ಟೇಟ್ಮೆಂಟ್ ಗಳನ್ನ ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ನಟರಿಗಿಂತ ಕವಿಗಳಲ್ಲಿ ಅಭಿನಯಕ್ಕಿಂತ ಕಾವ್ಯದಲ್ಲಿ ನಮಗೆ ಗೌರವ ಹೆಚ್ಚು ಎಂದು ಹೇಳಿದಂತಹ ಕವಿ ಯಾರು ಅಂತ ಹೇಳುವಂತಹ ನೋಡ್ಬೋದು. ನಂತರ ಶೃಂಗಾರ ಪ್ರಕಾಶದಲ್ಲಿ ಹೇಳುವಂತಹದ್ದು ಅಭಿನೇತೃಶ್ಚ ಕವಿನೇನ ಬಹುಮನ್ಯತೆ ಮಾಹೆ ಅಭಿನಯೇಭ್ಯಶ್ಚ ಕಾವ್ಯಮೇವ ಅಂತ ಶೃಂಗಾರ ಪ್ರಕಾಶದಲ್ಲಿ ಹೇಳುವಂತಹದ್ದು. ಇಷ್ಟು ಆದ ನಂತರ ಸ್ನೇಹಿತರೆ, ಈಗ ರಸಾನುಭವ 1 ಅನ್ನುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಕಾವ್ಯ ನಾಟಕ, ನಂತರ ವಿಭಾವ ಅನುಭವ ಇವೆಲ್ಲರನ್ನು ಸಹ ನೀವು ತಿಳ್ಕೊಂಡ್ರೆ, ನಂತರ ಕಾವ್ಯ ಹೇಗೆ ನಾಟಕ ರೂಪಕ್ಕೆ ಬಂದಾಗ ರಸಾಸ್ವಾದವಾಗುತ್ತೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಮೀಮಾಂಸಕಾರರು ಹೇಳಿರುವಂತಹ ದೃಷ್ಟಿಕೋನದಲ್ಲೂ ತಿಳ್ಕೊಂಡ್ರಿ. ಅದೇ ರೀತಿಯಲ್ಲಿ ಈಗ ರಸಾನುಭವ ಅನ್ನುವಂತಹ ಪರಿಕಲ್ಪನೆ ಹೇಗೆ ಸ್ಪಷ್ಟವಾಗುತ್ತೆ ಎನ್ನುವಂತಹದನ್ನು ತಿಳ್ಕೊಂಡ್ರಿ. ನೋಡ್ಬೋದು, ಪ್ರಸಿದ್ಧವಾದಂತಹ ಇದು ರಸಸೂತ್ರ. ವಿಭವಾನುಭಾವ ವ್ಯಭಿಚಾರಿ ಸಂಯೋಗಾದ್ರಸ್ಯ ರಸನಿಷ್ಪತ್ತಿ ಅಂತ ಹೇಳಲಾಗುತ್ತೆ. ಇದು ಈ ಸ್ಟೇಟ್ಮೆಂಟ್ ಅನ್ನ ನಾವು ಇವಾಗ ವಿಶ್ಲೇಷಣೆ ಒಳಪಡೋಣ. ಇದರಲ್ಲಿ ವಿಭಾವಗಳು, ಅನುಭಾವಗಳು, ಸಂಚಾರಿ ಭಾವಗಳು ಇವುಗಳ ಸಂಯೋಗದಿಂದ ಏನಾಗುತ್ತೆ ರಸ ನಿಷ್ಪತ್ತಿ ಆಗುತ್ತೆ ಅಂತ ಈ ಸೂತ್ರದ ಪ್ರಕಾರ, ಭರತನ ಸೂತ್ರದ ಪ್ರಕಾರ ತಿಳ್ಕೊಂತೀವಿ. ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅಂದ್ರೆ, ಬೆಲ್ಲ, ದ್ರವ್ಯಗಳು, ಮಸಾಲೆ, ವನಸ್ಪತಿ ಇವುಗಳಿಂದ ಹೇಗೆ ನಮಗೆ ಪಾನಕ ಮೊದಲಾದ ರಸಗಳುಂಟಾಗುವುದು, ಹಾಗೆಯೇ ಅನೇಕ ಭಾವಗಳಿಂದ ಕೂಡಿದ ಸ್ಥಾಯಿ ಭಾವವು ರಸತತ್ವವನ್ನ ಹೊಂದುತ್ತದೆ ಎನ್ನುವಂತಹದನ್ನ ತಿಳ್ಕೊಬೇಕು. ರಸ ಹೇಗ್ ಸಿಗುತ್ತಪ್ಪ ಅಂದ್ರೆ ವಿಭವಾನುಭಾವ ವ್ಯಭಿಚಾರಿ ಸಂಯೋಗಾದಸ್ಯ ರಸ ನಿಷ್ಪತ್ತಿ ಇವುಗಳ ಒಂದು ಮಿಶ್ರಣದಿಂದ ನಮಗೆ ರಸ ಅನ್ನುವಂತಹದ್ದು ದೊರೆಯುತ್ತೆ ಅಂತ ಹೇಳಲಾಗುತ್ತೆ. ನಂತರ ಹಲವು ದ್ರವ್ಯಗಳಿಂದ ಕೂಡಿದ ಅನೇಕ ವ್ಯಂಜನಗಳನ್ನು ಅನ್ನಕ್ಕೆ ಕಲಿಸಿಕೊಂಡು ಹೇಗೆ ಊಟ ಮಾಡುತ್ತಾನೋ ಆಸ್ವಾದಿಸ್ತಾರೋ ಹಾಗೆಯೇ ಅಂದ್ರೆ ನಾವು ಒಂದು ಊಟವನ್ನು ಮಾಡುವಾಗ ಉಪ್ಪು, ಹುಳಿ, ಖಾರ ಮತ್ತು ಕಹಿ ಮತ್ತು ಸಿಹಿ ಇವೆಲ್ಲವನ್ನು ಮಿಶ್ರಣ ಮಾಡಿಕೊಂಡು ಆಸ್ವಾದಿಸಿದಾಗ ನಮಗೆ ಊಟದ ಒಂದು ಪರಮಾನಂದ ಅನ್ನುವಂತಹದ್ದು, ರಸಸ್ವಾದ ಅನ್ನುವಂತಹದ್ದು ಸಿಗುತ್ತೆ. ಹಾಗೆಯೇ ಭಾವನಾಭಿನಯಗಳಿಂದ ಕೂಡಿದ ಸ್ಥಾಯಿ ಭಾವವನ್ನು ವಿದ್ವಾಂಸರು ಮನಸ್ಸಿನಲ್ಲಿ ಆಸ್ವಾದಿಸುತ್ತಾರೆ. ಆದ ಕಾರಣ ಇದನ್ನು ನಾಟ್ಯ ರಸಗಳೆಂದು ಕರೀತಾರೆ ಅಂತ. ಅಂದ್ರೆ ಒಂದು ರಸ ಆಸ್ವಾದಿಸಬೇಕು ಅಂದ್ರೆ ನಾಟಕವನ್ನು ಮಾಡುವಂತಹವರು, ಅಭಿನಯ ಮಾಡುವಂತಹವರು ಹಲವಾರು ಭಾವನಾಭಿನಯಗಳಿಂದ ಅದನ್ನ ಅಭಿನಯಿಸಿ ಅದನ್ನು ನಮಗೆ ಮನಸ್ಸಿನಲ್ಲಿ ಆಸ್ವಾದಿಸುವಂತಹ ರೀತಿ ಮಾಡ್ತಾರೆ. ಅಂತಹವುಗಳಿಗೆ ಏನಂತ ಕರೀತಾರೆ ಅಂದ್ರೆ ನಾಟ್ಯ ರಸಗಳೆಂದು ಕರೆಯುತ್ತಾರೆ ಅನ್ನುವಂತಹದನ್ನ ನೋಡ್ಬೋದು. ನಂತರ ಭರತನ ವಿವರಣೆಯಲ್ಲಿ ಸ್ಥಾಯಿ ಭಾವದ ಹೆಸರು ಮತ್ತೆ ಬಂದರೂ ಮೂಲ ಸೂತ್ರದಲ್ಲಿ ಕಾಣಿಸುವುದೇ ಇಲ್ಲವಲ್ಲ ಅಂತ ಹೇಳಲಾಗುತ್ತೆ. ಭರತನ ರಸಸೂತ್ರದಲ್ಲಿ ಎಲ್ಲೂ ಸಹ ಸ್ಥಾಯಿ ಭಾವದ ಹೆಸರನ್ನ ಉಲ್ಲೇಖ ಮಾಡೋದಿಲ್ಲ ಅವನು. ಅದು ಮತ್ತೆ ಮತ್ತೆ ಬಂದರೂ ಮೂಲ ಸೂತ್ರದಲ್ಲಿ ಕಾಣಿಸುವುದೇ ಇಲ್ಲ. ಅದು ಎಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡೋದಿದ್ರೆ ಎಲ್ಲಿ ಪ್ರಶ್ನೆ, ಅದು ಸಂಯೋಗ ಅಂತ ಏನ್ ಹೇಳ್ತಾನೋ, ನಿಷ್ಪತ್ತಿ ಅಂತ ಎಂಬ ಶಬ್ದಗಳಿಗೆ ಅನೇಕ ರೀತಿಯಾಗಿ ಅರ್ಥ ಮಾಡ್ಬೋದು. ಈ ಸ್ಥಾಯಿ ಭಾವ ಅನ್ನುವಂತಹದ್ದು ಯಾವ ಅರ್ಥವನ್ನ ಕೊಡುತ್ತೆ, ವಿಭವಾನುಭಾವ ವ್ಯಭಿಚಾರಿ ಸಂಯೋಗಾದಸ್ಯ ರಸ ನಿಷ್ಪತ್ತಿ ಅಂತ ಏನ್ ಹೇಳ್ತೀವೋ ಅದನ್ನ ಮೀಮಾಂಸಕಾರರು ಸಂಯೋಗ ನಿಷ್ಪತ್ತಿ ಎನ್ನುವಂತಹದೇ ಸ್ಥಾಯಿ ಭಾವ ಅಂತ ಕರೆಯುವಂತಹ ನೋಡ್ಬಹುದು. ಹಾಗಾದ್ರೆ ನೀವು ತಿಳ್ಕೊಬೇಕಾಗೋದು ವಿಭಾವ, ಅನುಭಾವ, ವ್ಯಭಿಚಾರಿ ಭಾವಗಳನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು. ಈಗ ಸ್ಥಾಯಿ ಭಾವ ಅಂತಂದ್ರೆ ಏನಂತ ಗೊತ್ತಾಯ್ತು, ಸಂಯೋಗ ಮತ್ತು ನಿಷ್ಪತ್ತಿ ಎನ್ನುವಂತಹ ರಸದ ಕೊನೆಯ ಸ್ಥಾನ. ನಂತರ ಅಭಿನವಗುಪ್ತನಿಗಿಂತ ಹಿಂದೆಯೇ ಅನೇಕ ಮಂದಿ ರಸ ನಿಷ್ಪತ್ತಿಯನ್ನ ಬಗೆಯಾಗಿ ವಿವರಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಅವಾಗಲೇ ಹೇಳ್ತಾ ಇದ್ದೆ, ಅಭಿನವಗುಪ್ತ ಅವುಗಳನ್ನೆಲ್ಲ ತನ್ನ ಕೃತಿಯಲ್ಲಿ ತಾನು ಸಿದ್ಧಾಂತವನ್ನ ಮಂಡನೆಯನ್ನ ಮಾಡ್ತಾನೆ. ಭಟ್ಟಾಲೊಲ್ಲತನ ಚಿಂತನೆಯನ್ನು ಸಹ ಅಭಿನವ ಭಾರತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಶ್ರೀಶಂಕುಕ,
ನಂತರ ಭಟ್ಟಾನಾಯಕ, ಈ ಮೂವರ ಅಭಿಪ್ರಾಯಗಳು ಸಹ ಮಾತ್ರ ಕೂಡಿ ಅಭಿನವ ಭಾರತಿ ಸಹಾಯದಿಂದ ನಮಗೆ ಕೆಲವು ತಿಳಿಯುತ್ತವೆ ಅಂತ ಹೇಳಲಾಗುತ್ತೆ. ಅಂದ್ರೆ ಆ ಕಾಲದಲ್ಲಿ ಇಂತಹ ಮೀಮಾಂಸಕಾರರು ಇದ್ರು, ಆದ್ರೆ ಅವರ ಕೃತಿಗಳು ದೊರೆತಿಲ್ಲ. ಆದ್ರೆ ಅವರ ಚಿಂತನೆಗಳನ್ನ ಅಭಿನವ ಗುಪ್ತ ಏನ್ ಮಾಡಿದಾನೆ, ಸಂಗ್ರಹಣೆ ಮಾಡಿದಾನೆ ಅಂತ ಹೇಳಲಾಗುತ್ತೆ. ನಂತರ ಇವರು ರಸದ ಕುರಿತು ಆಲೋಚನೆಗಳನ್ನ ಮಾಡಿರುವಂತಹದನ್ನ ನಾವು ನೋಡೋಣ. ಶಂಕುಕನ ವಾದವನ್ನ ಭಟ್ಟಾತೋತನು ಖಂಡಿಸಿದ್ದಾನೆ. ಇದೇ ಬಗೆಯಾಗಿ ತಿಳಿಸ್ತಾ ಹೋಗುತ್ತೆ. ಈಗ ರಸದ ಕುರಿತು ಏನ್ ಮಾಡ್ತಾರೆ, ಒಬ್ಬೊಬ್ಬರೇ ತಮ್ಮ ತಮ್ಮ ವಾದಗಳನ್ನ ಮಂಡನೆ ಮಾಡ್ತಾ ಹೋಗ್ತಾರೆ. ಭಟ್ಟಾಲಲ್ಲಟ, ಶ್ರೀಶಂಕುಕ, ಭಟ್ಟಾನಾಯಕ, ಅಭಿನವ ಗುಪ್ತ, ನಂತರ ಕೊನೆಗೆ ಬರುವಂತಹವನು ಆನಂದವರ್ಧನ. ಇಷ್ಟು ಜನ ಇದರ ಕುರಿತು ತಮ್ಮ ಚಿಂತನೆಯನ್ನ ಮಾಡ್ತಾ ಹೋಗೋದು ನೋಡ್ಬೋದು. ಹೇಗಪ್ಪ ಅಂದ್ರೆ, ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ನಾಟಕದ ಒಂದು ಪರಿಕಲ್ಪನೆಯನ್ನು ನೋಡೋಣ. ರಂಗಭೂಮಿಯಲ್ಲಿ ನಾಟಕವನ್ನ ಮಾಡುವಂತಹ ಒಬ್ಬ ವ್ಯಕ್ತಿ, ರಾಮನ ಪಾತ್ರವನ್ನ, ಸೀತೆಯನ್ನ ಪಾತ್ರವನ್ನ ಮಾಡುವಂತಹ ಎರಡು ವ್ಯಕ್ತಿಗಳನ್ನ ಮೊದಲು ಪರಿಕಲ್ಪಿಸಿಕೊಳ್ಳೋಣ. ಅದಕ್ಕೆ ರಂಗಭೂಮಿಯ ಮೇಲೆ ನಾಟಕಾಭಿನಯವಾಗುತ್ತಿರುವ ಸಾಮಾಜಿಕನು ಅದನ್ನು ನೋಡುತ್ತಾ ಕುಳಿತಿರ್ತಾನೆ. ಇವನಿಗೆ ರಸಾನುಭವ ಹೇಗೆ ಉಂಟಾಗುವುದೆಂಬ ಕುರಿತು ಇವರೆಲ್ಲರೂ ವಿಚಾರ ಮಾಡುವ ಮುಖ್ಯ ವಿಷಯ ಅನ್ನುವಂತಹದ್ದು. ಈಗ ಈ ರಸ ಸಿದ್ಧಾಂತದಲ್ಲಿ ವಾದವನ್ನ ಮಂಡನೆ ಮಾಡುವಂತಹ ಇವರೆಲ್ಲರ ಬಹುಮುಖ್ಯ ಚಿಂತನೆ ಯಾವುದಪ್ಪ ಅಂದ್ರೆ, ನಾಟಕ ಮಾಡುವಂತಹ ಒಬ್ಬ ವ್ಯಕ್ತಿ ನಾಟಕ ಮಾಡಿದಾಗ ಮುಂದೆ ಕೂತಂತಹ ಪ್ರೇಕ್ಷಕನಿಗೆ ರಸಾನುಭವ ಅನ್ನುವಂತಹದ್ದು ಯಾವ ರೀತಿ ಆಗುತ್ತೆ ಎನ್ನುವಂತಹದ ಕುರಿತು ಆಲೋಚನೆಯನ್ನ ಮಾಡ್ತಾರಲ್ಲ, ಅದನ್ನೇ ಕುರಿತು ಇವರು ಮಾಡುವಂತಹದನ್ನ ನಾವು ನೋಡ್ಬೋದು. ಇದನ್ನ 3 ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ಕೊಬಹುದು. ಇಲ್ಲಿ ಅನುಕಾರ್ಯ, ಅನುಕರ್ತ ಮತ್ತು ಸಾಮಾಜಿಕ ಅನ್ನುವಂತಹ 3 ಪರಿಕಲ್ಪನೆಗಳು ಬರ್ತವೆ. ಅನುಕಾರ್ಯ ಅಂದ್ರೆ ಈಗಾಗಲೇ ಕಥಾಪುರುಷ. ಈಗ ನಮಗೆಲ್ಲವೂ ಸಹ ರಾಮಾಯಣದಲ್ಲಿ ಒಬ್ಬ ಮೂಲ ಪುರುಷನಿದ್ದಾನೆ. ಅವನು ಯಾರಪ್ಪ ಅಂದ್ರೆ ರಾಮ ಇರ್ಬೋದು, ಸೀತೆ ಇರ್ಬೋದು, ಶಕುಂತಲೆ, ದುಷ್ಯಂತ, ಇವರೆಲ್ಲರೂ ಸಹ ಏನಾಗ್ತಾರೆ ಅಂದ್ರೆ ಅನುಕಾರ್ಯರಾಗ್ತಾರೆ ಅಂತ ಹೇಳಲಾಗುತ್ತೆ. ಮೊದಲಾದರೂ ಇವರು ನಮ್ಮ ಕಣ್ಣ ಮುಂದೆ ಈಗಿಲ್ಲ, ಆದ್ರೆ ಕಥೆಯಲ್ಲಿ ಚಿತ್ರಿಸಿರುವ ರೀತಿಯಲ್ಲಿ ಹಿಂದೆ ಎಂದಾದರೂ ಇದ್ದರೆ, ಅದೇ ರೀತಿ ವರ್ತಿಸಿದರೆ ಎಂಬುದು ನಮಗೆ ಸಂಶಯಾಸ್ಪದ ಮತ್ತು ಅಪ್ರಕೃತ. ಇವರನ್ನೆಲ್ಲರನ್ನು ಏನ್ ಮಾಡ್ತೇವೆ ನಾವು ಅನುಕಾರ್ಯರು ಅಂತ ಕರಿತೇವೆ. ನಂತರ ನೋಡ್ಬೋದು, ವೃಚಕಟಿಕವೇ ಮೊದಲಾದ ಕಲ್ಪಿತ ಕಥೆಗಳ ಅನೇಕ ಪಾತ್ರಗಳಂತೆಯೂ ಹುಟ್ಟುಬಾಳಿದ್ದ ಸಂಭವ ಅತ್ಯಲ್ಪ. ಆದರೆ ಇವರೆಲ್ಲರ ಹೆಸರುಗಳು ಮತ್ತೆ ಮತ್ತೆ ಕೇಳಿ ಬರುತ್ತವೆ. ಇವರ ನಡವಳಿಕೆಗಳಿಂದ ಚಿತ್ರಿತವಾಗಿರುವ ಸಂಗತಿಗಳು ಅಭಿನಯದ ಮುದ್ದಕ್ಕೂ ಕಾಣುತ್ತದೆ. ಈ ವ್ಯಕ್ತಿಗಳೇ ಅನುಕಾರ್ಯರೆಂದು ಏಕೆಂದರೆ ಇವರ ಚರ್ಚೆಗಳನ್ನೇ ನಟರು ಅನುಕರಣ ಮಾಡುವರು ಅನ್ನುವಂತಹದ್ದು. ಈಗ ಒಬ್ಬ ರಾಮನ ಪಾತ್ರವನ್ನ ವೇಷಧಾರಿಯಾಗಿ ಹಾಕೊಂತಾನೆ, ಅವನನ್ನ ಏನ್ ಕರಿಬೇಕು? ಮೂಲ ಪುರುಷ ಏನಾಗಿದ್ದಾನೆ? ಅನುಕಾರ್ಯ. ಈಗ ರಾಮನ ವೇಷವನ್ನ ಹಾಕೊಂಡವನು ಏನಾಗ್ತಾನೆ ಅಂದ್ರೆ ಅನುಕಾರ್ಯನಾಗಿ ನಮಗೆ ಕಂಡುಬಿಡ್ಬಹುದು. ಅನುಕಾರ್ಯರೆಂದು ತಮ್ಮನ್ನು ಕರೆದುಕೊಳ್ಳುತ್ತಾ ಇದಕ್ಕೆ ತಕ್ಕಂತೆ ವೇಷ ಧರಿಸಿ ರಂಗಭೂಮಿಯ ಮೇಲೆ ಸಾಕ್ಷಾತ್ತಾಗಿ ಒಡನಾಡುವ ನಟನೆ ಅನುಕರ್ತರು ಅಂತ ಹೇಳಲಾಗತ್ತೆ. ಈಗ ಏನ್ ಮಾಡ್ತಾನೆ ಅಂದ್ರೆ, ಅನುಕಾರ್ಯನ ವೇಷಭೂಷಣವನ್ನ ರಾಮ ಈಗಿದ್ದ ಅಂದ್ರೆ ಈ ರೀತಿ ಪಂಚೆಯನ್ನ ಕಟ್ಕೊಂತಿದ್ದ, ಬಿಲ್ಲು ಬಾಣವನ್ನ ಇಟ್ಕೊಂಡ, ತುರುಬನ್ನ ಕಟ್ಕೊಂತಿದ್ದ ಅಂತ ಅನುಕಾರ್ಯ ಇರುವಂತಹದನ್ನ ಏನ್ ಮಾಡ್ತಾನೆ, ಅವನ ವೇಷಭೂಷಣಗಳನ್ನ ಹಾಕೊಂಡು ನಂತರ ನಟನೆಗೆ ಬರ್ತಾನೆ. ಅವನು ಯಾರಪ್ಪ ಅಂದ್ರೆ ಅನುಕರ್ತ ಅನ್ನುವಂತಹದ್ದು. ರಾಮನ ವೇಷಭೂಷಣಗಳನ್ನ ಹಾಕೊಳ್ಳುವಂತಹನು ಅನುಕರ್ತನಾಗ್ತಾನೆ ಅನ್ನುವಂತಹದ್ದು. ನಂತರ ನಾಟಕ ಅಭಿನಯವನ್ನ ಕುಳಿತಕ್ಕಂತಹ ರಸಾನುಭವಕ್ಕೆಂದು ನಾಟ್ಯ ಮಂದಿರಕ್ಕೆ ಬರುವವರು ಸಾಮಾಜಿಕರು. ನಾವೆಲ್ಲ ಏನ್ ಮಾಡ್ತೇವೆ, ನಾಟಕವನ್ನ ನೋಡೋದಕ್ಕೋಸ್ಕರ, ರಾಮಾಯಣ ನಾಟಕವನ್ನು ನೋಡೋದಕ್ಕೋಸ್ಕರ ಹೋಗಿ ಕೂತ್ಕೊಳ್ತೇವೆ. ಅವರು ಏನಾಗ್ತಾರೆ, ಸಾಮಾಜಿಕರು. ಈಗ ಚರ್ಚೆ ಮಾಡಿದಂತಹ ಅನುಕಾರ್ಯ, ಅನುಕರ್ತ, ಸಾಮಾಜಿಕ, ಈ 3 ಪರಿಕಲ್ಪನೆಗಳ ಸ್ನೇಹಿತರೆ ನಿಮಗೆ ಗೊತ್ತಾಗಿದೆ. ಈ 3 ಪರಿಕಲ್ಪನೆಗಳ ಆಧಾರದ ಮೇಲೆ ಈ ರಸಸೂತ್ರದ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ, ಈ ಸಿದ್ಧಾಂತವನ್ನ ವಾದವನ್ನ ಮಂಡಿಸ್ತಾ ಹೋಗ್ತಾರೆ. ಯಾರು? ಭಟ್ಟಾಲಲ್ಲಟ, ಶ್ರೀಶಂಕುಕ, ಅಭಿನವ ಗುಪ್ತರು ಅನ್ನುವಂತಹದನ್ನ ನೋಡ್ಬೋದು. ಇಲ್ಲಿ ಇನ್ನೂ ಒಂದಿಷ್ಟು ವಿಚಾರಣೆಯನ್ನ ನಾವು ಎಲಬ್ರೇಟ್ ಮಾಡೋಣ. ವಿಭವಾನುಭಾವ ವ್ಯಭಿಚಾರಿ ಸಂಯೋಗಾದಸ್ಯ ರಸನಿಷ್ಪತ್ತಿ ಎಂಬುದಕ್ಕೆ ಲೊಲ್ಲಟನ ಮತದಂತೆ ಅರ್ಥ ಹೀಗಾಗುತ್ತದೆ ಅಂತ ಹೇಳಾಗುತ್ತೆ. ಲೊಲ್ಲಟ, ಈಗ ಭಟ್ಟಾಲಲ್ಲಟ ಏನು ಅದನ್ನು ಹೇಳ್ತಾನೆ ಅನ್ನುವಂತಹದ್ದು ಅನುಕಾರ್ಯ, ಅನುಕರ್ತ, ಸಾಮಾಜಿಕರ ಕುರಿತು ಅನ್ನುವಂತಹದ್ದು. ಕಥಾನಾಯಿಕೆ ಎಂಬ ಆಲಂಬನ ವಿಭಾವ, ಉದ್ಯಾನ, ಬೆಳದಿಂಗಳು ಮೊದಲಾದ ಉದ್ದೀಪನ ವಿಭಾವಗಳು, ಇವುಗಳಿಂದ ಕಥಾನಾಯಕನಲ್ಲಿ ರತಿಸ್ಥಾಯಿ ಭಾವವು ಉದ್ಭವವಾಗುತ್ತದೆ. ಈ ಮಾತುಗಳನ್ನೇ ಕಥಾನಾಯಕಿಗೂ ಯಥೋಚಿತವಾಗಿ ಅನ್ವಯಿಸಿಕೊಳ್ಳಬೇಕು. ಅಂದ್ರೆ ಇಲ್ಲೊಬ್ಬ ಕಥಾನಾಯಕ ಮತ್ತು ಕಥಾನಾಯಕಿ ಇಬ್ರು ಸಹ ಇದ್ದಾರೆ. ಅವರಿಗೊಂದು ವರ್ಣನೆಯನ್ನು ಕೊಡ್ತಿದ್ದಾನೆ. ಆಲಂಬನ ವಿಭಾವ, ಅಲ್ಲಿ ಒಂದು ಉದ್ಯಾನ ಇದೆ, ಅಲ್ಲೆಲ್ಲ ಬೆಳದಿಂಗಳು ಇದೆ, ಮೊದಲಾದ ಉದ್ದೀಪನ ವಿಭಾವಗಳು, ಇವುಗಳಿಂದ ಕಥಾನಾಯಕನಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ರಸ ಸ್ಥಾಯಿ ಭಾವವನ್ನ ಉಂಟು ಮಾಡ್ತಿದೆ. ಅದೇ ರೀತಿ ಕಥಾನಾಯಕಿಗೂ ಸಹ ಅಂತ ರಸವನ್ನೇ ಉಂಟು ಮಾಡ್ತಿದೆ. ನಂತರ ಇಬ್ಬರು ಸಹ ಕಡೆಗಣ್ಣ ನೋಟ, ನಂತರ
ಆ ವಿಹಂಗಮ ಮೊದಲಾದ ಅನುಭವಗಳಿಂದ ಈ ಸ್ಥಾಯಿ ಭಾವ ಗಮ್ಯವಾಗುತ್ತದೆ ಅನ್ನುವಂತಹದ್ದು. ಈಗ ಏನ್ ಮಾಡ್ತಾನೆ, ಆ ಉದ್ಯಾನವನದಲ್ಲಿದ್ದಂತಹ ಒಬ್ಬ ನಾಯಕ, ಕಥಾನಾಯಕ ಏನ್ ಮಾಡ್ತಾನೆ, ಕಥಾನಾಯಕಿಯನ್ನ ಕಡೆಗಣ್ಣ ನೋಟದಿಂದ ನೋಡ್ತಾನೆ. ಇವೆರಡರಿಂದ ಅವರಿಬ್ಬರಲ್ಲೂ ಸಹ ಏನಾಗುತ್ತೆ ಅಂದ್ರೆ ಶೃಂಗಾರ ರಸ ಅನ್ನುವಂತಹದ್ದು ಉಂಟಾಗುತ್ತೆ. ಶೃಂಗಾರ ರಸ, ಈ ಸ್ಥಾಯಿ ಭಾವ ಗಮ್ಯವಾಗುತ್ತದೆ. ಅಲ್ಲಿ ಏನ್ ಮಾಡುತ್ತೆ, ನಂತರ ಔತ್ಸುಕ್ಯ, ನಿರ್ವೇದ, ಹರ್ಷ ಈ ಮೊದಲಾದ ಸಂಚಾರಿ ಭಾವಗಳಿಂದ ಅದು ಪುಷ್ಟಿಗೊಳ್ಳುತ್ತದೆ. ಈ ರೀತಿಯಾಗಿ ವಿಭಾವಾನುಭಾವ ಸಂಚಾರಿ ಭಾವಗಳಿಂದ ಏನಾಗುತ್ತೆ, ಉಚಿತವಾದ ಸ್ಥಾಯಿ ಭಾವವೇ ರಸ ಅಂತ ಹೇಳ್ಬಿಟ್ಟು ಕರೀತಾನೆ. ಅಂದ್ರೆ ಈ ರೀತಿಯಾಗಿ ವಿಭವಾನುಭಾವ ಸಂಚಾರಿ ಭಾವಗಳಿಂದ ಏನಾಗುತ್ತೆ ಅಂದ್ರೆ ಉಪಚಿತವಾದಂತಹ ಸ್ಥಾಯಿ ಭಾವವೇ ರಸ ಉತ್ಪತ್ತಿಯಾಗುತ್ತೆ ಎನ್ನುವಂತಹದನ್ನ ಭಟ್ಟಾಲೊಲ್ಲಟ ಉದಾಹರಣೆಯಾಗಿ ಹೇಳ್ತಾನೆ. ನೋಡ್ಬೋದು, ತನೇಸ್ತೈವ ವಿಭವಾನುಭಾವಾದಿ ರುಚಿತ ಹೇ ರಸ ಅಂತ ಭಾರತಿಯಲ್ಲಿ ಅಭಿನವ ಗುಪ್ತ ಹೇಳುವಂತಹದ್ದು. ಸ್ಥಾಯಿ ಭಾವವೇ ಪ್ರಕರ್ಷ ಸ್ಥಿತಿಯಲ್ಲಿ ರಸವಾಗುವುದೆಂಬ ಅಭಿಪ್ರಾಯ ಲೊಲ್ಲಟನಿಗಿಂತ ಹಿಂದಿನಿಂದಲೂ ಇತ್ತು ಅಂತ ಹೇಳಾಗುತ್ತೆ. ಇಲ್ಲಿ ಭಟ್ಟಾಲೊಲ್ಲಟ ಏನ್ ಹೇಳ್ತಾನೆ ಅಂದ್ರೆ ಸ್ಥಾಯಿ ಭಾವದಿಂದಲೇ ರಸ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಶೃಂಗಾರಕ್ಕೆ ಸ್ಥಾಯಿ ಭಾವ ರತಿ, ಈ ರತಿ ಸ್ಥಾಯಿ ಭಾವದಿಂದನೇ ರಸ ಉತ್ಪತ್ತಿ ಆಗುತ್ತೆ ಎನ್ನುವುದಕ್ಕೆ ಇಷ್ಟು ಉದಾಹರಣೆಯನ್ನ ಏನ್ ಮಾಡ್ತಾನೆ ಭಟ್ಟಾಲೊಲ್ಲಟ ಕೊಡುವಂತಹದ್ದು. ನಂತರ ಇದಕ್ಕೆ ಈ ತರ ಹೇಳಿರುವಂತಹದ್ದು ಭಟ್ಟಾಲೊಲ್ಲಟನಿಗಿಂತಲೂ ಹಿಂದೆ ಇತ್ತು ಅಂತ ಸಹ ಹೇಳಲಾಗುತ್ತೆ ಅಂತ ನೋಡ್ಬೋದು. ಚಿರಂತನಾನಾಂ ಚ ಆಯಾಮೇವ ಪಕ್ಷಃ ಎಂದು ಅಭಿನವ ಗುಪ್ತನು ಹೇಳಿದ ಈ ದಂಡಿ ವಾಕ್ಯವನ್ನ ಉದಯಿಸ್ತಾನೆ ಅಂತ. ಗತಿ ಶೃಂಗಾರತಂ ಗತ ರೂಪ ಬಾಹುಲ್ಯೋಗ್ಯನಿ ಅಧಿರೂಹ್ಯ ಪರಾಲಕೋಟಿಂ ಕೋಶೋ ರುದ್ಧೋತ್ತರಾಂ ಗತಃ ಅಂತ ಹೇಳುವಂತಹದ್ದು. ಯಾವ್ದ್ರಲ್ಲಿ, ಕಾವ್ಯದಶದಲ್ಲಿ ಹಿಂದೆಯೇ ಇತ್ತು ಸ್ಥಾಯಿ ಭಾವವೇ ರಸ ಅಂತ ಹೇಳುವಂತಹದನ್ನ ಭಟ್ಟಾಲೊಲ್ಲಟವಾದವನ್ನ ಅಭಿನವ ಗುಪ್ತ ದಂಡಿಯ ಹೇಳಿಕೆಗಳನ್ನೆಲ್ಲ ಕೊಡುವ ಮುಖಾಂತರ ಅದನ್ನ ಸ್ಪಷ್ಟವಾಗಿ ವಿವರಿಸ್ಕೊಂತ ಹೋಗುವಂತಹದ್ದು ನೋಡ್ಬೋದು. ಸ್ಥಾಯಿ ಭಾವವೇ ಹೆಚ್ಚಾಗಿ ಉಕ್ಕಿ ಪುಷ್ಟಿ ಹೊಂದಿ ಉಜ್ವಲವಾಗಿ ರಸವಾಗುವುದೆಂದು ಇಲ್ಲಿಯ ಆಶಯ ಅಂತ ಹೇಳಲಾಗುತ್ತೆ. ಅಂದ್ರೆ ಭಟ್ಟಾಲೊಲ್ಲಟನ ಒಟ್ಟು ವಾದ ಏನಪ್ಪಾ ಅಂದ್ರೆ ಸ್ಥಾಯಿ ಭಾವವೇ ಹೆಚ್ಚಾಗಿ ಪ್ರಕರ್ಷಕ ಸ್ಥಿತಿಗೆ ಬಂದು ಉಕ್ಕಿ ಪುಷ್ಟಿ ಹೊಂದಿ ಉಜ್ವಲವಾಗಿ ರಸವಾಗುವುದೆಂದು ಇಲ್ಲಿಯ ಆಶಯ ಅನ್ನುವಂತಹದ್ದು ನಾವು ನೋಡ್ಬೇಕು. ನಂತರ ರನ್ನನ ಗದಾಯುದ್ಧದಲ್ಲಿ ಸಂಜಯನು ದುರ್ಯೋಧನನಿಗೆ ನವರಸ ಮನಭಿನವ ರಸಂ ಮಾಡಿ ತೋರಿಸಿದ್ದರ ವರ್ಣನೆಯನ್ನ ಗಮನಿಸಬಹುದು ಅಂತ ಇದಕ್ಕೆ ಉದಾಹರಣೆಯನ್ನ ಕೊಟ್ಟು ಭಟ್ಟಾಲೊಲ್ಲಟನ ವಾದಕ್ಕೆ ನೋಡುವಂತಹದನ್ನು ನೋಡ್ಬೋದು. ಇದು ಸ್ಟೇಟ್ಮೆಂಟ್ ಅನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನವರಸ ಮನ ಅಭಿನವ ರಸಂ ಮಾಡಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ನೆನಪಿಟ್ರೆ ಇನ್ನು ಸ್ಪಷ್ಟವಾಗುತ್ತೆ. ನಂತರ ಲೊಲ್ಲಟನ ವಾದದಂತೆ ಭರತನ ರಸಸೂತ್ರದ ಸಂಯೋಗ ಶಬ್ದಕ್ಕೆ ಅರ್ಥ ಮಾಡುವಾಗ ಈ ರೀತಿಯಾಗಿ ಕೊಡುವಂತಹ ನೋಡ್ಬೋದು. ಸ್ಥಾಯಿ ಭಾವಕ್ಕೆ ವಿಭಾವಗಳೊಡನೆ ಜನ್ಯಜನಕ ಭಾವ ಅಂತ ಕರೆಯಲಾಗುತ್ತೆ. ಅನುಭಾವಗಳೊಡನೆ ಗಮ್ಯ ಗಮಕ ಭಾವ ಅಂತ ಕರೆಯಲಾಗುತ್ತೆ. ಸಂಚಾರಿ ಭಾವಗಳೊಡನೆ ಪೋಷ್ಯ ಪೋಷಕ ಭಾವ ಅಂತ ಕರೆಯಲಾಗುತ್ತೆ. ನಿಷ್ಪತ್ತಿ ಎಂಬುದಕ್ಕೆ ಉತ್ಪತ್ತಿ, ಜ್ಞಾಪಿ, ಪುಷ್ಟಿ ಎಂದು ಅರ್ಥ ಮಾಡಬೇಕು ಅಂತ ಏನ್ ಮಾಡ್ತಾನೆ ಭಟ್ಟಾಲೊಲ್ಲಟ ಇಷ್ಟನ್ನು ಸಹ ವಿವರಣೆಯಾಗಿ ಹೇಳ್ತಾನೆ. ನಂತರ ಸ್ನೇಹಿತರೆ, ಅನುಕಾರ್ಯನಲ್ಲಿ ಸಾಕ್ಷಾತ್ತಾಗಿ ದಿಟನಾಗಿ ಇರುವ ರಸವು ಅನುಕರ್ತನಾದ ನಟನಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಎಂದು ಲೊಲ್ಲಟನು ಸುಮ್ಮನೆ ಹೇಳಿದನು ಅಂತ ಹೇಳಲಾಗುತ್ತೆ. ಇಲ್ಲಿ ಲೊಲ್ಲಟ ರಸ ಯಾರಲ್ಲಿ ಉತ್ಪತ್ತಿಯಾಗುತ್ತೆ ಅನ್ನುವಂತಹದನ್ನ ಸುಮ್ಮನೆ ಹೇಳ್ತಾನೆ. ಯಾವ್ದಲ್ಲಪ್ಪ ಅಂದ್ರೆ ಅನುಕಾರ್ಯ ಯಾರಿರ್ತಾನೋ ರಾಮನ ವೇಷಧಾರಿಗಳನ್ನ ಹಾಕಿಕೊಂಡು ನಟನೆ ಮಾಡುವಂತಹ ಅನುಕರ್ತನಲ್ಲಿ ರಸ ಉತ್ಪತ್ತಿಯಾಗುತ್ತೆ ಅನ್ನುವಂತಹದನ್ನ ಹೇಳಲಾಗುತ್ತೆ. ಯಾರನ್ನು ಹೇಳ್ತಾನೆ, ಭಟ್ಟಾಲೊಲ್ಲಟ ಹೇಳ್ತಾನೆ. ನಂತರ ಇದನ್ನ ಏನ್ ಮಾಡ್ತಾನೆ, ಇದು ಹೇಗೆ ಆಗುತ್ತದೆ ಎಂದು ಶ್ರೀಶಂಕಕನು ಹೆಚ್ಚು ಕೌಶಲ್ಯದಿಂದ ನಿರೂಪಿಸಿದನು ಅಂತ ನಾವು ನೋಡ್ಬಹುದು. ಭಟ್ಟಾಲೊಲ್ಲಟ ಅನುಕರ್ತನಲ್ಲಿ ರಸ ಉತ್ಪತ್ತಿಯಾಗುತ್ತೆ ಅಂತ ಹೇಳ್ತಾನೆ. ಅದನ್ನೇ ಮುಂದುವರಿಸಿ ಯಾರು ಶ್ರೀಶಂಕಕ ಇನ್ನೂ ಹೆಚ್ಚು ವಿಶಾಲವಾಗಿ ಅದನ್ನ ಅರ್ಥವನ್ನ ಸ್ಪಷ್ಟಪಡಿಸ್ತಾನೆ. ನೀವು ಇಲ್ಲಿಗೆ ಭಟ್ಟಾಲೊಲ್ಲಟ ಅರ್ಥ ಸಿದ್ಧಾಂತ ಏನಂತ ತಿಳ್ಕೊಬೇಕು, ಅನುಕಾರ್ಯನ ವೇಷಭೂಷಣಗಳನ್ನ ಹಾಕುವಂತಹ ಅನುಕರ್ತನಲ್ಲಿ ರಸ ನಿಷ್ಪತ್ತಿಯಾಗುತ್ತೆ ಅನ್ನುವಂತಹ ವಾದವನ್ನ ತಿಳ್ಕೊಬೇಕು. ನಂತರ ಬರುವ ಸ್ನೇಹಿತರೆ, ರಾಮನು ಕಥಾಪುರುಷ, ಅವನ ಹೆಸರನ್ನು ವೇಷವನ್ನು ತಾಳಿದವನು ರಂಗಸ್ಥಳಕ್ಕೆ ಬಂದು ಅಭಿನಯಿಸುತ್ತಾನೆ. ಇವರಿಬ್ಬರ ಸಂಬಂಧ ಏನೆಂದು ಸಾಮಾಜಿಕನಿಗೆ ಅರಿವಾಗುತ್ತದೆ ಅನ್ನುವಂತಹದನ್ನ ಯಾರು ವಿಷದ ಪ್ರಸ್ತಾನೆ ಅಂದ್ರೆ ಶಂಕುಕ ಇದನ್ನ ತಿಳಿಸುವಂತಹ ನೋಡ್ಬೋದು. ಇಲ್ಲಿ ರಾಮನೇ ಇವನು ಎಂದಾಗಲಿ ಇವನೇ ರಾಮ ಎಂದಾಗಲಿ ನಿಶ್ಚಿತ ಜ್ಞಾನ ಇರುವುದಿಲ್ಲ ಅನ್ನುವಂತಹದನ್ನ ಸ್ಪಷ್ಟಪಡಿಸ್ತಾನೆ ಯಾರು ಅಂದ್ರೆ ಶ್ರೀಶಂಕುಕ ಅನ್ನುವಂತಹದನ್ನ ನೋಡ್ಬೋದು. ಇದು ಇಲ್ಲಿ ಬಹಳ ಮುಖ್ಯ. ಶ್ರೀಶಂಕುಕನ ವಾದ, ಈತನ ಚಿಂತನೆಯನ್ನ ಚಿತ್ರದುರ್ಗ ನ್ಯಾಯ ಅನ್ನೋದ್ರ ಮುಖಾಂತರ ನಾವು ಇನ್ನೂ ಸ್ಪಷ್ಟವನ್ನ ಪಡಿಸ್ಕೊಬಹುದು. ಇಲ್ಲಿ ಸಮ್ಯಕ್ ದೃಶ್ಯ, ನಿತ್ಯ, ಸಂಶಯ,
ಸಾದೃಶ್ಯ ಎಂಬ ಪ್ರಸಿದ್ಧವಾದ 4 ಪ್ರಕಾರಗಳನ್ನ ಯಾರು ತ್ರಿಶಂಕುಕ ಮಂಡಿಸ್ತಾನೆ. ಸಮ್ಯಕ್, ಮಿಥ್ಯಾ, ಸಂಶಯ, ಸಾದೃಶ್ಯ ಎಂಬ ಪ್ರಸಿದ್ಧವಾದ 4 ಪ್ರಕಾರಗಳನ್ನ ಮಂಡಿಸ್ತಾನೆ. ನೋಡೋಣ. ಇನ್ನೊಂದು ವಿಲಕ್ಷಣವಾದ ಜ್ಞಾನವಿದೆ, ಇದು ಚಿತ್ರತುಲಗ ನ್ಯಾಯ ಅನ್ನುವಂತಹದನ್ನ, ಚಿತ್ರದ ಕುದುರೆ ಲೋಕದ ಕುದುರೆಯಲ್ಲ ಅನ್ನುವಂತಹದನ್ನ ಇಲ್ಲಿ ಶಂಕುಕ ವ್ಯಕ್ತಪಡಿಸ್ತಾನೆ. ಸ್ನೇಹಿತರೆ, ಏನಿಲ್ಲ, ಈಗ ನಾವು ಸಾಮಾಜಿಕರಾದಂತಹವರು ನಾಟಕವನ್ನ ನೋಡಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾಟಕವನ್ನ ಮಾಡುವಂತಹ ವ್ಯಕ್ತಿ ನಿಜವಾದ ರಾಮನು ಅಂತ ಅರ್ಥ ಮಾಡ್ಕೊಂತೀವೋ ಅಥವಾ ಆ ರಾಮನ ಪಾತ್ರವನ್ನ ಹಾಕಿರುವಂತಹ ರಾಮನು ಅಂತ ಅರ್ಥ ಮಾಡ್ಕೊಂತೀವೋ. ಅಂದ್ರೆ ಏನನ್ನ ಅರ್ಥ ಮಾಡ್ಕೊಂತೀವಿ ಅಂದ್ರೆ ಇಲ್ಲಿ ಅವನು ರಾಮನೋ ಅನ್ನುವಂತಹದ್ದು, ಇಲ್ಲ ರಾಮನ ರೀತಿ ನಟನೆ ಮಾಡುವವನು ಅನ್ನುವಂತಹದನ್ನ ನಾವು ಅರ್ಥ ಮಾಡ್ಕೊಂಡು ನಾಟಕವನ್ನ ನೋಡುವಂತಹ ಸಂದರ್ಭದಲ್ಲಿ ರಾಮನೇ ಅನ್ನುವಂತಹದನ್ನ ಪರಿಕಲ್ಪನೆ ಮಾಡ್ಕೊಂಡು ನಾಟಕವನ್ನ ನೋಡ್ತೀವಿ. ಇದು ಚಿತ್ರತುಲಗ ನ್ಯಾಯದ ಮೊದಲನೇ ಸ್ಟೇಟ್ಮೆಂಟ್. ಅದನ್ನ ಇನ್ನೊಂದ್ ಸ್ವಲ್ಪ ನೋಡೋದಿದ್ರೆ ಇಲ್ಲಿ ಶಂಕುಕ ಇದನ್ನ ಹೇಳ್ತಾನೆ, ಚಿತ್ರದ ಕುದುರೆ ಲೋಕದ ಕುದುರೆಯಲ್ಲ ಅಂತ ನಾವು ಸ್ಪಷ್ಟವನ್ನ ಪಡಿಸ್ಕೊಳ್ತೀವಿ. ನಿಮ್ಗೆ ಯಾರಾದ್ರೂ ಒಂದು ಕುದುರೆ ಚಿತ್ರವನ್ನ ತೆಗೆದುಕೊಂಡ್ಬಂದು ನಿಮಗೆ ಇದು ಏನು ಅಂತ ಕೇಳಿದ್ರೆ ಇದು ಕುದುರೆ ಅಂತ ಹೇಳ್ತೀರಾ, ಆದ್ರೆ ಅದು ನಿಜವಾಗ್ಲೂ ಕುದುರೆನ ಅಲ್ಲ. ಅದೇ ರೀತಿ ನಾಟಕವನ್ನು ನೋಡುವಂತಹ ಒಬ್ಬ ವ್ಯಕ್ತಿ ನಾಟಕವನ್ನ ಅನುಕರ್ತನಿಗೆ ಅವನು ರಾಮನ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತೀವಿ, ಆದ್ರೆ ರಾಮನಂತೆ ಅಭಿನಯ ಮಾಡುವಂತಹ ರಾಮ ಅಂತ ಹೇಳ್ತೀವಿ. ಈ ತರದ ಮಂಡನೆಯನ್ನ ಮಾಡಿದಂತವನು ಯಾರು? ಚಿತ್ರತುಲಗ ನ್ಯಾಯವನ್ನ ಶ್ರೀಶಂಕುಕ ಮಾಡುವಂತಹದನ್ನು ನೋಡ್ಬೋದು. ಶಂಕುಕನು ಎತ್ತಿ ಹಿಡಿದಿರುವ ಈ ನ್ಯಾಯವನ್ನ ಕಲಾ ಸಾಮಾನ್ಯಕ್ಕೆ ಅನ್ವಯಿಸಬಹುದು, ಬ್ರಹ್ಮ ಸೃಷ್ಟಿಗೂ ಕಲಾ ಸೃಷ್ಟಿಗೂ ಅನ್ವಯಿಸುವುದು ಇರುವ ಸಂಬಂಧವೇ ಇದೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಈ ಹಿನ್ನೆಲೆಯಲ್ಲಿ ನೀವೇನ್ ನೆನ್ಪಿಡ್ಕೊಬೇಕು ಅಂದ್ರೆ ಚಿತ್ರತುಲಗ ನ್ಯಾಯವನ್ನ ಮಂಡಿಸ್ತವನು ಯಾರು ಅನ್ನುವಂತ ತಿಳ್ಕೊಬೇಕು. ನಂತರ ಈ ಸಮ್ಯಕ್, ಮಿಥ್ಯಾ, ಸಂಶಯ, ಸಾದೃಶ್ಯ ಈ 4 ಪರಿಕಲ್ಪನೆಗಳಂತ ಹೇಳ್ದವನು ಯಾರು? ತ್ರಿಶಂಕುಕ ಅನ್ನುವಂತಹದನ್ನು ಹೇಳ್ಕೊಬೇಕು. ನಂತರ ಅನುಕರ್ತದಲ್ಲಿ ರಸ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದಂತವ್ರು ಯಾರು? ಲೊಳ್ಳಾಟ ಅನ್ನುವಂತಹದನ್ನ ನೆನ್ಪಿಡ್ಕೊಬೇಕು ಸ್ನೇಹಿತರೆ. ನಂತರ ಚಿತ್ರದ ಕುದುರೆ ಲೋಕದ ಕುದುರೆ ಅಲ್ಲ, ಆದರೆ ಚಿತ್ರದ್ದು ಕುದುರೆ ಅಲ್ಲ ಎಂದು ಎನಿಸುವುದಿಲ್ಲ. ಚಿತ್ರವು ಅಸರ್ಪಕವಾಗಿದ್ರೆ ಮಾತ್ರ ಅದು ಕುದುರೆ ಆಗಿದೆ ಎಂದು ಹೇಳುವಾಗಿಲ್ಲ, ಬೇಕಾದ ಏಸರಗತ್ತೆ ಕೂಡ ಕುದುರೆಯಂತಿದೆ ಅಂತ ಹೇಳ್ಬೋದು ಅನ್ನುವಂತಹದ್ದು. ಈ ರೀತಿಯಾಗಿ ನಾವು ಅದನ್ನ ಪರಿಕಲ್ಪನೆಯನ್ನ ಮಾಡ್ಬೋದು. ಇದೇ ಬಗೆಯ ಪ್ರತೀತಿಯು ನಾಟ್ಯದಲ್ಲಿ ಹುಟ್ಟಿ ಆ ರಾಮನು ಈ ನಟ ಎಂದು ಸಾಮಾಜಿಕನು ತಿಳಿದುಕೊಳ್ಳುತ್ತಾರೆ ಅನ್ನುವಂತಹದ್ದು. ಆ ರಾಮ ಇದನ್ನಲ್ಲ, ಅವನು ಈ ನಟ ಅಂತ ತಿಳ್ಕೊಂಡು ಅದನ್ನು ನಾವು ಆಕರ್ಷಣೆಯಿಂದ ನೋಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅದು ರಸವಾಗಿ ನಮ್ಮಲ್ಲಿ ಬರುವಂತಹ ನೋಡ್ಬೋದು. ಲೋಕದಲ್ಲಿ ಬೇರೆಲ್ಲಿಯೂ ಈ ಸಂಬಂಧ ಗೋಚರವಾಗದ ಮಾತ್ರಕ್ಕೆ ಇದರ ಅಸ್ತಿತ್ವವನ್ನೇ ನಿರಾಕರಿಸುವುದು ತಪ್ಪು. ಇದು ಅನುಭವ ಸಿದ್ಧವಾದ ವಿಷಯ ಅಂತ ಕರೀಲಾಗತ್ತೆ ಸ್ನೇಹಿತರೆ. ನಟನಿಂದ ಅನುಕೃತನಾಗಿ ಸಾಮಾಜಿಕನಿಂದ ಅನುಮಿತವಾದ ಸ್ಥಾಯಿ ಭಾವಕ್ಕೆ ರಸ ಎಂದು ಹೆಸರು ಅಂತ ಕರೀಲಾಗುತ್ತೆ ಸ್ನೇಹಿತರೆ. ಇದು ಬಹಳ ಮುಖ್ಯ. ಇದನ್ನ ಲೊಲ್ಲಟ ಮತ್ತು ಶ್ರೀಶಂಕಕರು ತೆಗೆದುಕೊಂಡು ಬರುವಂತಹದ್ದು. ನಟನಿಂದ ಅನುಕೃತವಾಗುತ್ತೆ, ಸಾಮಾಜಿಕನಿಂದ ಅನುಮಿತವಾಗಿ ಸ್ಥಾಯಿ ಭಾವಕ್ಕೆ ರಸ ಎಂದ ಹೆಸರು. ನಂತರ ಶಂಕುಕನ ಮತದಂತೆ ರಸಕ್ಕೂ ವಿಭವಾನುಭವ ಸಂಚಾರಿಗಳಿಗೂ ಇರುವುದು ಏನಂದ್ರೆ ಸಂಯೋಗ ಅಂತ ಹೇಳಾಗುತ್ತೆ. ಅದಕ್ಕೆ ಗಮ್ಯ ಗಮಕ ಭಾವ ಅಂತ ಶ್ರೀಶಂಕಕ ಕರೀತಾನೆ. ನಿಷ್ಪತ್ತಿಗೆ ಅನುಮಿತಿ ಎಂದು ಅದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿಲ್ಲ ಅಂತ ಹೇಳ್ತಾನೆ. ಸ್ಥಾಯಿ ಭಾವ ಎಂಬ ಈ ಶಬ್ದವನ್ನು ಆದ್ಯಹಾರ ಎಂದು ಪರಿಭಾವಿಸುವುದು ಬೇಡ ಅಂತೇಳಿ ಯಾರು? ಶಂಕುಕನ ಮತದಂತೆ ನಾವು ತಿಳ್ಕೊಬೇಕಾಗುತ್ತೆ. ಶಂಕುಕನ ವಿವರಣೆಯನ್ನು ಭಟ್ಟಾತೋತನು ವಿಶೇಷವಾಗಿ ವಿಮರ್ಶೆ ಮಾಡಿದನು. ಅದರಲ್ಲಿ ಅನುಕಾರ್ಯನ ಸ್ಥಾಯಿ ಭಾವವನ್ನು ನಟನು ಅನುಕರಣೆ ಮಾಡುತ್ತಾನೆ ಎಂಬ ಅಭಿಪ್ರಾಯವನ್ನು ಅವನು ಅನೇಕ ಪ್ರಕಾರವಾಗಿ ಖಂಡಿಸಿದನು. ಈಗ ಯಾರು ಭಟ್ಟಾಲಲ್ಲಟ ಮತ್ತೆ ಸ್ನೇಹಿತರೆ ಶ್ರೀಶಂಕುಕನ ವಾದ ಇತ್ತಲ್ಲ, ಅದನ್ನ ತಿರಸ್ಕರಿಸಿ ಖಂಡನೆಯನ್ನ ಮಾಡ್ತಾನೆ ಯಾರು? ಭಟ್ಟನಾಯಕ. ಇವನ ಹೊಸ ವಾದವನ್ನ ಇಲ್ಲಿ ಮಂಡನೆ ಮಾಡುವಂತಹ ನೋಡ್ಬೋದು. ಅದು ಯಾವ್ದಪ್ಪ ಅಂದ್ರೆ ಅನುಕಾರ್ಯನ ಸ್ಥಾಯಿ ಭಾವವನ್ನು ನಟನು ಅನುಕರಣೆ ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಅದನ್ನ ಯಾರು ಮಾಡ್ತಾನೆ? ತಿರಸ್ಕಾರ ಮಾಡುವಂತಹವನು ಭಟ್ಟನಾಯಕನಾಗಿದ್ದಾನೆ. ಅವನ ವಾದವೂ ಸಹ ಬರುತ್ತೆ, ಭಾವಕತ್ವ ಭೋಜಕತ್ವ ಅನ್ನುವಂತಹದ್ದು. ಇಲ್ಲಿ ಲೊಲ್ಲಟ ಶಂಕಕರು ಆನಂದವರ್ಧನಿಗಿಂತ ಹಿಂದೆ ಇದ್ದವರು. ಇವರು ನಾಟ್ಯರಸದ ನಿಷ್ಪತ್ತಿಯನ್ನೇ ವಿಚಾರ ಮಾಡಿದರು ಅನ್ನುವಂತಹ ನಾವು ತಿಳ್ಕೊಬೇಕು. ನಂತರ ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ರಸವು ನಾಟ್ಯಕ್ಕೆ ಮಾತ್ರವಲ್ಲ ಕಾವ್ಯ ಪ್ರಕಾರಗಳೆಲ್ಲಕ್ಕೂ ಜೀವಿತವೆಂಬ ಅಭಿಪ್ರಾಯ ತಲೆ ತೋರಿದ್ದು ಧ್ವನ್ಯಾಲೋಕದಲ್ಲಿ ಅಂತ ಹೇಳಲಾಗುತ್ತೆ. ಸ್ಟೇಟ್ಮೆಂಟ್ ಕೇಳಿದ ಸ್ನೇಹಿತರೆ ಸಾಕಷ್ಟು ಬಾರಿ. ರಸವು ನಾಟ್ಯಕ್ಕೆ ಮಾತ್ರ ಸೀಮಿತವಾಗಿದ್ದಂತಹದನ್ನ ಕಾವ್ಯ ಪ್ರಕಾರಗಳಲ್ಲೆಲ್ಲ ಪ್ರಚಾರಪಡಿಸಿದವನು ಯಾರು ಅಂತ ಕೇಳಿದರೆ ಆನಂದವರ್ಧನ. ಯಾವ ಕೃತಿಯಲ್ಲಿ ಅಂದ್ರೆ ಧ್ವನ್ಯಾಲೋಕದಲ್ಲಿ ಅಂತ. ಅದಕ್ಕೆ ನಾನು ಇದನ್ನ ಗುರ್ತು ಮಾಡಿದ್ದೀನಿ, ಇಂಪಾರ್ಟೆಂಟ್, ಇದನ್ನು ಕೇಳುವಂತ ಸಾಧ್ಯತೆ ಇರುತ್ತೆ. ನೋಡ್ಬೋದು, ಆನಂದವರ್ಧನು ರಸನಿಷ್ಪತ್ತಿ ಹೇಗೆಂಬುದನ್ನು ವಿವರಿಸದಿದ್ದರೂ ಕಾವ್ಯದಲ್ಲಿ ವರ್ಣಿತವಾಗುವ ವಿಭವಾನುಭಾವಗಳಿಂದ ಇದು ಅಭಿವ್ಯಕ್ತವಾಗುತ್ತದೆ ಅಂತ ಹೇಳ್ತಾನೆ. ರಸಕ್ಕೂ ಕಾವ್ಯಶರೀರಕ್ಕೂ ಇರತಕ್ಕದ್ದು ವ್ಯಂಗ್ಯ ವ್ಯಂಜಕ ಸಂಬಂಧ ಎಂದು ನಿರೂಪಿಸಿದನು ಅಂತ ಹೇಳಲಾಗುತ್ತೆ.
ಕಾವ್ಯ ನಾಟಕಗಳೆರಡನ್ನು ಗಣನೆಗೆ ತಂದುಕೊಂಡು ಮುಖ್ಯವಾಗಿ ಇವುಗಳೆಲ್ಲರಲ್ಲೂ ಇರುವ ಉಕ್ತಿಯಿಂದ ಹೇಗೆ ರಸವು ನಿಷ್ಪತ್ತಿಯಾಗುವುದೆನ್ನುವುದನ್ನ ನಿರೂಪಿಸುತ್ತಾನೆ ಯಾರು? ಆನಂದವರ್ಧನ. ಕಾವ್ಯ ನಾಟಕಗಳೆರಡಲ್ಲೂ ಅಂದ್ರೆ ಕಾವ್ಯ ನಾಟಕಗಳೆರಡನ್ನೂ ಸಹ ತೆಗೆದುಕೊಂಡು, ಇಂದಿನ ಮೀಮಾಂಸಕರು ಬರೀ ನಟನೆಯನ್ನ ತೆಗೆದುಕೊಂತಾರೆ, ಕಾವ್ಯವನ್ನ ಪರಿಗಣಿಸುವುದಿಲ್ಲ. ನಟನಲ್ಲಿ ರಸದ ಉತ್ಪತ್ತಿಯನ್ನ ಪರಿಗಣಿಸ್ತಾರೆ, ಆದ್ರೆ ಸಾಹಿತ್ಯವನ್ನ ನಿರ್ಮಾಣ ಮಾಡಿದ ಕಾವ್ಯದಲ್ಲಿ ರಸ ಉತ್ಪತ್ತಿ ಆಗುತ್ತದೆ ಅನ್ನುವಂತಹದ್ರಲ್ಲಿ ಇದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನ ಆನಂದವರ್ಧನ ಪ್ರಮುಖ ವ್ಯವಸ್ಥೆಗೆ ತೆಗೆದುಕೊಂಡು ಬರ್ತಾನೆ. ಅದರ ಚಿಂತನೆ ನೋಡ್ಬೋದು. ಕಾವ್ಯ ನಾಟಕಗಳೆರಡರನ್ನೂ ಗಣನೆಗೆ ತಂದುಕೊಂಡು ಮುಖ್ಯವಾಗಿ ಇವುಗಳಲ್ಲಿರುವ ಉಕ್ತಿಯಿಂದ ಹೇಗೆ ರಸ ನಿಷ್ಪತ್ತಿಯಾಗುತ್ತೆ ಎಂಬುದನ್ನ ನಿರೂಪಿಸ್ತಾನೆ ಎನ್ನುವಂತಹದ್ದು. ನಂತರ ನೋಡ್ಬೋದು, ಲೊಲ್ಲಟನ ಮತದಲ್ಲಿ ಶಂಕುಕನ ಮತದಲ್ಲೂ ಇದ್ದ ದೊಡ್ಡ ದೋಷವೆಂದರೆ ಅವರು ರಸಕ್ಕೂ ಸಾಮಾಜಿಕನಿಗೂ ಪ್ರತ್ಯಕ್ಷ ಸಂಬಂಧವನ್ನ ಕಲಿಸ್ಲಿಲ್ಲ. ಅವ್ರು ನೋಡ್ಬೋದು, ಅವರ ಚಿಂತನೆಗಳಲ್ಲೆಲ್ಲ ಏನಾಗಿದೆ, ರಸದ ನೇರವಾಗಿ ಸಾಮಾಜಿಕನಲ್ಲಿ ಹೇಗೆ ಪ್ರತ್ಯಕ್ಷವಾಗುತ್ತೆ ಅನ್ನುವಂಥದ್ದನ್ನು ಹೇಳೋದಿಲ್ಲ, ಆದ್ರೆ ಅನುಕಾರ್ಯನಲ್ಲಿ ಮತ್ತೆ ಅನುಕರ್ತನ ಸಂಬಂಧವನ್ನ ಹೆಚ್ಚಾಗಿ ಹೇಳುವಂತಹ ನೋಡ್ಬೋದು. ನಂತರ ಲೋಕ ವ್ಯವಹಾರದಲ್ಲಿ ನಮಗೆ ಪರಿಚಿತವಾದ ಶಬ್ದ ಶಕ್ತಿ ಅಭಿಧ ವ್ಯಾಪಾರವಷ್ಟೇ. ಅಂದ್ರೆ ಲೋಕ ವ್ಯಾಪಾರದಲ್ಲಿ ನಮಗೆ ಸಾಮಾನ್ಯವಾಗಿ ಮಾತನಾಡುವಂತಹ ಪದಗಳೆಲ್ಲ ಏನಾಗ್ತವೆ, ವಾಚ್ಯ ರೂಪದಲ್ಲಿ ನಮಗೆ ಅಭಿಧ ವ್ಯಾಪಾರವಾಗ್ತದೆ. ನಂತರ ಗುಣಾಲಂಕಾರಗಳಿಂದ ಕೂಡಿ ಕಾವ್ಯದಲ್ಲಿ ಅಭಿನಯ ರಂಜಿತವಾದ ನಾಟ್ಯದಲ್ಲಿಯೂ ಶಬ್ದ ವ್ಯಾಪಾರ ಇಷ್ಟಕ್ಕೆ ನಿಲ್ಲುವುದಿಲ್ಲ, ಅದು ಮುಂದುವರಿತಾ ಹೋಗುತ್ತೆ. ಅದನ್ನ ಯಾರು ಪ್ರಸ್ತುತಪಡಿಸ್ತಾನೆ ಅಂದ್ರೆ ಭಟ್ಟಾನಾಯಕ ಭಾವಕತ್ವ ಭೋಜಕತ್ವ ಎಂಬ ಎರಡು ವ್ಯಾಪಾರಗಳನ್ನ ಹೇಳ್ತಾನೆ. ಅದನ್ನು ಯಾವುದ್ರ ಮುಖಾಂತರ ಹೇಳ್ತಾನೆ ಅಂದ್ರೆ ಗುಣ ಅಲಂಕಾರಿಗಳಿಂದ ಕೂಡಿದ ಕಾವ್ಯದಲ್ಲೂ ಅಭಿನಯ ರಂಜಿತವಾದ ನಾಟ್ಯದಲ್ಲೂ ಶಬ್ದ ವ್ಯಾಪಾರದ ಮುಖಾಂತರ ಅದನ್ನ ಹೇಳುವಂತಹದ್ದು. ಅದನ್ನು ಮುಂದುವರೆದು ಭಾವಕತ್ವ ಭೋಜಕತ್ವ ಎಂಬ ಇನ್ನೆರಡು ವ್ಯಾಪಾರಗಳು ಪ್ರವರ್ತಿಸುತ್ತವೆ ಅಂತ ಹೇಳ್ತಾನೆ ಸ್ನೇಹಿತರೆ. ಇವೆರಡು ಬಹಳ ಮುಖ್ಯ, ಭಾವಕತ್ವ ಮತ್ತು ಭೋಜಕತ್ವ ಅನ್ನುವಂತಹದ್ದು. ಇವೆರಡು ಯಾರು ಹೇಳಿದ್ದಾರೆ ಅಂತಲೂ ಸಹ ಕೇಳಿದ್ದಾರೆ. ಭಟ್ಟಾನಾಯಕ ಹೇಳಿರುವಂತಹದನ್ನ ನೀವು ತಿಳ್ಕೊಬೇಕು. ಇವುಗಳ ಅರ್ಥಗಳು ಬೇಕು ಅಂದ್ರೆ ಕೆಳಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಮಾಡ್ಕೊಂತ ಹೋಗ್ತೀನಿ ಸ್ನೇಹಿತರೆ. ಇದನ್ನ ಹೇಳಿದಂತವನು ಭಟ್ಟನಾಯಕನಾಗಿದ್ದೀನಿ, ಭಾವಕತ್ವ ಭೋಜಕತ್ವ ಅನ್ನುವಂತಹದ್ದು. ಇದು ಪಾಶ್ಚಾತ್ಯ ಮೀಮಾಂಸೆಯ ಫಿಸಿಕಲ್ ಡಿಸ್ಟೆನ್ಸ್, ಮಾನಸಿಕ ದೂರ ಪರಿಕಲ್ಪನೆಗೆ ಹತ್ತಿರವಾಗಿರುವಂತಹದ್ದು. ನಂತರ ನೋಡ್ಬೋದು, ಕಾವ್ಯ ನಾಟಕಗಳಲ್ಲಿ ವರ್ಣಿತವಾಗಿರುವ ವಿಭವಾದಿಗಳಿಗೆ ಸಾಧಾರಣತ್ವವನ್ನು ಉಂಟು ಮಾಡಿ ಅವು ರಸ ವಿಷಯವಾಗುವಂತೆ ಮಾಡುವುದು ಭಾವಕತ್ವ ಅನ್ನುವಂತಹದನ್ನ ಹೇಳಲಾಗುತ್ತೆ. ಕಾವ್ಯ ಮತ್ತು ನಾಟಕಗಳ ಎರಡರಲ್ಲೂ ವರ್ಣಿತವಾಗಿರುವ ವಿಭವಾದಿಗಳಿಗೆ ಸಾಧಾರಣತ್ವವನ್ನು ಉಂಟು ಮಾಡಿ ಅವು ರಸ ವಿಷಯವಾಗುವಂತೆ ಮಾಡುವುದು ಭಾವಕತ್ವ ಅನ್ನುವಂತಹದ್ದು ನಾವು ತಿಳ್ಕೊಬೇಕು. ಇದನ್ನ ಸಾಂಖ್ಯತತ್ವದ ಹಿನ್ನೆಲೆಯಲ್ಲಿ ರಸಾನುಭವದ ಪ್ರಕ್ರಿಯೆಯನ್ನ ಭಟ್ಟಾನಾಯಕ ವಿವರಿಸ್ತಾನೆ. ಇದನ್ನು ಸಹ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ, IMP ಇದು. ಸಾಂಖ್ಯತತ್ವದ ಮೇಲೆ ರಸತತ್ವವನ್ನು ವಿವರಿಸಿದ ಮೀಮಾಂಸಕಾರ ಯಾರು ಅಂತ ಕೇಳಲಾಗಿದೆ, ಭಟ್ಟಾನಾಯಕ ಅನ್ನುವಂತಹದನ್ನ ನೆನ್ಪಿಡ್ಕೊಬೇಕು. ನಂತರ ಭಾವಕತ್ವವು ಕೃತಿಯಲ್ಲಿನ ವಿಭಾವಗಳಿಗೆ ಸಾಧಾರಣತ್ವವನ್ನು ನೀಡಿ ಅವು ರಸ ವಿಷಯವಾಗುವಂತೆ ಮಾಡುವ ಸಾಮರ್ಥ್ಯ ಇದೆ ಎನ್ನುವಂತಹದನ್ನು ತಿಳ್ಕೊಬಹುದು. ಉದಾಹರಣೆಗೆ ನೋಡೋಣ ಸ್ನೇಹಿತರೆ, ಕೃತಿಯಲ್ಲಿನ ವಿಭಾವಗಳಿಗೆ ಸಾಧಾರಣತ್ವವನ್ನು ನೀಡಿ ಅವು ರಸ ವಿಷಯವಾಗುವಂತೆ ಮಾಡುವ ಸಾಮರ್ಥ್ಯ ಅನ್ನುವಂತಹದನ್ನ ನಾವು ನೆನಪಿಟ್ಕೊಬೇಕು. ಭಾವಕತ್ವ ಅಂದ್ರೆ ಏನು ಅಂತ ತಿಳ್ಕೊಂತಿದ್ದೇವೆ. ಕೃತಿಯಲ್ಲಿನ ವಿಭಾವಗಳಿಗೆ ಸಾಧಾರಣತ್ವವನ್ನು ನೀಡಿ ಅವು ರಸ ವಿಷಯವಾಗುವಂತೆ ಮಾಡುವ ಸಾಮರ್ಥ್ಯ ಅಂತ ನೋಡೋಣ. ಭಾಸನ ಊರುಭಂಗದ ಒಂದು ನಾಟಕದ ಸಂದರ್ಭವನ್ನು ನೋಡ್ಬೋದು. ದುರ್ಯೋಧನ ಕೇವಲ ಒಂದು ಪಾತ್ರ ಅಷ್ಟೇ ನಮಗೆ, ಆದ್ರೆ ದುರ್ಯೋಧನನ ಪಾತ್ರವನ್ನು ಮಾಡುವಂತ ಒಬ್ಬ ವ್ಯಕ್ತಿಯನ್ನ ನೀವು ಪರಿಕಲ್ಪಿಸ್ಕೊಡಿ. ಆತ ಒಬ್ಬ ಪಾತ್ರ ಅಷ್ಟೇ, ತನ್ನ ವಿಶಿಷ್ಟ ಗುಣಗಳನ್ನು ನೀಗಿಕೊಂಡು ಕೃತಿಯ ವಿಭಾವವಾಗಿ ಪರಿವರ್ತಿತವಾಗಿ ದುರಂತಕ್ಕೊಳಗಾದ ಸಾಧಾರಣ ವ್ಯಕ್ತಿಯಾಗಿ ತೋರುತ್ತಾನೆ. ದುರ್ಯೋಧನ ಮಹಾಭಾರತದಲ್ಲಿ ಅಂದ್ರೆ ಏನಾಗಿರ್ತಾನೆ ಅಂದ್ರೆ ದುರಂತಕ್ಕೊಳಗಾದಂತಹ ಒಬ್ಬ ವ್ಯಕ್ತಿ ಆಗ್ತಾನೆ, ನಮಗೆ ವ್ಯಕ್ತಿಯಾಗಿ ತೋರುತ್ತಾನೆ. ನೋಡ್ಬೋದು, ಅವನ ಅಹಂಕಾರ, ಉದ್ದಟತನ ಮತ್ತೆ ಎಲ್ಲ ಮರೆಯಾಗಿ ಅದು ನಟನ ದುಃಖವೂ ಅಲ್ಲ, ದುರ್ಯೋಧನ ದುಃಖವೂ ಅಲ್ಲದಂತೆ ನಮಗೆ ಮರೆಯಾಗುತ್ತದೆ ಎನ್ನುವಂತಹದ್ದು. ಇವಾಗ ದುರ್ಯೋಧನನ ಪಾತ್ರ ಇರುತ್ತೆ, ಆದ್ರೆ ಅವನು ಅಹಂಕಾರಕ್ಕೆ ಮತ್ತು ಉದ್ದಟತನಕ್ಕೆ ಹೆಸರು. ಅದೇ ತರ ಒಬ್ಬ ವ್ಯಕ್ತಿಯು ಸಹ ಅದನ್ನ ಏನ್ ಮಾಡ್ತಾನೆ, ನಟನೆಯನ್ನ ಮಾಡ್ತಾನೆ. ಇವನ್ನೆಲ್ಲವನ್ನು ನೋಡಿದ ಮೇಲೆ ನಮಗೆ ಏನಾಗುತ್ತೆ ಅಂದ್ರೆ ಅದು ನಟನ ದುಃಖವೂ ಅಲ್ಲ, ದುರ್ಯೋಧನ ದುಃಖವೂ ಅಲ್ಲ ಅಂತ ಏನಾಗುತ್ತೆ, ನಮಗೆ ಮರೆಯಾಗುತ್ತದೆ. ಈ ರೀತಿಯಾಗಿ ಅದು ವಸ್ತುಸ್ಥಿತಿಯಾಗಿ ನಾವ್ ಏನ್ ತಿಳ್ಕೊಳ್ತೇವೆ, ಮೂಲ ದುರ್ಯೋಧನನ ಭಾವ ಸ್ವಭಾವ ಅಂತ ತಿಳ್ಕೊಳ್ತೇವೆ. ಆದ್ರೆ ಅದು ನಟನ ಅಲ್ಲಿ ಅಭಿನಯ ಮಾಡುವಂತಹ ಅನುಕರ್ತನ ಭಾವ ಅಲ್ಲ ಅನ್ನುವಂತಹ ನಾವು ಸ್ಪಷ್ಟವಾಗಿ ಪಡ್ಕೊಂತೀವಿ. ಇದು ಮರೆಯಾಗುತ್ತೆ. ಈ ರೀತಿಯಾದಂತಹ ಭಾವ ಬರುವುದಕ್ಕೆ ಏನ್ ಮಾಡ್ತೇವೆ ನಾವು, ಭಾವಕತ್ವ ಅಂತ ಅನ್ಕೊಳ್ತೇವೆ ಎನ್ನುವಂತಹದ್ದು. ದುಃಖ ಸಾಧಾರಣ ಎಂದರೆ ಭಾವಕತ್ವದಿಂದ ಭಾವವು ಸಾಧಾರಣೀಕರಣಗೊಳ್ಳುತ್ತದೆ.
ದುಃಖ ಸಾಧನದಿಂದಲೇ ಭಾವಕತ್ವದಿಂದ ಭಾವವು ಸಾಧಾರಣೀಕರಣಗೊಳ್ಳುತ್ತದೆ. ಭಾವಕತ್ವದಿಂದ ಭಾವವಾಗುವ ಸ್ಥಾಯಿ ಭಾವವೇ ರಸ ಅಂತ ಹೇಳಲಾಗುತ್ತೆ. ನಾವು ದುರ್ಯೋಧನನ ಇವೆಲ್ಲಾ ಗುಣಗಳನ್ನ ಪರಿಕಲ್ಪನೆಯನ್ನ ಮಾಡ್ಕೊಂತೀವಲ್ಲ, ಈ ಪರಿಕಲ್ಪನೆ ಏನಾಗುತ್ತೆ ಅಂದ್ರೆ ಭಾವಕತ್ವದಿಂದ ಭಾವವಾಗುವ ಸ್ಥಾಯಿ ಭಾವವೇ ರಸವಾಗುತ್ತದೆ ಅನ್ನುವಂತಹದನ್ನ ನಾವು ತಿಳ್ಕೊಂತೇವೆ. ನಂತರ ಸ್ನೇಹಿತರೆ, ಇಲ್ಲಿವರೆಗೂ ಸಹ ನೀವು ಭಾವಕತ್ವವನ್ನ ತಿಳ್ಕೊಂಡ್ರಿ. ಭಾವಕತ್ವ ಅಂತ ಏನಾದ್ರೂ ಕೇಳಿದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಭಾವಕತ್ವದಿಂದ ಭಾವವು ಸಾಧಾರಣೀಕರಣಗೊಳ್ಳುತ್ತದೆ, ಭಾವಕತ್ವದಿಂದ ಭಾವವಾಗುವ ಸ್ಥಾಯಿ ಭಾವವೇ ಏನಾಗುತ್ತೆ, ರಸವಾಗುತ್ತದೆ ಅನ್ನುವಂತಹದ್ದು. ಇಲ್ಲಿ ಉದಾಹರಣೆಯನ್ನು ಸಹ ತಿಳ್ಕೊಂಡಿದ್ರೆ ಈ ಹಿನ್ನೆಲೆಯಲ್ಲಿ ನೀವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಬೇಕು. ನಂತರ ಭೋಜಕತ್ವ ಅನ್ನುವಂತಹ ತಿಳ್ಕೊಳ್ಳೋಣ. ಭೋಗಕೃತ ಅಥವಾ ಭೋಗೀಕರಣ ಎಂಬ ಮೂರನೆಯ ವ್ಯಾಪಾರವು ಪ್ರವರ್ತಿಸುತ್ತದೆ ಅಂತ ಹೇಳಲಾಗುತ್ತೆ. ಮೊದಲು ಅಭಿಧಾ ವ್ಯಾಪಾರ ಅನ್ನುವಂತಹದ್ದು ನೋಡಿದ್ರಿ, ಭಾವಕತ್ವ ಅನ್ನುವಂತಹದ್ದು ನೋಡಿದ್ರಿ, ಈಗ ಭೋಜಕತ್ವ ಅನ್ನುವಂತಹದ್ದು. ಇಲ್ಲಿ ಹೃದಯ ದ್ರವಿಸುತ್ತದೆ, ವಿಸ್ತಾರವಾಗುತ್ತದೆ, ವಿಕಾಸ ಹೊಂದುತ್ತದೆ ಅಂತ ಹೇಳಲಾಗುತ್ತೆ. ಬಹಳ ಮುಖ್ಯವಾಗಿ ಭೋಜಕತ್ವ ಅನ್ನುವಂತಹದ್ದು ಇಲ್ಲಿ ನಾವು ನೋಡ್ಬೋದು, ಇದು ಸಾಧಾರಣೀಕೃತಗೊಳ್ಳುವಂತಹದ್ದು. ಇಲ್ಲಿ ನೋಡ್ಬೋದು, ಸತ್ವೋದ್ರೇಕದ ಮೂಲಕ ಪ್ರಕಾರ ಸ್ವರೂಪವು ಆನಂದಮಯವೂ ಆದ ವಿಶ್ರಾಂತಿ ಉಂಟಾಗುತ್ತದೆ, ಇದೇ ರಸದ ಭೋಗ ಅಂತ ಹೇಳಲಾಗುತ್ತೆ. ಸತ್ವೋದ್ರೇಕದ ಮುಖಾಂತರ ಪ್ರಕಾಶ ಸ್ವರೂಪವು ಆನಂದಮಯವೂ ಆದ ವಿಶ್ರಾಂತಿ ಉಂಟಾಗುತ್ತೆ, ಇದೇ ರಸದ ಭೋಗ ಅಂತ ಹೇಳಲಾಗುತ್ತಾರೆ. ಭಟ್ಟನಾಯಕನು ಭೋಗೀಕರಣವನ್ನ ಕಾವ್ಯದ ಒಂದು ವ್ಯಾಪಾರಕ್ಕೆ ಒಪ್ಪಿರುವುದು ಸಾಂಖ್ಯ ತತ್ವದೇ ಅಂತೆ ವಿವರಿಸುವುದು ಮುಖ್ಯವಾಗುತ್ತದೆ. ಇಲ್ಲಿ ಭೋಗೀಕರಣ, ಕಾವ್ಯದಲ್ಲಿ ಭೋಗೀಕರಣದ ಕುರಿತು ಹೇಳಿದಂತವನು ಯಾರು, ನಂತರ ಸಾಂಖ್ಯ ತತ್ವದ ಹಿನ್ನೆಲೆಯಲ್ಲಿ ರಸ ಸಿದ್ಧಾಂತವನ್ನ ಮಂಡಿಸಿದವನು ಯಾರು ಅನ್ನುವಂಥದ್ದು ಸಹ ಪ್ರಶ್ನೆಯನ್ನು ಸಾಕಷ್ಟು ಬಾರಿ ಕೇಳಲಾಗುತ್ತೆ ಸ್ನೇಹಿತರೆ, ಅದನ್ನು ನೆನ್ಪಿಟ್ಕೊಳ್ಳಿ. ನಂತರ ಭಟ್ಟನಾಯಕನು ಕಾವ್ಯದ ಶಬ್ದ ವ್ಯಾಪಾರದಿಂದ ವಿಭವಾನುಭಾವಗಳು ಸಾಧಾರಣೀಕೃತವಾಗುವುದರ ಜೊತೆಗೆ ಅದರಿಂದಲೇ ರಸವು ಭೋಗ್ಯವಾಗುವುದೆಂದು ಹೇಳ್ತಾನೆ ಅನ್ನುವಂತಹದ್ದು. ಅಂದ್ರೆ ಶಬ್ದ ವ್ಯಾಪಾರದಿಂದ ವಿಭವಾನುಭಾವಗಳು ಏನ್ ಮಾಡ್ತವೆ, ಸಾಧಾರಣೀಕೃತವಾಗ್ತವೆ, ಜೊತೆಗೆ ಅದರಿಂದಲೇ ರಸವು ಭೋಗ್ಯವಾಗುತ್ತದೆ ಅಂತ ಸ್ಪಷ್ಟಪಡಿಸ್ತದೆ. ಸ್ಥಾಯಿ ಭಾವವು ಸಾಧಾರಣೀಕೃತವಾಗಿ ಸೌಹೃದಯನಿಗೆ ಭೋಗ ವಿಷಯವಾಗುವುದಷ್ಟೇ ಸಾಧಾರಣವಾಗತಕ್ಕದ್ದು ಯಾರ ಸ್ಥಾಯಿ ಭಾವ ಎಂಬುದನ್ನು ಭಟ್ಟನಾಯಕನು ಸ್ಪಷ್ಟಪಡಿಸಿದಂತೆ ತೋರುವುದಿಲ್ಲ ಅಂತ ನಾವು ನೋಡ್ಬೋದು. ಇದನ್ನ ಒಂದು ವಿಮರ್ಶಾತ್ಮಕವಾಗಿ ಪರಿಕಲ್ಪನೆ ಮಾಡುವಂತಹದ್ದು. ಸ್ಥಾಯಿ ಭಾವವು ಸಾಧಾರಣೀಕೃತವಾಗುತ್ತದೆ ಅಂದ್ರೆ ರತಿ ಈ ತರದ ಎಲ್ಲ ಸ್ಥಾಯಿ ಭಾವಗಳು ಸಾಧಾರಣೀಕೃತವಾಗಿ ಸೌಹೃದಯನಿಗೆ ಭೋಗ ವಿಷಯವಾಗುವುದಷ್ಟೇ, ಅದನ್ನ ಅನುಭವಿಸ್ತಾನೆ, ಭೋಗೀಕರಣ ಮಾಡ್ಕೊಂತಾನೆ. ಆದ್ರೆ ಸಾಧಾರಣವಾಗತಕ್ಕದ್ದು ಯಾರ ಸ್ಥಾಯಿ ಭಾವ ಎಂಬುದನ್ನು ಅಂದ್ರೆ ಅದು ಯಾರ ಸ್ಥಾಯಿ ಭಾವ ಅಂದ್ರೆ ಅದು ನಟನದ್ದೋ ಅನುಕರ್ತನದ್ದೋ ಅಂತ ಸ್ಪಷ್ಟತೆಯನ್ನ ಪಡಿಸ್ತಿಲ್ಲ ಅನ್ನುವಂತಹದ್ದು ನಮಗೆ ಗೋಚರವಾಗ್ತಾ ಹೋಗುತ್ತೆ. ನಂತರ ಸ್ವಗತ ತತ್ವದ ದೋಷವನ್ನು ಪರಿಹರಿಸುವ ಉದ್ದೇಶದಿಂದ ಅವನು ಸಾಮಾಜಿಕನಿಗೂ ಸ್ಥಾಯಿ ಭಾವಕ್ಕೂ ಆತ್ಮೀಯ ಸಂಬಂಧವನ್ನು ಹೇಳಲು ಹಿಂಜರಿದಂತೆ ಕಾಣಿಸುತ್ತದೆ ಅಂತ. ಒಟ್ಟು ಇದು ಯಾರಲ್ಲಿ ಭಟ್ಟನಾಯಕನಲ್ಲಿದ್ದಂತಹ ಚಿಂತನೆಗೆ ಡಿಮೆರಿಟ್ ಅನ್ನ ಇಲ್ಲಿ ದಿನಶ್ರೀಯರನ್ನ ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಅನ್ನುವಂತಹದ್ದು. ಇಷ್ಟು ಸ್ನೇಹಿತರೆ ಭಾವಕತ್ವ ಮತ್ತು ಭೋಜಕತ್ವ. ಇಲ್ಲಿ ಭೋಜಕತ್ವದಲ್ಲಿ ಸ್ಥಾಯಿ ಭಾವಗಳ ಮುಖಾಂತರ ಏನಾಗುತ್ತೆ, ಭೋಗೀಕರಣದ ಮುಖಾಂತರ ಅದು ರಸ ಆಸ್ವಾದವಾಗುತ್ತೆ ಅನ್ನುವಂತಹದನ್ನ ಹೇಳುವಂತಹದ್ದು. ನಂತರ ಭಟ್ಟನಾಯಕ ಭಾವಕತ್ವ ಭೋಜಕತ್ವವನ್ನ ಹೇಳಿದ ನಂತರ ಸ್ನೇಹಿತರೆ ಅಭಿನವಗುಪ್ತ ಬರ್ತಾನೆ. ಅಭಿನವಗುಪ್ತನ ಚಿಂತನೆಯನ್ನ ನೋಡ್ಬೋದು. ಇದು ಅಭಿನವಗುಪ್ತನ ಪ್ರಸಿದ್ಧವಾದಂತಹ ಹೇಳಿಕೆ. ಮೇಲಕ್ಕೇರಿ ಅರ್ಥತತ್ವವನ್ನು ಇದಿಕೋ, ಬಳಲಿಕೆಯನ್ನರಿಯದೆ ಬುದ್ಧಿ ಕಾಣುತ್ತಿದೆ, ಮೊದಲು ಸೋದಿಗಳು ನಿರ್ಮಿಸಿದ ಸುವಿಚಾರ ಸೋಪಾನ ಸರಣಿಗಳ ಅನ್ನುವಂತಹದನ್ನ ಹೇಳ್ತಾನೆ. ಅದೇನಪ್ಪಾ ಅಂದ್ರೆ, ಇಂದಿನವರೆಗೆ ತನ್ನ ಕೃತಜ್ಞತೆಯ ಕಾಣಿಕೆಯನ್ನು ಸಲ್ಲಿಸಿ ತತ್ವಸಿದ್ಧಿಯ ಮಾರ್ಗದಲ್ಲಿ ಮೊದಲು ಹೆಜ್ಜೆಯನ್ನಿಡುವುದು ಗೋಡೆಯಲ್ಲದೆ ಚಿತ್ರ ಬರೆದ ಹಾಗೆ ಅನ್ನುವಂತಹದನ್ನ ಹೇಳ್ತಾನೆ. ಅಂದ್ರೆ ನಾವು ಹಿಂದೆ ಮಂಡಿಸಿದಂತಹ ಪ್ರಸಿದ್ಧ ಮೀಮಾಂಸಕಾರರು ಅವರ ಚಿಂತನೆಗಳನ್ನ ಮೊದಲು ತಿಳಿದುಕೊಂಡು ನಾವು ಹೊಸ ಸಿದ್ಧಾಂತಗಳನ್ನ ಮಂಡಿಸಬೇಕು ಅನ್ನುವಂತಹದ್ದು ಅಭಿನವಗುಪ್ತನ ವಾದ. ಅಂದ್ರೆ ಆ ರೀತಿ ಏನಾದ್ರು ನಾವು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಗೋಡೆ ಇಲ್ಲದೆ ಚಿತ್ರ ಬರೆದ ಹಾಗೆ ಅಂದ್ರೆ ಇಂದಿನ ತತ್ವ ಚಿಂತನೆಗಳನ್ನ ನಾವು ಕಲಿತು ಅವುಗಳ ಮುಖಾಂತರ ಹೊಸ ಚಿಂತನೆಗಳನ್ನ ಮಂಡಿಸ್ಬೇಕು ಅನ್ನುವಂತಹದನ್ನ ಅಭಿನವಗುಪ್ತ ಹೇಳ್ತಾನೆ. ಅದೇ ರೀತಿ ಆತರ ಮಾಡ್ಲಿಲ್ಲ ಅಂದ್ರೆ ಗೋಡೆ ಇಲ್ಲದೆ ನಾವು ಚಿತ್ರವನ್ನ ಬರೆದ ರೀತಿ ಅನ್ನುವಂತಹದನ್ನ ಹೇಳ್ತಾನೆ. ಸರಿಯಾದ ಜಾಡು ಸಿಕ್ಕಿದ ಬಳಿಕ ಸೇತುಬಂಧನ ನಗರ ನಿರ್ಮಾಣಾದಿ ಸರಿಯಾದ ಜಾಡು ಸಿಕ್ಕಿದ ಬಳಿಕ ಸೇತುಬಂಧನ ನಗರ ನಿರ್ಮಾಣಾದಿಗಳು ಸೋಜಿಗವಲ್ಲ. ಅಂದ್ರೆ ಈ ತರ ನಾವು ಗೌರವಿಸಿ ತನ್ನ ಕಾರ್ಯವನ್ನ ಹೇಳುತ್ತಂತ ನೋಡ್ಬೋದು. ಅದನ್ನ ಒಂದು ಸ್ಟೇಟ್ಮೆಂಟ್ ನೋಡ್ಬೋದು. ಇಲ್ಲಿ ನಾನು
ವಿದ್ವಾಂಸರ ಮತಗಳನ್ನ ದೂಷಿಸಿಲ್ಲ, ಯಾರ ಮತಗಳನ್ನ ನಾನು ದೂಷಿಸಕ್ ಹೋಗಿಲ್ಲ, ಅವನ್ನೇ ಶೋಧಿಸಿದ್ದೇನೆ. ಅಂದ್ರೆ ಭಟ್ಟಾಲೊಲ್ಲಟ, ಶ್ರೀಶಂಕುಕ, ಭಟ್ಟನಾಯಕ, ಇವು ಆನಂದವರ್ಧನ ಇವರ ಚಿಂತನೆಗಳನ್ನ ಏನ್ ಮಾಡಿದ್ದೇನೆ, ಶೋಧಿಸಿದ್ದೇನೆ. ಇಂದಿನವರು ಪ್ರತಿಷ್ಠಾಪಿಸಿದ್ದನ್ನು ಸರಿಯಾಗಿ ಸಂಯೋಜನೆಗೊಳಿಸಿದರೆ ಹೊಸದೊಂದನ್ನು ಪ್ರತಿಷ್ಠಾಪನೆ ಮಾಡಿದಂತೆಯೇ ಒದಗುತ್ತದೆ ಎನ್ನುವಂತಹದನ್ನ ಹೇಳ್ತಿರುವಂತಹದ್ದು. ನಾನು ಇಂದಿನದನ್ನ ದೂಷಿಸದೆ ಮಾಡಿದರೆ ನನ್ನದೇ ಅದನ್ನ ಬಳಸಿಕೊಂಡು ನಾನು ಹೊಸ ಚಿಂತನೆಯನ್ನ ಮಾಡ್ತಿದ್ದೀನಿ ಎನ್ನುವಂತಹದನ್ನ ಅಭಿನವ ಗುಪ್ತ ಹೇಳ್ತಾನೆ ಸ್ನೇಹಿತರೆ. ಅದೇ ರಸಾನುಭವ ಎರಡೂ ಬರುತ್ತೆ ಅಭಿನವ ಗುಪ್ತನ ಚಿಂತನೆ ಎನ್ನುವಂತಹದ್ದು. ನಂತರ ನೋಡ್ಬೋಣ ಅಭಿನವ ಗುಪ್ತನ ರಸದ ಕುರಿತು ಯೋಚನೆ ಮಾಡುವಂತಹ ಆಲೋಚನೆಗಳು ಏನು ಅನ್ನುವಂತಹದ್ದು. ಲೋಕಕ್ಕೂ ನಾಟ್ಯ ಕಾವ್ಯಗಳಿಗೂ ಇರುವ ಭೇದವನ್ನು ಅರಿತು ಇನ್ನು ಸಾಮಾಜಿಕನಿಗೆ ನಾಟಕದಲ್ಲಿ ಸ್ವಾದ ಹೇಗೆ ಉಂಟಾಗುವುದೆಂಬುದನ್ನು ಅಭಿನವ ಗುಪ್ತನ ಮತದಂತೆ ವಿಚಾರ ಮಾಡಬಹುದು ಅಂತ. ಇಲ್ಲಿಯವರೆಗೂ ಸಹ ಏನಾಗಿದೆ, ಅನುಕಾರ್ಯ, ಅನುಕರ್ತೃ, ಸಾಮಾಜಿಕ ಅನ್ನುವಂತಹದನ್ನು ಹೇಳುವಂತ ಸಂದರ್ಭದಲ್ಲಿ ಸಾಮಾಜಿಕನನ್ನ ಅತಿ ಹೆಚ್ಚು ಕಡೆಗಣಿಸಲಾಗಿತ್ತು. ಸಾಮಾಜಿಕ ಅಂದ್ರೆ ಇನ್ಯಾರು ಅಲ್ಲ, ಸಹೃದಯ. ಈ ಸಹೃದಯನ ಕುರಿತು ಅತಿ ಹೆಚ್ಚು ಆಲೋಚನೆ ಮಾಡುವಂತವನು ಅಭಿನವ ಗುಪ್ತ ವಿಚಾರವನ್ನ ಮಾಡ್ತಾನೆ. ನೋಡ್ಬೋದು ಏನ್ ಹೇಳ್ತಾನಪ್ಪ ಅಂದ್ರೆ, ಹೃದಯ ಒಂದು ಸ್ವಚ್ಛಂದವಾದ ಕನ್ನಡಿ ಅಂತಿರುತ್ತದೆ. ಆದ ಕಾರಣ ನಾಟ್ಯದ ವಿಭವಾನುಭಾವಗಳಿಗೆ ಉಚಿತವಾದ ಭಾವಗಳು ಇದರಲ್ಲಿ ತಡೆಯಿಲ್ಲದೆ ಉದ್ಗೋತವಾಗುತ್ತದೆ ಎಂದರೆ ಕಥೆಯಲ್ಲಿ ತೋರುವ ರತಿ, ಉತ್ಸಾಹ, ಶೋಕ ಮೊದಲಾದವರ ಸಂವಾದಿಯಿಂದ ವಾಸನೆಗಳು ಯಾವ ವಿಳಂಬವೂ ಇಲ್ಲದೆ ಇವನಲ್ಲಿ ಉಕ್ಕಿ ಅನುಭವ ವಿಷಯವಾಗ್ತದೆ. ಇದಕ್ಕೆ ಹೃದಯ ಸಂವಾದ ಅಂತ ಹೇಳ್ತಾನೆ ಎನ್ನುವಂತ ಸ್ನೇಹಿತರೆ. ರಸವು ಯಾವ ರೀತಿಯಾಗಿ ಸಹೃದಯನಲ್ಲಿ ತಲುಪುತ್ತದೆ ಅನ್ನುವಂತಹದನ್ನ ಇಲ್ಲಿ ಅಭಿನವ ಗುಪ್ತ ಹೇಳುವಂತಹದ್ದು. ಹೃದಯ ಒಂದು ಸ್ವಚ್ಛಂದವಾದ ಕನ್ನಡಿ ಅಂತಿರುತ್ತದೆ. ಆದ ಕಾರಣ ನಾಟ್ಯದ ಅನುಭವಗಳಿಗೆ ಉಚಿತವಾದ ಭಾವಗಳು ಇವರಲ್ಲಿ ತಡೆಯಿಲ್ಲದೆ ಉದ್ಗೋತವಾಗುತ್ತದೆ. ಅಂದರೆ ಕಥೆಯಲ್ಲಿ ತೋರುವ ರತಿ, ಉತ್ಸಾಹ, ಶೋಕ ಮೊದಲಾದ ಸಂವಾದಿಯಾದ ವಾಸನೆಗಳು ಯಾವ ವಿಳಂಬವೂ ಇಲ್ಲದೆ ಇವೆಲ್ಲಿ ಉಕ್ಕಿ ಅನುಭವ ವಿಷಯವಾಗ್ತದೆ. ಇದಕ್ಕೆ ಹೃದಯ ಸಂವಾದ ಅಂತ ಕರೀತಾರೆ. ಇದು ಸ್ನೇಹಿತರೆ ಕೇಳಿದರ ಪ್ರಶ್ನೆ. ಸಹೃದಯದಲ್ಲಿ ರಸಾಸ್ವಾದನೆ ಆಗುವುದಕ್ಕೆ ಹೃದಯ ಸಂವಾದ ಅಂತ ಕರೆದಂತವ್ರು ಯಾರು ಅಂದ್ರೆ ಅಭಿನವ ಗುಪ್ತ ಅನ್ನುವಂತ ನೀವು ನೆನ್ಪಿಡ್ಕೊಬೇಕು. ನೋಡ್ಬೋದು, ಶಾಕುಂತಲ ನಾಟಕವನ್ನು ನೋಡಲು ಚಿಕ್ಕ ಮಕ್ಕಳು ಕರೆದುಕೊಂಡು ಹೋದರೆ ಅವ್ರಿಗೆ ಏನೂ ತಿಳಿಯುವುದಿಲ್ಲ ಅನ್ನುವಂತ ತಿಳ್ಕೊಬೇಕು. ಹೌದು, ಮಕ್ಕಳಿಗೆ ಅದು ಏನು ತಿಳಿಯೋದಿಲ್ಲ. ರಸವನ್ನ ಹೇಗೆ ಆಸ್ವಾದ ಮಾಡಬೇಕು, ಅಲ್ಲಿ ಭಾವಗಳೇನು, ಅವ್ಯಾವು ಸಹ ಮಕ್ಕಳಿಗೆ ತಿಳಿಯೋದಿಲ್ಲ. ಅದನ್ನು ನೋಡ್ಬೋದು. ಸವಸಾನಾಂ ಸಭ್ಯಾನಾಂ ರಸಸ್ಯ ಸ್ವಾದನಂ ಭವೇತ್ ನಿರ್ವಸನಾಸ್ತು ರಂಗಾಂತಂ ಕಾಷ್ಟಕುಡ್ಮಾಶ ಸಂನಿಂಬ ಅಂತ ಹೇಳ್ತಾನೆ. ಸಂನಿಂಬ ಅಂತ ಪ್ರಭಾಕರ ರಸಪ್ರದೀಪದಲ್ಲಿ ಹೇಳಿರುವಂತಹದನ್ನು ನೋಡ್ಬೋದು. ನಂತರ ಸಾಧಾರಣೀಕರಣದಲ್ಲಿ ಎರಡು ವಿಧ ಇರುವಂತಹದ್ದು. ವಿಭವಾದಿಗಳ ಸಾಧಾರಣೀಕರಣ, ನಂತರ ಸಾಧಾರಣೀಕರಣ ಅನ್ನುವಂತಹ ಎರಡು ವಿಧ ಇರುವಂತಹದ್ದು. ರಸವನ್ನು ಸವಿಯುವಾಗ ಸಂದರ್ಭದಲ್ಲಿ ಸಾಮಾಜಿಕನ ಮನಸ್ಸು ಮಿಕ್ಕೆಲ್ಲವೂ ತನ್ನನ್ನು ಮರೆತು ತನ್ನ ಸ್ವಭಾವದ ಚಾಂಚಲ್ಯವನ್ನು ಕಳೆದುಕೊಂಡು ರಸದಲ್ಲೇ ಏಕಾಗ್ರವಾಗಿ ನೆಲೆಗೊಂಡಿರುತ್ತದೆ. ಆ ಅನುಭವಕ್ಕೆ ಚರ್ವಾಣ, ಚಮತ್ಕಾರ, ಆಸ್ವಾದ, ಆನಂದ, ವಿಶ್ರಾಂತಿ ಎಂದು ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯಲಾಗುತ್ತೆ. ಲೋಕೆ ಸಕಲ ವಿಘ್ನವಿನಿಮುಕ್ತ ಸಂಹಿತಿ ಚಮತ್ಕಾರ ನಿರ್ವೇಶ ಅಂತ ಅಭಿನವ ಭಾರತಿಯಲ್ಲಿ ಹೇಳುವಂತಹದ್ದು ಅಭಿನವ ಗುಪ್ತ. ನಂತರ ರಸಃ ಪ್ರತೀಯಂತೆ ಇತಿವೋದಾನಂ ಪಚತಿವದ್ಯ ವ್ಯವಹ ಅಂತ ಧ್ವನ್ಯಾಲೋಚನದಲ್ಲಿ ಹೇಳುವಂತಹದನ್ನ ನಾವು ನೋಡ್ಬೋದು. ಏನಪ್ಪಾ ಅಂದ್ರೆ, ರಸವನ್ನು ಸವಿಯುವಾಗ ಸಂದರ್ಭದಲ್ಲಿ ಸಾಮಾಜಿಕನ ಮನಸ್ಸು ಮಿಕ್ಕೆಲ್ಲವೂ ತನ್ನನ್ನು ಮರೆತು ತನ್ನ ಸ್ವಭಾವದ ಚಾಂಚಲ್ಯವನ್ನು ಕಳೆದುಕೊಂಡು ರಸದಲ್ಲೇ ಏಕಾಗ್ರತೆಯಲ್ಲಿ ನೆಲೆಗೊಂಡಿರುತ್ತೆ. ಅಂದ್ರೆ ಯಾವ ರಸ ಇರುತ್ತೋ ಅದೇ ರಸದಲ್ಲೇ ನೆಲೆಗೊಂಡಿರುತ್ತೆ. ಆ ಅನುಭವಕ್ಕೆ ಚರ್ವಾಣ, ಚಮತ್ಕಾರ, ಆಸ್ವಾದ, ಆನಂದ, ವಿಶ್ರಾಂತಿ ಎಂದು ಬೇರೆ ಬೇರೆ ಹೆಸರು ಅಂತ ಕರೀಲಾಗುತ್ತೆ ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಈ ತರ ಸಹ ನೆನ್ಪಿಡ್ಕೊಬಹುದು ಅಂತ. ಅದನ್ನು ಹೇಳಿದಂತವರು ಅಭಿನವ ಗುಪ್ತ ಮತ್ತು ಅಭಿನವ ಭಾರತಿಯಲ್ಲಿ ಹೇಳಿರುವಂತಹದ್ದು. ಇದು ಅಭಿನವ ಗುಪ್ತನು ಎರಡನ್ನೂ ಹೇಳುವಂತಹದ್ದು ತಪ್ಪಾಗಿ ಸ್ನೇಹಿತರೆ. ಧ್ವನ್ಯಾಲೋಚನದಲ್ಲಿ ಹೇಳಿರುವಂತಹ ಸ್ಟೇಟ್ಮೆಂಟ್ ಯಾರು, ಅಭಿನವ ಗುಪ್ತನ ಹೇಳಿರುವಂತಹದ್ದು. ನಂತರ ಲೋಕ ಪ್ರಸಿದ್ಧವಾದ ಕಾರ್ಯಕಾರಣ ಸಂಬಂಧ, ಜ್ಞಾಪಕ ಸಂಬಂಧಗಳ ಎಂಬ ಎರಡೂ ಬಗೆಗಳಿಗಿಂತ ಈ ರಸನಿಷ್ಪತ್ತಿ ವಿಲಕ್ಷಣವಾಗಿದೆಯಲ್ಲ, ಇದಕ್ಕೆ ಬೇರೆ ಎಲ್ಲಿಯಾದರೂ ದೃಷ್ಟಾಂತ ಉಂಟೆ ಎಂದು ಯಾರಾದರೂ ಕೇಳಿದರೆ ಈ ಅಲೌಕಿಕತ್ವವು ನಮಗೆ ಭೂಷಣವೇ ಹೊರತು ದೂಷಣವಲ್ಲ ಎಂದು ಅಭಿನವ ಗುಪ್ತನು ಹೇಳಿರುವಂತಹದನ್ನು ನಾವು ಇನ್ನೊಂದು ಸಂದರ್ಭದಲ್ಲಿ ನೆನ್ಪಿಡ್ಕೊಬಹುದು. ನಂತರ ಸ್ನೇಹಿತರೆ, ಅಭಿನವ ಗುಪ್ತನ ಇನ್ನೊಂದು ಸ್ಟೇಟ್ಮೆಂಟ್ ಕ್ವಾ ಅನ್ಯತ್ರಂ ಇತ್ತಂ ದುಷ್ಮಿತಿ ಚೇತ್ ಭೂಷಣಾಮೇತ ರಸಾತ್ಮಕ ಅಂತ ಇದನ್ನೇ ಕಾವ್ಯ ಪ್ರಕಾಶದಲ್ಲಿ ಅಂದ್ರೆ ಅಭಿನವ ಗುಪ್ತ ಹೇಳಿರುವಂತಹದ್ದು. ಕಾವ್ಯ ಪ್ರಕಾಶದಲ್ಲಿ ಕಾರಕ ಜ್ಞಾಪಂ ಕವ್ಯಂ ಅನ್ಯತ್ ಕ್ವಾ ದೃಷ್ಟಂ ಇತಿ ಚೇತ್ ಅಂತ ಮಮ್ಮಟ ಹೇಳಿರುವಂತಹದ್ದು. ಅಭಿನವ ಗುಪ್ತನ ಮತದಂತೆ ವಿಭವಾದಿಗಳು ವ್ಯಂಜನ ವ್ಯಾಪಾರದಿಂದ ರಸವನ್ನು ಅಭಿವ್ಯಕ್ತಪಡಿಸುತ್ತವೆ ಅಂತ ಹೇಳ್ತಾನೆ. ಅಭಿನವ ಗುಪ್ತನು
ತಸ್ಮತ್ ಕತ್ ಮತ್ರನ ದೂಷಿತಾನಿ ಮತಾನಿ ತಾನ್ಯೇವತು ಶೋಧಿತಾನಿ ಎಂದು ಹೇಳಿದನಷ್ಟೇ. ತನಗಿಂತ ಹಿಂದೆ ಇದ್ದವರ ಮತಗಳನ್ನು ಸಾರವತ್ತಾದ ಭಾಗಗಳನ್ನು ಅಂಗೀಕರಿಸಿ ಅವನು ಯಥೋಚಿತವಾಗಿ ತನ್ನ ವಿವರಣೆಯಲ್ಲಿ ಸೇರಿಸಿಕೊಂಡಿದ್ದಾನೆ ಅಂತ ಹೇಳಲಾಗುತ್ತೆ. ನಂತರ ಲೊಲ್ಲಟನು ನಿರೂಪಿಸಿದ್ದನ್ನೆಲ್ಲ ಕಥಾಪುರುಷರಲ್ಲಿ ಸ್ಥಾಯಿ ಭಾವ ಹುಟ್ಟಿ ಬೆಳೆದು ಪುಷ್ಟಿಗೊಳ್ಳುವುದೆಂಬ ವಿಷಯವನ್ನು ನಾವು ನೆನಪಿಸ್ಕೊಬಹುದು. ಶಂಕುಕನು ವಿಭವಾನುಭಾವಾದಿಗಳಿಂದ ರಸವು ಅನುಮಿತವಾಗುವುದೆಂದು ಹೇಳಿರುವಂತಹದ್ದು. ಇವರನ್ನ ಅನುಮಿತವಾದ ಅಂತ ಸಹ ಇವರ ಚಿಂತನೆಗಳನ್ನ ಕರೆಯುವಂತಹದ್ದು ನೋಡ್ಬೋದು. ಲೊಲ್ಲಟನು ನಿರೂಪಿಸಿದ್ದೆಲ್ಲ ಕಥಾಪುರುಷರಲ್ಲಿ ಸ್ಥಾಯಿ ಭಾವ ಹುಟ್ಟಿ ಬೆಳೆದು ಪುಷ್ಟಿಗೊಳ್ಳುವುದೆಂಬ ವಿಷಯ. ಶಂಕುಕನಲ್ಲಿ ಏನಾಗುತ್ತೆ, ಅದು ವಿಭವಾನುಭಾವಾದಿಗಳಿಂದ ರಸವು ಅನುಮಿತವಾಗುವುದೆಂದು ಹೇಳಿದನು. ಇವರ ವಿಚಾರಗಳನ್ನು ನಾವು ನೋಡ್ಬೋದು. ಹೀಗೆ ಸ್ಥಾಯಿ ಪ್ರತೀತರನುಮಿತ ರೂಪ್ಯ ವಾಚ್ಯನ ರಸಂ ಅಂತ ಅಭಿನವ ಭಾರತಿಯಲ್ಲಿ ಇವರ ವಾದಗಳನ್ನು ಕುರಿತು ಅಭಿನವ ಗುಪ್ತ ಹೇಳುವಂತಹದ್ದು. ಅದಕ್ಕೆ ಅನುಮಿತವಾದ ಅಂತ ಅವರನ್ನು ಕರೀತಾರೆ. ಅನುಮಿತವಾದವನ್ನು ಯಾರು ಮಂಡಿಸಿದರು ಅಂತ ಕೇಳಿದ್ರೆ ನೀವು ಇದನ್ನ ಸರಿಯಾಗಿ ಬರಿಬೇಕು. ಶಂಕುಕ ಲೊಲ್ಲಟನ ವಾದಗಳು. ಅನುಮಿತವಾಗತಕ್ಕದ್ದು ರಸವಲ್ಲ, ಅದು ಕಥಾಪುರುಷನ ಸ್ಥಾಯಿ ಭಾವ ಎಂದು ಅಭಿನವ ಗುಪ್ತನು ವ್ಯವಸ್ಥೆ ಮಾಡಿದನು ಅಂತ ಹೇಳಲಾಗುತ್ತೆ. ನಂತರ ಭಟ್ಟಾನಾಯಕ ಮತ್ತು ಅಭಿನವ ಗುಪ್ತ ಎರಡರಲ್ಲೂ ರಸಾನುಭವವು ವಿಶ್ರಾಂತಿ ರೂಪವೆಂದು ಇಬ್ಬರ ಮತಗಳಲ್ಲಿಯೂ ಕಾಣಿಸಿಕೊಳ್ಳುತ್ತಾನೆ. ಅಭಿನವ ಗುಪ್ತ ಮತ್ತೆ ಏನ್ ಹೇಳ್ತಾನಪ್ಪ ಅಂದ್ರೆ, ಭಟ್ಟಾನಾಯಕ ಮತ್ತು ಅಭಿನವ ಗುಪ್ತ ಎರಡರಲ್ಲೂ ರಸಾನುಭವವು ವಿಶ್ರಾಂತಿ ರೂಪವೆಂದು ಇಬ್ಬರ ಮತಗಳಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಅಂತ ಹೇಳ್ತಾನೆ. ಅದು ಯಾವ ರೂಪದಲ್ಲಿ? ವಿಶ್ರಾಂತಿ ರೂಪದಲ್ಲಿ ಇರುತ್ತದೆ ಎನ್ನುವಂತಹದ್ದು. ನಂತರ ಸಾಧಾರಣೀಕರಣವೆಂದರೆ ಕಾವ್ಯ ನಾಟಕ ಪ್ರಪಂಚದ ಒಬ್ಬ ನಾಯಕಿಗೂ ಇನ್ನೊಬ್ಬ ನಾಯಕಿಗೂ ಇರುವ ವ್ಯತ್ಯಾಸವೆಲ್ಲ ತೊಡೆದು ಹೋಗಿ ಒಬ್ಬಳು ಇನ್ನೊಬ್ಬಳ ಪಡಿ ಹೆಚ್ಚಾಗಿ ಕಾಣಬರುವಳೆಂಬ ಅರ್ಥವಲ್ಲ. ಲೌಕಿಕ ವ್ಯವಹಾರದಲ್ಲಿ ಗೋಚರವಾಗುವ ದೇಶಕಾರಾದಿ ವಿಶೇಷ ಸಂಬಂಧವನ್ನು ಈ ಕಲಾ ಪ್ರಪಂಚದ ವ್ಯಕ್ತಿಗೆ ತಪ್ಪಿಸಿ ಎಂದರೆ, ಈಕೆ ನಮ್ಮ ದಿನಬಳಿಕೆಯ ಜಗತ್ತಿಗೆ ಸೇರಿದವಳು, ಇಂಥ ಐತಿಹಾಸಿಕ ಅಥವಾ ಪೌರಾಣಿಕ ಅಥವಾ ಕಾಲ್ಪನಿಕ ವ್ಯಕ್ತಿ ಎಂಬ ನಿರೀಕ್ಷೆಯನ್ನು ತಪ್ಪಿಸಿ ಸಾಮಾಜಿಕರೆಲ್ಲರಿಗೂ ಸಾಧಾರಣ ವಿಭಾವವಾಗುವಂತೆ ಏರ್ಪಡಿಸತಕ್ಕದ್ದೇ ಇಲ್ಲಿಯ ಸಾಧಾರಣೀಕರಣ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಇಷ್ಟೇ. ಏನಪ್ಪಾ ಅಂದ್ರೆ ನಾಯಕ ರಾಮ ಅನ್ನುವಂತಹ ಇಬ್ಬರಿಲ್ಲ, ರಾಮ ಅನ್ನುವಂತಹ ಒಬ್ಬನೇ ಇದ್ದಾನೆ. ಆದ್ರೆ ರಾಮ ಅನ್ನುವಂತಹ ಹೆಸರನ್ನು ನಾವೆಲ್ಲರೂ ಸಹ ಹಲವರು ಹೆಸರನ್ನ ಇಟ್ಕೊಂಡಿದ್ದೇವೆ. ಈ ಲೋಕದಲ್ಲಿ, ಈ ಭಾರತದಲ್ಲಿ ರಾಮ ಅನ್ನುವಂತಹ ಸಾಕಷ್ಟು ಜನರಿದ್ದಾರೆ. ಆದ್ರೆ ಇವರೆಲ್ಲರೂ ರಾಮರಲ್ಲ, ಇರುವಂತಹನು ಒಬ್ಬನೇ ರಾಮ. ಆತನ ಗುಣಗಳನ್ನೇ, ಆತನ ಚಿಂತನೆಗಳನ್ನೇ ನಾವೇನ್ ಮಾಡ್ತೀವಿ, ಶ್ರೇಷ್ಠವಾಗಿ ಅಳವಡಿಸ್ಕೊಂತೀವಿ, ಸಾಧಾರಣೀಕರಣಕ್ಕೆ ಬರ್ತೀವಿ ಅನ್ನುವಂತಹದ್ದೇ ಏನಾಗಿದೆ, ಸಾಧಾರಣೀಕರಣದ ಅರ್ಥ ಅನ್ನುವಂತಹದನ್ನ ಅರ್ಥ ಮಾಡ್ಕೊಂತೀವಿ. ನೂರಾರು ಜನರು ರಾಮರಿದ್ದರು, ಆದ್ರೂ ರಾಮ ಒಬ್ಬನೇ ಇದ್ದಾನೆ, ಅವನ ಹೆಸರನ್ನು ಇವ್ರು ಇಟ್ಕೊಂಡಿದ್ದಾರೆ ಅನ್ನುವಂತಹ ಆಲೋಚನೆಗಳನ್ನ ಪರಿಕಲ್ಪನೆಗೆ ಬರ್ತೀವಲ್ಲ, ಸಾಧಾರಣ ವಿಭಾವವಾಗುವಂತೆ ಏರ್ಪಡಿಸತಕ್ಕದ್ದೇ ಇಲ್ಲಿಯ ಸಾಧಾರಣೀಕರಣ ಅನ್ನುವಂತಹದನ್ನ ನಾವು ಸ್ಪಷ್ಟಪಡಿಸ್ಕೊಬೇಕು ಅನ್ನುವಂತಹದ್ದು ನೋಡ್ಬೋದು. ಸಂಬಂಧ ವಿಶೇಷ ಸ್ವೀಕಾರ ಪರಿಹಾರ ನಿಯಮಾನ್ಯನಿ ಸಾಯತ್ ಸಾಧಾರಣೀಯ ಪ್ರತೀತಹೆ ಅಂತ ಕಾವ್ಯ ಪ್ರಕಾಶದಲ್ಲಿ ಮಮ್ಮಟ ಹೇಳುವಂತಹದ್ದು. ನಂತರ ಸ್ನೇಹಿತರೆ, ಈ ರೀತಿಯಾಗಿ ಸಾಧಾರಣೀಕರಣ ಪರಿಕಲ್ಪನೆಯನ್ನು ತಿಳ್ಕೊಬೇಕು. ಅದನ್ನೇ ಅಭಿನವ ಗುಪ್ತ ಏನ್ ಮಾಡ್ತಾನೆ, ಹೃದಯ ಸಂವಾದ ಅನ್ನುವಂತಹದನ್ನ ಹೇಳ್ತಾನೆ. ಹೇಗೆ ರಸ ಸೌಹೃದನಿಗೆ ತಲುಪುತ್ತೆ ಅನ್ನುವಂತಹದನ್ನ ಹೃದಯ ಸಂವಾದ ಅಂತ ಹೇಳ್ತಾನೆ ಸ್ನೇಹಿತರೆ. ನಂತರ ಅಭಿನವ ಗುಪ್ತನು ರಸನಿಷ್ಪತ್ತಿಗೆ ದೋಷವಾಗುವ 7 ಅಡ್ಡಿಗಳನ್ನ ಹೇಳಿದ್ದಾನೆ. ಪ್ರಶ್ನೆಯನ್ನ ಈಗ ಕೇಳ್ತಾನೆ, ರಸನಿಷ್ಪತ್ತಿಗೆ ಕಾರಣವಾಗುವ 7 ಅಡ್ಡಿಗಳನ್ನ ಹೇಳಿದಂತವನು ಯಾರು ಅಂತಂದ್ರೆ ಅಭಿನವ ಗುಪ್ತ ಸ್ನೇಹಿತರೆ. ಅವು ಒಂದೊಂದೇ ಆಗಿ ನೋಡೋಣ. ಸಂವಹನ ವಿರಹ, ಇವನ್ನ ಹೊಂದಿಸಿ ಬರೆದು ಕೇಳುವಂತ ಸಾಧ್ಯತೆ ಇರುತ್ತೆ. ಸಂಭವನ ವಿರಹ, ನಾಟಕದಲ್ಲಿ ಪ್ರದರ್ಶಿಸುವ ಕಥಾವಸ್ತು, ನಡೆ, ನುಡಿ ಮೊದಲಾದ ಪ್ರತಿಯೊಂದು ನಂಬಲು ಅರ್ಹವಾಗಿರಬೇಕು. ಅಲ್ಲಿಯ ನಿರೂಪಣೆ ಸಂಭವವೆಂದು ತೋರಬೇಕು. ನಾಟಕದ ಯಾವ ಪಾತ್ರವಾದರೂ ಹೀಗೆ ಆದುದುಂಟು ಎಂಬ ಸಂದೇಹ ಹುಟ್ಟಿದರೆ ತೀರಿತು ಮನಸ್ಸು ಅಲ್ಲಿ ನೆಲೆಗೊಳ್ಳದೆ ಹಿಮ್ಮೆಟ್ಟುತ್ತದೆ ಅನ್ನುವಂಥದ್ದು. ನಾಟಕವನ್ನ ನೋಡಲು ಕುಳಿತಂತಹ ಒಬ್ಬ ವ್ಯಕ್ತಿಗೆ ಅಲ್ಲಿರುವಂತಹ ಕಥಾವಸ್ತು, ನಡೆ, ನುಡಿ ಮೊದಲಾದ ಪ್ರತಿಯೊಂದು ನಂಬುವಂತಿರ್ಬೇಕು. ಈಗ ರಾಮನ ಪಾತ್ರವನ್ನ ಒಬ್ಬ ದುರ್ಯೋಧನನ ಪಾತ್ರವಂತೆ ಏನೋ ಮಾಡುವಂತಹದ್ದು, ವಿಕಾರವಾಗಿ ಮಾಡುವಂತಹದ್ದು, ಅಂದ್ರೆ ರಾಮನ ರೀತಿಯೇ ಅದು ನಮಗೆ ಕಾಣುವ ರೀತಿಯಲ್ಲಿ ಇರಬೇಕು. ಈ ರೀತಿ ನಂಬಲು ಅರ್ಹವಾಗಿರುವಂತಹ ಪಾತ್ರವನ್ನು ನಾವು ಸೃಷ್ಟಿಸ್ಬೇಕು. ಆತರ ಏನಾದ್ರು ಬೇರೆ ತರ ಇದ್ದಾಗ ಏನ್ ಮಾಡುತ್ತೆ, ಅಲ್ಲಿ ನೋಡುವಂತಹವನು ಏನ್ ಮಾಡ್ತಾನೆ, ವಾಪಸ್ ಹೋಗ್ತಾನೆ, ಹಿಮ್ಮೆಟ್ಟುತ್ತಾನೆ ಅಂತ ಹೇಳಾಗುತ್ತೆ. ಅಂದ್ರೆ ನಂಬಿಕೆಯನ್ನು ಹುಟ್ಟುವ ತರ ಇರಬೇಕು ಅನ್ನೋದಕ್ಕೆ ಸಂಭಾವನವಿರುವ ಆತರ ನಂಬಿಕೆ ಹುಟ್ಟಿಸ್ತಲೇ ಇರುವಂತಹದ್ದು ಏನಾಗುತ್ತೆ ಅಂದ್ರೆ ದೋಷಕ್ಕೆ ಅಡ್ಡಿ ಆಗುತ್ತೆ ಅನ್ನುವಂತಹದ್ದು. ನಂತರ ದೇಶಕಾಲ ವಿಶೇಷಾವೇಶ ಅಂತ, ರಂಗಸ್ಥಳದಲ್ಲಿ ನಡೆಯುವ ಒಂದೊಂದು ಸಂಗತಿಯನ್ನು ತನ್ನ ಸ್ವಂತಕ್ಕೆ ಅನ್ವಯಿಸಿಕೊಳ್ಳಲು ತೊಡಗುತ್ತಾನೆ. ಅಲ್ಲಿ ರಮ್ಯವಾಗಿ ಕಾಣಿಸುವುದನ್ನು ತನಗಾಗಿ ಬಯಸಿ ಬಾಯಿ ಬಿಡುತ್ತಾನೆ.
ಕಥಾವಸ್ತು ಈ ಬಗೆಯ ದೇಶಕಾಲ ವಿಶೇಷಕ್ಕೆ ಅವಕಾಶ ಕೊಡಬಾರದು ಅನ್ನುವಂತಹದನ್ನು. ಏನಾಗುತ್ತಪ್ಪ ಅಂದ್ರೆ ರಂಗಸ್ಥಳದಲ್ಲಿ ನಡೆಯುವ ಒಂದೊಂದು ಸಂಗತಿಯನ್ನು ತನ್ನ ಸ್ವಂತಕ್ಕೆ ಅನ್ವಯಿಸಿಕೊಳ್ಳಲು ತನ್ನ ಸ್ವಂತದಂತೆ ಅಭಿನಯವನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ರಮ್ಯವಾಗಿ ಕಾಣಿಸುವುದನ್ನು ತನಗಾಗಿ ಬಯಸಿ ಬಾಯಿ ಬಿಡುತ್ತಾನೆ ಅಂತ. ಅಲ್ಲಿ ಚೆನ್ನಾಗಿರುವಂತಹ ವಿಚಾರವನ್ನ ಇನ್ನೊಬ್ಬ ಏನ್ ಮಾಡ್ತಾನೆ, ಇನ್ನೂ ಚೆನ್ನಾಗಿ ಮಾಡಕ್ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಅದನ್ನ ಕಥಾವಸ್ತುವನ್ನ ಕೆಡಿಸಲು ಹೋಗ್ತಾನೆ. ಹಾಗಾಗಿ ಎಷ್ಟು ತನಗೆ ಪಾತ್ರದ ವ್ಯಾಪ್ತಿಯಲ್ಲಿ ಅದನ್ನ ವ್ಯಕ್ತಪಡಿಸಬೇಕಾಗುತ್ತೋ ಆ ರೀತಿಯಲ್ಲಿ ಆತ ವಿಚಾರವನ್ನ ವ್ಯಕ್ತಪಡಿಸಬೇಕು ಅಂತ. ಕಥಾವಸ್ತು ಈ ಬಗೆಯ ದೇಶಕಾಲ ವಿಶೇಷ ವೇಷಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಲಾಗುತ್ತೆ. ನಂತರ ನಿಜ ಸುಖದಿ ವಿಶೇಷೀ ಭಾವ ಅನ್ನುವಂತಹದ್ದು, ಸಾಮಾಜಿಕನ ಸ್ವಂತ ಸುಖ ದುಃಖಗಳೇ ಅವನ ಮನಸ್ಸನ್ನೆಲ್ಲ ಆವರಿಸಿ ಬೇರೊಂದರ ಕಡೆಗೆ ತಿರುಗಲು ಅವಕಾಶವನ್ನೇ ಕೊಡದಿರಬಹುದು. ನಾಟ್ಯ ಮಂದಿರದಲ್ಲಿ ಕುಳಿತಾಗ ಲೋಕ ವ್ಯವಹಾರದಲ್ಲಿ ಸಂಭವಿಸಿದ ಯಾವುದೋ ಒಂದು ಲಾಭವನ್ನು ನಷ್ಟವನ್ನು ಚಿಂತಿಸುತ್ತಾ ಇದ್ದರೆ ರಸಾನುಭವ ಪಡೆಯುವುದು ಹೇಗೆ ಎನ್ನುವಂತಹದ್ದು. ಅಂದ್ರೆ ಒಬ್ಬ ನಟನೆ ಮಾಡುವಂತಹ ಒಬ್ಬ ವ್ಯಕ್ತಿ ತಾನು ನಟನೆ ಮಾಡುವಂತಹ ಸಂದರ್ಭದಲ್ಲಿ ತನಗೆ ಇನ್ನೊಂದು ಯಾವುದೋ ಸಮಸ್ಯೆ ಆಗಿರುತ್ತೆ, ಅದರ ಕುರಿತು ಭಾವನೆಯನ್ನ ತೊಡ್ತಾ ಕೂತ್ಕೊಂಡ್ರೆ ಆತ ಸರಿಯಾಗಿ ಅಭಿನಯವನ್ನ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಯಾವುದೋ ಹಾಸ್ಯದ ದೃಶ್ಯ ಮಾಡ್ಬೇಕಾಗಿರುತ್ತೆ, ಆತನಿಗೆ ದುಃಖ ಆಗಿರುತ್ತೆ, ದುಃಖದ ಭಾವದಲ್ಲಿ ಹೋಗಿ ಹಾಸ್ಯವನ್ನ ಮಾಡೋದಕ್ಕೆ ಸಂದರ್ಭದಲ್ಲಿ ಅವನಿಗೆ ಏನಾಗುತ್ತೆ, ತೊಂದರೆ ಆಗುತ್ತೆ, ಅದು ರಸಾನುಭವ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಅದಕ್ಕೆ ನಿಜ ಸುಖದಿ ವಿಶೇಷಿ ಭಾವ ಅಂತ ಕರೀಲಾಗುತ್ತೆ. ನಂತರ ಪ್ರತ್ಯುತ್ಪಾಯ ವೈಕಲ್ಪ್ಯ ಅನ್ನುವಂತಹದ್ದು, ಭಾವವನ್ನು ತಟ್ಟನೆ ಗ್ರಹಿಸಲು ಕಾರ್ಯಕಾರಣ ಸಾಮಗ್ರಿ ಸಾಲದಿರುವುದು ಅನ್ನುವಂತಹದ್ದು. ಅಂದ್ರೆ ಯಾವ್ದಾದ್ರು ಒಂದು ಭಾವನೆಯನ್ನ ವ್ಯಕ್ತಪಡಿಸೋದಕ್ಕೆ ನಾವು ಸರಿಯಾದಂತಹ ವ್ಯವಸ್ಥಿತವಾದಂತಹ ಸಾಮಗ್ರಿ ಒದಗಿಸ್ಲಿಲ್ಲ ಅಂದ್ರೆ ಅದು ರಸಕ್ಕೆ ಅಡ್ಡಿ ಉಂಟಾಗುತ್ತೆ ಅನ್ನುವಂತಹದ್ದು. ನಂತರ ಸ್ಫುಟತ್ವ ಭಾವ, ಈ ಸಾಮಗ್ರಿ ಇದ್ದರೂ ಎದುರಿಗಿದ್ದಂತೆ ಎದುರಿಗೆ ನಡೆದಂತೆ ಸಾಕ್ಷಾತ್ಕಾರವಾಗದಿರುವುದು. ಏನಾದ್ರೂ ನಾವು ಸಾಮಗ್ರಿಯನ್ನ ಒದಗಿಸಿದಂತ ಸಂದರ್ಭದಲ್ಲಿ ಅದು ಎದುರಿಗೆ ಇದ್ದಂತೆ ಅಥವಾ ಎದುರಿಗೆ ನಡೆದಂತೆ ಅದೇನಾದ್ರೂ ಸಾಕ್ಷಾತ್ಕಾರ ಆತನಿಗೆ ನೋಡುಗನಿಗೆ ಆಗ್ಲಿಲ್ಲ ಅಂದ್ರೆ ರಸದೋಷ ಆಗುತ್ತೆ ಅನ್ನುವಂತಹದನ್ನು ಹೇಳ್ತಾರೆ. ನಂತರ ಅಪ್ರಾಧಾನತೆ, ಯಾವುದು ನಿಜವಾಗಿಯೂ ಪ್ರಧಾನವಲ್ಲವೋ ಆಗಕೂಡದೋ ಅದನ್ನು ವಿಸ್ತರಿಸುವುದೇ ಅಪ್ರಾಧಾನತೆಯ ದೋಷ. ಅಂದ್ರೆ ಒಂದು ನಾಟಕವನ್ನು ಮಾಡುವ ಸಂದರ್ಭದಲ್ಲಿ ಯಾವ ಪ್ರಧಾನ ಅಲ್ಲ ಅಂತ ಇರುತ್ತಲ್ಲೋ ಅದನ್ನೇ ನಾವ್ ಏನ್ ಮಾಡ್ತೀವಿ, ಅತಿ ಹೆಚ್ಚು ವಿಸ್ತರಿಸ್ಕೊಂತ ಹೋಗ್ತೀವಿ, ಅದೇ ಅಪ್ರಾಧಾನತೆಯ ದೋಷ. ಆ ತರ ಮಾಡಕ್ ಹೋಗ್ಬಾರ್ದು. ಮಾನವನ ಮನಸ್ಸು ಅಮುಖ್ಯವಾದುದರಲ್ಲಿ ನೆಲೆಗೊಳ್ಳುವುದಿಲ್ಲ, ಅಪ್ರಧಾನವಾದುದ ಕಡೆಗೆ ಮಾನವನ ಮನಸ್ಸು ಯೋಚನೆ ಮಾಡೋದಿಲ್ಲ. ಪ್ರಧಾನ ಯಾವುದಿರುತ್ತೋ ಅದರ ಕಡೆಗೆ ಹೆಚ್ಚು ಯೋಚನೆ ಮಾಡ್ತಾನೆ. ಈಗ ರಾಮಾಯಣ ನಾಟಕ ಮಾಡುವಂತಹ ಸಂದರ್ಭದಲ್ಲಿ ಏನ್ ಮಾಡ್ಲಾಗುತ್ತೆ, ಅನವಶ್ಯಕವಾಗಿ ಬೇರೆ ಬೇರೆ ಯಾವುದೋ ಪಾತ್ರಗಳನ್ನು ತಂದು ತುರುಕಿದಾಗ ಅದರ ಬಗ್ಗೆ ಏನಾಗುತ್ತೆ, ರಸವನ್ನ ನೋಡುವಂತ ಆಸ್ವಾದ ಮಾಡುವಂತವನಿಗೆ ಅದು ಇಷ್ಟ ಆಗೋದಿಲ್ಲ. ಹಾಗಾಗಿ ಪ್ರಧಾನ ಯಾಗುತ್ತೆ, ರಾಮನನ್ನ ತೋರಿಸ್ಬೇಕು, ರಾಮನನ್ನೇ ತೋರಿಸ್ಬೇಕು, ಸೀತೆ ಲಕ್ಷ್ಮಣ ಇಷ್ಟು ಜನನ್ನೇ ಮಾತ್ರ ನಾವು ತೋರಿಸ್ಬೇಕಾಗಿರುತ್ತೆ ಪ್ರಧಾನವಾಗಿ ಎನ್ನುವಂತಹ. ಅಂದ್ರೆ ಮುಖ್ಯವಾದದರ ಕಡೆಗೆ ಓಡುವುದೇ ಅದರ ಸ್ವಭಾವ. ವಿಭವಾನುಭಾವಾದಿಗಳು ರಸದ ಪ್ರತೀತಿಗೆ ಉಪಾಯ ಮಾತ್ರ ಆದ ಕಾರಣ ಸ್ಥಾಯಿ ಭಾವಕ್ಕೆ ಪ್ರಾಮುಖ್ಯತೆ ಕೊಡುವಂತೆ ಅವನು ವರ್ಣಿಸಬೇಕು, ಮುಖ್ಯ ವಸ್ತು ಮರೆಯಾಗಬಾರ್ದು ಅಂತ ಹೇಳಲಾಗುತ್ತೆ. ನಂತರ ಸಂಶಯ ಯೋಗ ಸ್ನೇಹಿತರೆ, ಒಂದು ಭಾವಕ್ಕೆ ಇಂಥದ್ದೇ ವಿಭವಾನುಭಾವ ಸಂಚಾರಿ ಭಾವಗಳಿಂದಾಗಲಿ ಯಾವುದಾದರೂ ಒಂದು ವಿಭವಾನುಭಾವಗಳು ಇಲ್ಲ ಅಂತ. ಒಂದು ಭಾವಕ್ಕೆ ಇಂಥದ್ದೇ ವಿಭವಾನುಭಾವ ಸಂಚಾರಿಗಳಿಂದಾಗಲಿ ಯಾವುದಾದರೂ ಒಂದು ವಿಭಾವಗಳು ಇಲ್ಲ ಅಂತ ಹೇಳಲಾಗುತ್ತೆ. ಅಂದ್ರೆ ಒಂದು ವಸ್ತು ಭಯಕ್ಕೂ ಕ್ರೋಧಕ್ಕೂ ಕಾರಣವಾಗಬಹುದು. ಅಂದ್ರೆ ನಾವಲ್ಲಿ ತೋರಿಸುವಂತಹ ಸಂದರ್ಭ ಅದು ಏನಾಗ್ಬೋದು, ಭಯಕ್ಕೂ ಕಾರಣ ಆಗ್ಬೋದು, ಕ್ರೋಧಕ್ಕೂ ಕಾರಣ ಆಗ್ಬೋದು. ಹಾಗಾಗಿ ವಿಭಾವ ಸಂಚಾರಿ ಭಾವಗಳು ಅಂತ ಹೇಳ್ಬಿಟ್ಟು ನಾವು ಇದನ್ನು ವಿಂಗಡಣೆ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಸಂಶಯ ಅನ್ನುವಂತಹದ್ದು ಹುಟ್ಟುತ್ತೆ. ಕಣ್ಣೀರು ಶೋಕವನ್ನು ತರಿಸಬಹುದು, ಹರ್ಷವನ್ನು ತರಬಹುದು. ಅಂದ್ರೆ ಅಲ್ಲಿ ಅಭಿನಯ ಮಾಡ್ತಿರುವಂತಹ ಕಣ್ಣೀರು ಏನಾಗಿರುತ್ತೆ ಅಂದ್ರೆ ಅದು ಶೋಕದಿಂದನೂ ಸಹ ಅಳ್ಬಹುದು, ಅಂದ್ರೆ ಆನಂದ ಬಾಷ್ಪದಿಂದನೂ ಸಹ ಅಳ್ಬಹುದು ಅಂತ ಹೇಳಲಾಗುತ್ತೆ. ಈ ರೀತಿ ಸಂಶಯವನ್ನ ವ್ಯಕ್ತಪಡಿಸುವಂತದ್ದು ಏನಾಗುತ್ತೆ, ಸಂಶಯ ಯೋಗ ಅಂತ ಆಗುತ್ತೆ ಅನ್ನುವಂಥದ್ದು. ಔತ್ಸುಕ್ಯ ರತಿಯಲ್ಲಿ ಮೂಡಬಹುದು, ಉತ್ಸಾಹದಲ್ಲೂ ಸಹ ಮೂಡಬಹುದು. ಆದ ಕಾರಣ ವಿಭವಾನುಭಾವಾದಿಗಳನ್ನು ಜೊತೆಗೊಳಿಸಿ ಕತೆ ಕಟ್ಟುವಾಗ ಪ್ರಕೃತವಾದ ಭಾವವನ್ನು ಇವು ಸಂದೇಹಕ್ಕೆ ಅವಕಾಶವಿಲ್ಲದಂತೆ ಸೂಚಿಸುತ್ತವೆ ಎಂಬುದನ್ನು ಕವಿ ಎಚ್ಚರಿಕೆಯಿಂದ ಗಮನಿಸಬೇಕು ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಅಂದ್ರೆ ಯಾವುದು ಸ್ಪಷ್ಟವಾಗಿ ಅದು ಶೋಕಕ್ಕಾಗಿ ಅಳ್ತಾ ಇದ್ದಾನೋ ಅಥವಾ ಆನಂದ ಬಾಷ್ಪಕ್ಕಾಗಿ ಅಳ್ತಿದ್ದಾನೆ ಅನ್ನುವಂತಹದನ್ನ ನಾಟಕದಲ್ಲಿ ಸಮಯ ಸಂದರ್ಭವಾಗಿ ವಿವರಿಸಬೇಕು ಮತ್ತು ಕಾವ್ಯದಲ್ಲೂ ಸಹ ವಿವರಿಸಬೇಕು ಅನ್ನುವಂತಹದನ್ನ ಇಲ್ಲಿ ಅಭಿನವ ಗುಪ್ತ ಇದು ಸಹ ಈ ತರದ ಒಂದು ರಸಕ್ಕೆ ಅಡ್ಡಿ ಮಾಡುತ್ತೆ ಅನ್ನುವಂತಹದನ್ನ ಹೇಳ್ತಿರುವಂತಹದ್ದು ನೋಡ್ಬೋದು. ಎಂತ ವಿಘ್ನಗಳು ತೊಲಗಿ ಅರಿವಾಗುವ ಆಸ್ವಾದಯಮಯವಾದ ಭಾವವೇ ರಸ ಅಂತ. ಇಂಥ 7 ರಸವಿಘ್ನಗಳು ತೊಲಗಿ ಏನಾದ್ರೂ ಒಂದು ರಸ ಅರಿವಾಗುತ್ತೆ ಅಂದ್ರೆ, ಆಸ್ವಾದವಾಗುತ್ತೆ ಅಂದ್ರೆ ಅದೇ ರಸ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಇಲ್ಲಿ ವಿಘ್ನಗಳನ್ನು ನಿವಾರಿಸತಕ್ಕವು ವಿಭವಾದಿಗಳು ಅಂತ ಹೇಳಲಾಗುತ್ತೆ. ನಂತರ ಸರ್ವರ್ಥ ರಸನಾತ್ಮಕನೀತ ವಿಘ್ನ ಪ್ರತೀತಿ ಗ್ರಾಹ್ಯೋ ಭಾವಾವ ರಸಂ ತತ್ವ ವಿಘ್ನೋಪಾಸಕಾರಕ ವಿಭವಾದಿ ಪ್ರಭೃತಯ ಅಂತ ಅಭಿನವ ಗುಪ್ತ ಹೇಳುವಂತಹದ್ದು ಅಭಿನವ ಭಾರತಿಯಲ್ಲಿ.
ರಸಗಳನ್ನು ಸಂಖ್ಯಾತ್ಮಕ ದುಃಖಾತ್ಮಕ ಎಂದು ಎರಡು ಗುಂಪುಗಳಾಗಿ ವಿಂಗಡಿಸಿದವರು ನಾಟ್ಯದರ್ಪಣಕಾರನಾದ ರಾಮಚಂದ್ರ ಮತ್ತು ಗುಣಚಂದ್ರ. ಇವರಿಬ್ಬರ ಬಗ್ಗೆ ಸಹ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ರಸಗಳನ್ನು ಸುಖಾತ್ಮ ಮತ್ತು ದುಃಖಾತ್ಮ ಅಂತ ಎರಡು ವಿಭಾಗಗಳಾಗಿ ವಿಂಗಡಿಸ್ತಾರೆ. ಇಷ್ಟವಾದ ವಿಭವಾದಿಗಳಿಂದ ರಸಸಂಪನ್ನವಾಗಿ ಗೊತ್ತಾಗತಕ್ಕ ಶೃಂಗಾರ, ಹಾಸ್ಯ, ವೀರ, ಅದ್ಭುತ, ಶಾಂತ ಈ 5 ಸುಖಾತ್ಮಕ ಅಂತ ವಿಂಗಡಿಸ್ತಾರೆ. ಕೇಳಬಹುದು ಸ್ನೇಹಿತರೆ, ಈ ಕೆಳಗಿನ ಯಾವ ರಸಗಳು ಸುಖಾತ್ಮಕ ಅಂತೇಳಿ ಅಂತ. ಈಗಲ ಅಂದ್ರೆ ಸುಖಾತ್ಮಕ ಅಂದ್ರೆ ಈ ಕೆಳಗಿನ ಯಾವ ರಸಗಳು ಅಂತ ಕೇಳಲಾಗ್ತಾರೆ. ಶೃಂಗಾರ, ಹಾಸ್ಯ, ವೀರ, ಅದ್ಭುತ, ಶಾಂತ ಇವು ಸುಖಾತ್ಮಕ. ಅನಿಷ್ಟವಾದಿ ವಿಭವಾದಿಗಳಿಂದ ದೊರೆಯುವ ಕರುಣ, ರೌದ್ರ, ಬೀಭತ್ಸ, ಭಯಾನಕ ಎಂಬ 4 ದುಃಖಾತ್ಮಕ ಅಂತ ಕರೀತಾರೆ. ಇಷ್ಟನ್ನು ವಿಂಗಡಿಸ್ತವನು ಯಾರು? ರಾಮಚಂದ್ರ ಮತ್ತು ಗುಣಚಂದ್ರ ಸೂರಿಗಳು. ಇವರು ಹೇಮಚಂದ್ರನ ಶಿಷ್ಯಂದಿರು. ನಂತರ ತನ್ನ ಸರ್ವೇ ಅಮಿ ಸುಖ ಪ್ರಧಾನಂ ಶ್ವಾಸಂ ವಿಚರಣ ರೂಪ ಸ್ವ ಏಕಗಣಸ್ಯ ಪ್ರಕಾಶಸ್ಯ ಆನಂದ ಸಾರಸ್ಮತ್ ಅಂತ ಅಭಿನವ ಭಾರತಿಯಲ್ಲಿ ಹೇಳಲಾಗುತ್ತೆ. ನಂತರ ನೋಡ್ಬೋದು, ಕರುಣವು ಹೃದಯವನ್ನು ತಟ್ಟುವಷ್ಟು ಶೃಂಗಾರ ವೀರಾದಿಗಳು ತಟ್ಟಲಾರವು ಅಂತ ಹೇಳಲಾಗುತ್ತೆ. ಅಂದ್ರೆ ಅತಿ ಹೆಚ್ಚು ಕರುಣರಸ ಹೃದಯವನ್ನು ತಟ್ಟುತ್ತೆ ಅಂತ ಹೇಳಲಾಗುತ್ತೆ. ನಂತರ ಶೃಂಗಾರೇ ವಿಪ್ರಲಂಬೆಗೆ ಕರುಣೇಚ್ಛ ಪ್ರಕಾಶಾತ್ ಅಂತ ಆನಂದವರ್ಧನ ಹೇಳುವಂತಹದ್ದು ನೋಡ್ಬೋದು. ಅಂದ್ರೆ ಸಂಭೋಗ ಶೃಂಗಾರತ್ ಮಧುರೇತಾರೋ ವಿಪ್ರಲಂಬ ತಪೋಸಿ ಮಧುರಾರಥಂ ಕರುಣ ಎಂಬ ಅಭಿನವ ಗುಪ್ತನ ಮಾತಾಗಿದೆ ಅನ್ನುವಂತಹದ್ದು ನಾವು ಸ್ಪಷ್ಟಪಡಿಸ್ಕೊಬೇಕು ಅನ್ನುವಂತಹದ್ದು. ನಂತರ ಕಾವ್ಯ ನಾಟಕಗಳಿಂದ ದೊರೆಯುವ ಸುಖವು ಈಗಾಗಲೇ ನೋಡಿರುವಂತೆ ವಿಷಯ ಸುಖವಲ್ಲ, ಅದು ಭಾವನಾ ಲಭ್ಯವಾದಷ್ಟು ಚಿತ್ತ ವಿಶಾಂತಿಯೇ ಅದರ ಮುಖ್ಯ ಲಕ್ಷಣ ಅಂತ ಕಾವ್ಯ ಪ್ರಕಾಶದಲ್ಲಿ ಹೇಳಲಾಗುತ್ತೆ ಸ್ನೇಹಿತರೆ. ಲಾದಹ ಸ್ವವಿಶಾಂತಿ ಲಕ್ಷಣ ಆನಂದ ಅಂತ ಕಾವ್ಯ ಪ್ರಕಾಶದಲ್ಲಿ ಮಮ್ಮಟ ಹೇಳುವಂತಹದ್ದು. ಅಸ್ಮನತೆ ಸಂವೇದನಮೇವ ಆನಂದಶನಂ ಆಸ್ವಾದ್ಯತೆ ಅಂತ ಅಭಿನವ ಭಾರತಿಯಲ್ಲಿ ಅಭಿನವ ಗುಪ್ತ ಹೇಳ್ತಾನೆ ಮೇಲಿನ ವಿವರಣೆಯ ಕುರಿತು. ನಂತರ ನೋಡೋಣ, ಲೋಕದಲ್ಲಿ ದುಃಖಗೊಳಿಸುವ ಕಾರಣ ಸಾಮಗ್ರಿ ಕಾವ್ಯದಲ್ಲಿ ಆಹ್ಲಾದಕಾರಿಯಾದ ವಿಭವಾದಿಯಾಗಿ ಪರಿಣಮಿಸುವುದೆಂಬುದನ್ನು ಸ್ಮರಿಸಬಹುದು ಅಂತ ಹೇಳಲಾಗುತ್ತೆ. ಅದನ್ನ ಚಿಕ್ಕದೇವರಾಜ ವಿಜಯದಲ್ಲಿರುವಂತಹದ್ದು ನೋಡ್ಬೋದು. ಕಡುಪಿಂ ಕೂರಾನಿ ಕತ್ಕಿರ್ಚಡನಿ ಬರಿಸಿಡಿಲ್ ಬಳಿವಿಂಚೆಂಬಿದೆವೆಲ್ಲ ಪಡೆಗುಂ ನೋಳ್ಪೆಗಳ ಮೇಳು ಬೆಗ್ಗಗದುವನ್ನನೆ ಮಾತ್ರ ಓಳ್ಗೊಳ್ಪದು ಓಳ್ ಅಂತ ಹೇಳಲಾಗುತ್ತೆ. ಈ ರೀತಿಯಾಗಿ ಲೋಕದಲ್ಲಿ ದುಃಖಗೊಳಿಸುವ ಕಾರಣ ಸಾಮಗ್ರಿ ಕಾವ್ಯದಲ್ಲಿ ಆಹ್ಲಾದಕಾರಿಯಾದ ವಿಭವಾದಿಯಾಗಿ ಪರಿಣಮಿಸುವುದನ್ನು ಸ್ಮರಿಸಬಹುದು ಅಂತ ಹೇಳಲಾಗುತ್ತೆ. ನಂತರ ನಟನೆಗೆ ರಸಸ್ವಾದವಿಲ್ಲವೆಂದು ಲಾಕ್ಷಣಿಕರು ಸ್ಪಷ್ಟವಾಗಿ ಹೇಳಿಬಿಡುತ್ತಾರೆ. ಕಿಂಚಿನ್ನ ರಸಂ ಸ್ವಾದತೆ ನಟಂ ಸಾಮಾಜಿಕಸ್ತೂಲಿಹತೆ ರಸನ್ಮಾಂ ಪಾತ್ರಂ ನಟೀಮತಃ ಅಂತ ಸಂಗೀತ ರತ್ನಾಕರದಲ್ಲಿ ಹೇಳುವಂತ ನಟನಿಗೆ ರಸಸ್ವಾದವಿಲ್ಲವೆಂದೇ ಲಾಕ್ಷಣಿಕರು ಸ್ಪಷ್ಟವಾಗಿ ಹೇಳಿಬಿಡುತ್ತಾರೆ ಅಂತ ಹೇಳಲಾಗುತ್ತೆ. ಇದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಬಹಳ ಮುಖ್ಯ. ಇವುಗಳನ್ನು ಹೇಳಿಬಿಟ್ಟು ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ನಟನಿಗೆ ರಸಸ್ವಾದವಿಲ್ಲವೆಂದೇ ಲಾಕ್ಷಣಿಕರು ಸ್ಪಷ್ಟವಾಗಿ ಹೇಳಿಬಿಡುತ್ತಾರೆ ಎಂದು ಹೇಳಿದಂತವ್ರು ಯಾರು ಅಂದ್ರೆ ಸಂಗೀತ ರತ್ನಾಕರದಲ್ಲಿ ಹೇಳುವಂತಹದ್ದು. ಕಿಂಚಿನ್ನ ರಸಂ ಸ್ವಾದತೆ ನಟಃ ಅಂತ ಸಾಮಾಜಿಕ ಸ್ಥೂಲಿಹತೆ ರಸನ್ ಪಾತ್ರಂ ನಟಿನೇ ಮತಃ ಅಂತ ಹೇಳುವಂತಹದ್ದು. ನಂತರ ನಾಟ್ಯಶಾಸ್ತ್ರದಲ್ಲಿ ಬರುವಂತಹದ್ದು ನೋಡ್ಬೋದು. ಸಾಮಾಜಿಕನ ರಸಾನುಭವಕ್ಕೆ ಕವಿಯ ರಸಾನುಭವವೇ ಮೂಲಾಧಾರ. ಇದು ಸ್ಟೇಟ್ಮೆಂಟ್ ಕೇಳ್ಬೋದು. ಸಾಮಾಜಿಕನ ರಸಾನುಭವಕ್ಕೆ ಕವಿಯ ರಸಾನುಭವವೇ ಮೂಲಾಧಾರ ಅಂತ ಹೇಳಿದಂತವ್ರು ಯಾರು ಅಂದ್ರೆ ಭರತ ನಾಟ್ಯಶಾಸ್ತ್ರದಲ್ಲಿ ಇರುವಂತಹದ್ದು. ಯಥಾಭಿಜದ್ದನ್ವೇದಿಕ್ಷೋ ವೃಕ್ಷಾತ್ ಪುಷ್ಪಫಲಂ ಯಂತಹ ತತ್ ಮೂಲಂ ರಸ ಸರ್ವೇ ತ್ಯೋಭ್ಯ ಭಾವ ವ್ಯವಸ್ಥಿತ ಅಂತ ಹೇಳುವಂತಹದ್ದು. ಹೇಗೆ ಬೀಜದಿಂದ ಮರವೋ, ಹೇಗೆ ಮರದಿಂದ ಹೂವು ಹಣ್ಣು ಉಂಟಾಗುವುದು, ಹಾಗೆ ರಸಗಳೇ ಮೂಲ, ಎಲ್ಲಾ ಭಾವಗಳು ಅವುಗಳಿಂದ ವ್ಯವಸ್ಥಿತವಾಗುತ್ತವೆ. ಇದನ್ನು ವ್ಯಾಖ್ಯಾನ ಮಾಡುತ್ತಾ ಅಭಿನವ ಗುಪ್ತನು ಹೇಳಿರುವಂತಹ ಸ್ಟೇಟ್ಮೆಂಟ್ ಆಗಿದೆ ಎನ್ನುವಂತಹ ಸ್ನೇಹಿತರೆ. ನಂತರ ಕವಿಗತವಾದ ರಸವು ಮೂಲ ಬೀಜವಾದಂತೆ, ಏಕೆಂದರೆ ಕವಿ ಸಾಮಾಜಿಕನಿಗೆ ಸಮ. ಆದ್ದರಿಂದಲೇ ಆನಂದವರ್ಧಾಚಾರ್ಯನು ಕವಿ ರಸಿಕನಾದರೆ ಕಾವ್ಯದಲ್ಲಿ ವಿಶ್ವವೇ ರಸನವಾಗುತ್ತದೆ, ಅವನು ವಿರಕ್ತನಾದರೆ ಅದೆಲ್ಲವೂ ಸಹ ನೀರಸವಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಬಹಳ ಅದ್ಭುತವಾದಂತಹ ಸ್ಟೇಟ್ಮೆಂಟ್. ಅಂದ್ರೆ ಕವಿಯ ಮಹತ್ವವನ್ನ ಕುರಿತು ಇಲ್ಲಿ ಆನಂದವರ್ಧನ ಹೇಳ್ತಿರುವಂತಹದ್ದು. ಕವಿಗತವಾದ ರಸವು ಮೂಲ ಬೀಜವಾದಂತೆ ಅನ್ನುವಂತ ಕವಿ ತನಗೆ ಗತವಾದಂತಹ ರಸವನ್ನ ಮೂಲ ಬೀಜವಂತೆ ಕಾವ್ಯದಲ್ಲಿ ಸ್ಪಷ್ಟಪಡಿಸ್ತಾನೆ. ಏಕೆಂದರೆ ಕವಿ ಸಾಮಾಜಿಕನಿಗೆ ಸಮನಾಗಿ ಕಾವ್ಯವನ್ನು ರಚನೆ ಮಾಡ್ತಿರ್ತಾನೆ. ಆದ್ದರಿಂದಲೇ ಆನಂದವರ್ಧನ ಹೇಳ್ತಾನೆ, ಕವಿ ರಸಿಕನಾದರೆ ಕಾವ್ಯದಲ್ಲಿ ವಿಶ್ವವೇ ರಸಮಯವಾಗ್ತದೆ ಅನ್ನುವಂತಹದ್ದು. ಅಂದ್ರೆ ಕವಿ ಒಬ್ಬ ರಸಿಕನಾಗಿದ್ದಂತ ಸಂದರ್ಭದಲ್ಲಿ ವಿಶ್ವವೇ ರಸಮಯವಾಗಿರ್ತದೆ.
ಅವನು ವಿರಕ್ತನಾದರೆ ಅದೆಲ್ಲವೂ ಸಹ ನೀರಸವಾಗಿರ್ತದೆ ಎನ್ನುವಂತಹ ಹೇಳ್ತಾನೆ. ಈ ಸ್ಟೇಟ್ಮೆಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಶೃಂಗಾರಿ ಚೇತ್ ಕವಿಹಿ ಕಾವ್ಯೋಜಾತಂ ರಸಮಯಂ ಜಗತ್ ಅಂತ ಹೇಳ್ತಾನೆ ಆನಂದವರ್ಧನ ಎನ್ನುವಂತ ಸ್ನೇಹಿತರೆ. ಇಲ್ಲಿಗೆ ನಾವು ರಸದ ಕುರಿತು ಚರ್ಚೆ ಮಾಡಿರುವಂತಹ ಅಷ್ಟು ವಿಚಾರಗಳನ್ನ ನಾವು ನೆನಪಿನಲ್ಲಿ ಚರ್ಚೆ ಮಾಡ್ತಾ ಬಂದು ಸ್ನೇಹಿತರೆ, ಇಷ್ಟರಲ್ಲಿ ಯಾವ್ದಾದರೂ ಒಂದು ಪ್ರಶ್ನೆಗಳು ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಗಮನವಿಟ್ಟು ಇದರ ಬಗ್ಗೆ ನೀವೆಲ್ಲ ತಿಳ್ಕೊಂಡು ಸ್ಪಷ್ಟವಾಗಿ ಇದರ ಬಗ್ಗೆ ಮಂದಟ್ ಮಾಡ್ಕೊಳ್ಳಿ. ಪರೀಕ್ಷೆಗಳಲ್ಲಿ ಬರುವಂತಹ ಇದರ ಕುರಿತನ್ನ ಸರಿಯಾದ ಉತ್ತರವನ್ನು ಹಾಕಿ ಅಂತ ಸ್ನೇಹಿತರೆ. ಇಲ್ಲಿಗೆ ರಸ ಪ್ರಸ್ಥಾನದ ಕುರಿತು ನಾನು ತರಗತಿಯನ್ನು ನಡೆಸ್ತೇನೆ. ನಂತರ ರಸ ಪ್ರಭೇದಗಳು ತರಗತಿ ಪ್ರಾರಂಭವಾಗುತ್ತೆ, ಅದು ಸಹ ಬಹಳ ಮುಖ್ಯ. ನಂತರ ಇನ್ನೆರಡು ತರಗತಿಗಳಲ್ಲಿ ಈ ತೀನಂ ಶ್ರೀಯವರ ಭಾರತೀಯ ಕಾವ್ಯಮೀಮಾಂಸೆ ಮುಗಿಯುತ್ತೆ ಸ್ನೇಹಿತರೆ. ಎಲ್ಲರೂ ಸಹ ಕೇಳಿದ್ದೀರಾ, ಪ್ರೋತ್ಸಾಹನ ನೀಡಿದ. ಇದೇ ರೀತಿ ಏನಾದರೂ ವಿಚಾರಗಳಿದ್ರೆ ಲೈಕ್ ಮತ್ತು ಕಾಮೆಂಟ್ಗಳ ಮುಖಾಂತರ ನೀವು ಹಾಕಿ, ಅಲ್ಲಿ ನಾನು ಉತ್ತರವನ್ನ ಕೊಡ್ತೇನೆ. ನಂತರ ನಿಮಗೆ ಇನ್ನೂ ಹೆಚ್ಚು ವಿಷಯಗಳನ್ನು ಮಂದಟ್ಟಾಗ ಮಾಡಲಿಕ್ಕೆ ಸರಿಯಾಗುತ್ತೆ ಅಂತ ಕೇಳ್ಕೊಂತ ಇಲ್ಲಿನ ರಸಪ್ರಸ್ಥಾನ ಹೇಗಿತ್ತು ತರಗತಿ ಅನ್ನುವಂಥದ್ದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಸ್ನೇಹಿತರೆ. ಯಾರೆಲ್ಲ ಕರುನಾಡು ಜಾಬ್ ಅಲರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ಮುಖಾಂತರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ತಮ್ಮ ಪ್ರೋತ್ಸಾಹ ಇಲ್ಲಿ ಅಂತ ಕೇಳ್ತಾನೆ ಸ್ನೇಹಿತರೆ. ಇಲ್ಲಿಗೆ ತರಗತಿಯನ್ನು ನಿಲ್ಲಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.